ಸ್ವಾರಸ್ಯದ 7ನೆಯ ಒಂದು ಶತಕದವರೆಗೆ ಪ್ರಯಾಣ ಮಾಡುವುದರಲ್ಲಿ 5ನೆಯ ದಿವಸ. ಈ ಹೊತ್ತು ಆ 5ನೆಯ ಶತಕದ ಕೆಲವೊಂದು ಪದ್ಯಗಳನ್ನು ಮತ್ತೆ ಮುಂದುವರೆಸಬಹುದು. ಇವುಗಳ ಅಗ್ರಾಮ್ಯವಾದ ಮನೋಹರ ಸೌಂದರ್ಯ ವಿಶ್ವಭಾಷೆಯ ಯಾವ ಒಳ್ಳೆಯ ಸಾಹಿತ್ಯದಲ್ಲಿ, ಸಹಜ ಸುಂದರ ಸಾಹಿತ್ಯದಲ್ಲಿ ಕೂಡ ಕಾಣುವಂಥದ್ದು ಅಂತ ಹೇಳ್ತಾ ಇದ್ದೆ. ನಮ್ಮ ಗರತಿಯರು, ಜಾನಪದ ಗೀತಾ ಕವಯಿತ್ರಿಯರ ಒಂದೆರಡು ಪದ್ಯಗಳನ್ನು ನೋಡಿದರೆ ಅದರ ಸ್ವಾರಸ್ಯ ಏನು ಅಂತ ಗೊತ್ತಾಗುತ್ತೆ ನೋಡಿ. ನಕ್ಕಾರೆ ನಗಲವ್ವ ನಗೆಮುಗದ ಕ್ಯಾದಿಗಿ ನಾ ಮುಚ್ಚಿ ಮುಡಿದ ಪರಿಮಳ, ನಾ ಮುಚ್ಚಿ ಮುಡಿದ ಪರಿಮಳದ ಹೂವಿನ ಅವಳೊಂದು ಗಳಿಗೆ ಮುಡಿಯಲೆ. ಇದು ಒಂದು ಹೆಣ್ಣು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನು ತೋರ್ಪಡಿಸುತ್ತೆ. ಇದೊಂದು ತ್ರಿಪದಿ. ತನ್ನ ಗಂಡ ಬೇರೊಬ್ಬಳನ್ನು ಇಷ್ಟಪಟ್ಟಿದ್ದಾನೆ, ಅವಳ ವಾರಾಂಗನೆಯನ್ನು. ಹಾಗಾಗಿ ಅವಳು ಬೀದಿಯಲ್ಲಿ ಆ ಗರತಿಯನ್ನು ನೋಡಿ ನಗುತ್ತಾಳೆ, ಆಹಾ ನಿನ್ನ ಗಂಡ ಈಗ ನನ್ನ ಕೈನಲ್ಲಿದ್ದಾನೆ ಅಂತ. ಅದನ್ನು ಬೇರೆಯವರು ಏನು ಹೀಗಾಯ್ತಲ್ಲ ನಿನ್ನ ಪರಿಸ್ಥಿತಿ, ಬೇರೆಯವರು ನೋಡಿ ನಗುವಂತೆ ಆಯ್ತಲ್ಲ, ಅವಳ ದರ್ಪ ಏನು, ಧಿಮಾಕಿ ಏನು ಅಂದರೆ, ನಕ್ಕಾರೆ ನಗಲವ್ವ ನಗೆಮುಗದ ಖ್ಯಾತಿಗಿ ನಾ ಮುಚ್ಚಿ ಮುಡಿದ ಪರಿಮಳದ ಹೂವಿನ ಅವಳೊಂದು ಗಳಿಗೆ ಮುಡಿಯಾಲೆ. ನಾನು ಸಂತೋಷಪಟ್ಟು ಮುಡಿದ ಕೇದಿಗೆ ಹೂವನ್ನು ಅವಳು ಒಂದು ಗಡಿಗೆ ಮುಡಿಯಲಿ ಬಿಡು, ಹಾಳಾಗಿ ಹೋಗಲಿ ಏನೀಗ, ನಕ್ರೆ ನಗಲಿ ಏನೀಗ ಅಂತ ಹೇಳಿಬಿಟ್ಟು. ಅಂದರೆ ಈ ಮಟ್ಟಕ್ಕೆ ಬರುವಂಥದ್ದು ಇದು ನಿಜವಾದ ಕಾವ್ಯ ಅಂತ ಅನಿಸ್ಕೊಳ್ತದೆ. ಮಾನವರ ಅಂತರ್ಗತ ಭಾವಗಳನ್ನು ಅಷ್ಟು ಚೆನ್ನಾಗಿ, ಅಷ್ಟು ಸಹಜವಾಗಿ ವಿವರಿಸುವಂಥದ್ದು. ಇಂಥದ್ದೇ ಕಾವ್ಯ ಪರಂಪರೆ ತಮಿಳಿನಲ್ಲಿ ಕೂಡ ಕಾಣುತ್ತೆ. ಆ ಕುರುಂತೊಗೆಯ ಒಂದು ಪದ್ಯದ ನಾನು ಸೊಬಗಿನ ಸೋನೆ ಅನ್ನುವ ಛಂದಸ್ಸು, ಸಾಂಗತ್ಯಕ್ಕೆ ನಿಕಟವಾಗಿ ಬರತಕ್ಕಂಥ ಛಂದಸ್ನಲ್ಲಿ ಅನುವಾದ ಮಾಡಿದ್ದನ್ನು ನೋಡಿ, ಒಬ್ಬಳು ನಾಯಿಕೆಗೆ ಸಖಿ ಹೇಳ್ತಾಳೆ, ಅಲ್ವೇ ಅವನು ಬರ್ತಾನೇ ಇಲ್ಲ, ನೀನು ಅವನ ನೆನಪಿನಲ್ಲಿ ಒದ್ದಾಡ್ತಾನೇ ಇದೀಯಾ, ಇದೇನಿದು ಬದುಕು ಅಂತಂದರೆ, ಆಟದ ಬಂಡಿಯನ್ನೆಳೆಯುತ್ತಲೇ ಕಂದರ್ ಆಟಿಸು ಒಂದದಿ ಯಾನ ಸೌಖ್ಯ, ಆತನ ನೆನಪಿನ ನೇಣಿನಲ್ಲಿಯೇ ನಾನು ಚೇತನ ಪಡೆವೆನು ಕೇಳೇ ಕೆಳದಿ. ಮಕ್ಕಳು ಆಟದ ಬಂಡಿಯಲ್ಲಿ ಅದನ್ನು ಎಳ್ಕೊಂಡು ಹೋಗ್ತಲೇ ಆ ಬಂಡಿ ಒಳಗೆ ಕೂತ್ಕೊಂಡಿದ್ದೀವೇನೋ ಅಂತ ಒಂದು ಭ್ರಮೆ ಮಾಡಿಕೊಂಡು ಸಂತೋಷ ಪಡ್ತಾರಲ್ಲ, ಹಾಗೆ ನಾನು ಅವನ ನೆನಪಿನ ನೇಣಿನಲ್ಲಿ ತೂಗಲಾಡ್ತಾ ಇದ್ದೀನಿ, ಅವನೇ ನನ್ನ ಅಂತರಂಗದಲ್ಲಿದ್ದಾನೆ ಎನ್ನುವ ಭ್ರಮೆ ಮಾಡಿಕೊಂಡು ಹಾಯಾಗಿದ್ದೀನಿ, ನನಗೆ ಭ್ರಮೆನೇ ಸಂತೋಷವಾಗಿದೆ ಬಿಡು, ನೀನೇನು ಹೇಳಬೇಡ ಅಂತ. ಸ್ವಪ್ನವಾಸವ ದತ್ತದಲ್ಲಿ ಅವನು ನಾಯಕ ಉದಯನ ಕನಸಿನಲ್ಲಿ ವಾಸವದತ್ತೆಯನ್ನು ಕಾಣ್ತಾನೆ. ವಿದೂಷಕ ಅಯ್ಯೋ ಅದು ಕನಸಷ್ಟೇ ಅಂತಂದರೆ ಧನ್ಯಂ ಅಪ್ರತಿಬೋಧನಂ ಅಂತಾನೆ. ಹೇಳದೇ ಇರತಕ್ಕಂಥ ಸ್ಥಿತಿನೇ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ, ಇನ್ನೇನು ಬೇಕಾಗಿಲ್ಲ, ಅವಳನ್ನು ಕನಸಿನಲ್ಲಾದರೂ ಕಂಡನಲ್ಲ, ಆ ಕನಸೇ ಸತ್ಯವಾಗಿ ಸಂತೋಷವಾಗಲಿ ಅಂತ. ಹೀಗಿರುವಂಥ ಕಾವ್ಯ ಪರಂಪರೆಗೆ ಮೂಲಸ್ರೋತವಾದ ಗಾಹ ಸತ್ತಸೆಯಲ್ಲಿ ಶ್ಲೇಷಾದಿ ವಿಶಿಷ್ಟವಾದ ಶಬ್ದಾರ್ಥಾಲಂಕಾರಗಳ ಸ್ವಾರಸ್ಯ ಕೂಡ ಬರುತ್ತದೆ. ಶ್ಲೇಷ ಪನ್ ಅದು ಒಂದು ರೀತಿ ವಿಲಕ್ಷಣವಾದ ಅಲಂಕಾರ, ಶಬ್ದಾರ್ಥಾಲಂಕಾರಗಳು ಎರಡೂ ಆಗಿರುವಂಥದ್ದು. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಬೆರೆಸಿದರೆ ಬಹಳ ಚೆನ್ನಾಗಿರುತ್ತೆ, ಜಾಸ್ತಿ ಮಾಡಿದ್ರೆ ಸೊಗಸಲ್ಲ. ಅದು ನಿಜವಾಗಿ ಒಗ್ಗರಣೆಗೆ ಇಂಗನ್ನೋ ಬೆಳ್ಳುಳ್ಳಿಯನ್ನೋ ಹಾಕಿದಂತೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ಅದರ ರಸಿಕರಿಗೆ ಚೆನ್ನ, ಜಾಸ್ತಿ ಹಾಕಿದ್ರೆ ಅದರ ರಸಿಕರಿಗೆ ವಿಕಾರವಾಗುತ್ತದೆ. ಹಾಗೆ ಶ್ಲೇಷಪ್ರಾಯೇಷು ಸರ್ವಾಸು ಶ್ಲೇಷಪ್ರಾಯೇಷು ಸರ್ವತ್ರ ಶ್ರಿಯಂ ಪುಷ್ಣಾತಿ ವಕ್ರೋಕ್ತಿಷು ಅನ್ನುವ ಮಾತು ಬರ್ತದೆ. ವಕ್ರೋಕ್ತಿ ಅಂದರೆ ವಾಗಲಂಕಾರ ಯಾವುದೇ ಇದ್ದರೂ ಅದರೊಳಗೆ ಶ್ಲೇಷ ಸೊಗಸಾದ ಸೌಂದರ್ಯವನ್ನು ತಂದುಕೊಡುತ್ತದೆ. ಅಂಥ ಒಂದು ಶ್ಲೇಷಭಾಸ್ವರವಾದ ಪದ್ಯ ನೋಡಿ, 5ನೇ ಶತಕದ 24ನೆಯ ಪದ್ಯ. ಚಾವೋ ಸಾವ ಸರಳಂ ವಿಚ್ಛಿವೈ ಸರಂ ಗುಣ್ಣಮ್ಮಿ ವಿಪಡಂತಂ ವಂಕಸ್ಸ ಉಜ್ಜಾಸ್ಯ ಆ ಸಂಬಂಧೋ ಕಿಂಚಿರಂ ಹೋಯಿ. ನಿಜದೋಳು ಸರಳವಾಗಿರುವಂಥ ಚಾಪವು ಎಸೆವುದು ಹೆದೆಗೆಟ್ಟ ಕೆಣೆಯ, ಸರಳರು ವಕ್ರರು ಜೊತೆಯೊಳುತ್ತಾವು ಏಸು ಹೊತ್ತಿದ್ದಾರು ಗೆಣೆಯ. ಒಬ್ಬ ನಾಯಿಕೆ
ತನ್ನ ಪ್ರಿಯಕರನ ಧೂರ್ತತೆಯಿಂದ ನೊಂದಿದ್ದಾಳೆ. ಹಾಗಾಗಿ ಅವಳು ಹೇಳುವಂಥ ಮಾತು ನೋಡಿ, ಚಾಪ ಸ್ವಭಾವ ಸರಳಂ ವಿಕ್ಷಿಪತಿ ಶರಂ ಗುಣೋಪಿ ಪತಂತಂ ವಕ್ರಸ್ಯ ರುಜುಕಸ್ಯ ಚ ಸಂಬಂಧ ಕಿಂ ಚಿರಂ ಭವತಿ. ಚಾವೋ ಸಹಾವ ಸರಳಂ ವಿಚ್ಛಿವಯಿ ಸರಂ ಸರಂ ಸಹಾವ ಸರಳಂ ಶರಂ ಸ್ವಭಾವ ಸರಳಂ. ಬಾಣ ಸ್ವಭಾವದಿಂದ ನೇರವಾದದ್ದು. ಸರಳ ಅನ್ನೋದಕ್ಕೆ ನೇರ ಅಂತ ಸಂಸ್ಕೃತದಲ್ಲಿ ಇರುವ ಅರ್ಥ. ಈಚೆಗೆ ನಮಗೆ ಆ ನೇರ ಅನ್ನುವ ಅರ್ಥವೇ ಮರೆತು ಹೋಗುವಂತೆ ಸರಳ ಅನ್ನೋದು ಸಿಂಪಲ್ ಅಂತ ಇಂಗ್ಲೀಷಿನ ಭಾಷಾನುವಾದಕ್ಕೆ ತುತ್ತಾಗಿಬಿಟ್ಟಿದೆ. ರುಜು ಅನ್ನುವ ಅರ್ಥ, ಸರಳ ಅನ್ನುವ ಅರ್ಥ ಒಂದೇ. ಬಾಣ ನೇರವಾಗಿರ್ತಕ್ಕಂಥದ್ದು. ಅದೇ ಬಿಲ್ಲು ಚಾಪ ಅದು ವಕ್ಕಸ್ಸ ಅಂದರೆ ವಕ್ರಸ್ಯ, ವಕ್ರವಾಗಿರ್ತಕ್ಕಂಥದ್ದು. ವಕ್ರವಾಗಿರುವಂಥದ್ದು ಗುಣವನ್ನೇ ತಳೆದಿರಬಹುದು. ಗುಣ ಅಂತಂದರೆ ಬಿಲ್ಲಿನ ಹಗ್ಗ, ಹುರಿ, ಸ್ಟ್ರಿಂಗ್ ಆಫ್ ದಿ ಬೌಫ್ ಅಂತ ಕೂಡ ಅರ್ಥ. ಆದರೆ ಗುಣ ಅನ್ನೋದಕ್ಕೆ ವರ್ಚ್ಯೂ, ಗುಣ ವಿಶೇಷ ಅನ್ನುವ ಅರ್ಥ ಕೂಡ ಇದೆ. ಸರಳವಾಗಿರ್ತಕ್ಕಂಥ ಬಾಣ ಕುಟಿಲವಾಗಿರುವಂಥ ಬಿಲ್ಲಿನ ಜೊತೆಗೆ ಅದು ಸಗುಣವೇ ಆಗಿದ್ದರೂ ಎಷ್ಟು ಹೊತ್ತಿರೋಕ್ಕೆ ಸಾಧ್ಯ? ಬಿಲ್ಲು ಬಹಳ ಬೇಗ ತನ್ನ ಗುಣದಿಂದಲೇ ಅದನ್ನು ನೂಕು ಬಿಡುತ್ತೆ ಆಚೆಗೆ ಅಂತ. ಎಸೆವುದು ಹದಗೆಟ್ಟ ಕಣಿಯ, ಸರಳರು ವಕ್ರರು ಜೊತೆ ಜೊತೆ ಎಳುತ್ತಾವು, ಏಸು ಹೊತ್ತಿದ್ದಾರು ಗೆಣೆಯ. ನೀನು ಡೊಂಕು, ನಾನು ನೇರ. ನಿನ್ನಲ್ಲಿ ಗುಣ ಇರಬಹುದು, ಆದರೆ ನಿನ್ನ ಸೌಂದರ್ಯವೋ ಅಥವಾ ಒಳ್ಳೆಯ ಮಾತುಗಾರಿಕೆಯೋ ಯಾವುದೋ ಒಂದು ಭಿನ್ನಾಣದ ಗುಣ ಇದೆ. ಆ ಗುಣ ನನ್ನನ್ನು ಎಷ್ಟೊತ್ತು ಕಾಲ ಇಟ್ಕೊಂಡಿದ್ದಾತು, ಎಷ್ಟು ತಾನೇ ಇಟ್ಕೊಂಡಿದ್ದಾತು, ನನ್ನನ್ನು ಮತ್ತೆ ನಿನ್ನಿಂದ ಆಚೆಗೆ ತಳ್ಳಿಬಿಡುತ್ತಲ್ವ ಅಂತ. ಯಾಕೆಂದರೆ ನಿನಗೆ ಮೂಲ ಸ್ವಭಾವದ ರುಜುತ್ವ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಸಿಂಪ್ಲಿಸಿಟಿ ಅನ್ನುವಂಥದ್ದು ಇಲ್ಲ ಅನ್ನುವುದನ್ನು ಹೇಳುವುದು. ಈ ಶ್ಲೇಷ ಲೋಕಪರಿಜ್ಞಾನದಿಂದ ಬಂದದ್ದು. ಕಸರತ್ತಿಗೆ ಮಾಡುವಂತಹ 2-3 ಅರ್ಥಗಳಲ್ಲಿ ಅಂಥ ಅಂದ ಚಂದ ಇರೋದಿಲ್ಲ. ಸಹಜವಾಗಿ ಸ್ವಭಾವದಿಂದ ಮಾಡುವುದಕ್ಕೆ ತುಂಬ ಚೆಲುವು ಕಾಣಿಸುತ್ತದೆ. ಅದನ್ನು ನಾವು ಕಂಡ್ವಿ. ಮತ್ತೊಂದು ಪ್ರಕೃತಿ ಚಿತ್ರಣ ಬರ್ತದೆ, ಅದು ಬಹಳ ಸೊಗಸಾದದ್ದು. ಇಂಥ ಒಂದು ಪ್ರಕೃತಿ ಚಿತ್ರಣ ಮುಂದೆ ಶ್ರೀಹರ್ಷ ಮೊದಲಾದವರಲ್ಲಿ ಬಹಳ ಪಾಂಡಿತ್ಯದ ಚಮತ್ಕಾರದ ವಿಕೃತಿ ಚಿತ್ರಣವೂ ಆಯಿತು ಅನ್ನೋದನ್ನು ನೋಡಿದಾಗ ಕಲೆ ಎಲ್ಲೆಲ್ಲಿಗೆ ಹೇಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಕತ್ತಗಯಂ ರೈಬಿಂಬಂ ಕತ್ತ ಪಣಟ್ಟಾವೋ ಚಂದ ತಾರಾವೋ ಗಣೆ ವಲಾಪಂತಿಂ ಕಾಲೋ ಹೌರಂ ವಕಠೇಯಿ. ರವಿಶೇಷಿ ತಾರೆಗಳೆತ್ತ ಹೋಗಿಹುವೆಂದು ಕಾಲನು ಚಿಂತಿಸಿ ಬಂದು, ಬಾನೋಳು ಎಳೆದೊಂದು ಹೋರೆಯ ಗೆರೆ ಓಲೆ ತೋರ್ಪುವುದು ಬೆಳ್ಳಕ್ಕಿ ಮಾಲೆ. ಮಳೆಗಾಲ ಬಂತು, ಸೂರ್ಯ ಚಂದ್ರರು ಇಲ್ಲವಾದರು. ಎಲ್ಲವನ್ನೂ ಮೋಡ ದಾಪರಿಸಿ ಮುಚ್ಚಿಕೊಂಡು ಬಿಡ್ತು. ಆ ಮಳೆಗಾಲದ ಮೋಡಗಳಿಗೆ ಯಾವ ವ್ಯಾಪನ ಶಕ್ತಿ ಇದೆ! ಕುಮಾರವ್ಯಾಸ ಮುಗಿಲ ಬೆನಕಗೆ ಲಡ್ಡುಗೆಗಳಾದುವು ಸಮಸ್ತ ಗ್ರಹ ಸುತಾರೆಗಳು ಅಂತ ಹೇಳಿಬಿಟ್ಟಂತಾನೆ. ಹಾಗೆ ಪಾಣಿನಿ ಕ್ಷಪಾಕ್ಷಾಮಿ ಕೃತ್ಯ ಪ್ರಸಭಂ ಅಪಹೃತ್ಯಾಂಬು ಸರಿತಾಂ ಪ್ರತರ್ಪ್ಯೋರ್ವೀಂ ಕೃತ್ಸ್ನಾಂ ತರುಗಹನ ಮುಚ್ಚೋಷ್ಯ ಸಕಲಂ ಕ್ವಸಂ ಪ್ರತ್ಯುಷ್ಣಾಂಶುರ್ಗತೈತಿ ತದಾಲೋಕನ ಪರ ತಡಿದ್ದೀಪಾಲೋಕ ದಿಶಿ ದಿಶಿ ತರಂತೀವ ಜಲದಾಹ ಅಂತ ಮಳೆಗಾಲದ ಮೋಡಗಳನ್ನು ಪ್ರಾಯಶಃ ತನ್ನ ಜಾಂಬವತಿ ಜಯ ಮಹಾಕಾವ್ಯದಲ್ಲಿ ವರ್ಣಿಸಿದ್ದಾನೆ. ಈ ಸೂರ್ಯ ಕೆಟ್ಟ ಕೆಲಸ ಮಾಡಿದ್ದಾನೆ, ಬೇಕಾದಷ್ಟು ರಾತ್ರಿಯನ್ನು ಬಡವಾಗಿಸಿದ್ದಾನೆ, ನದಿಯ ನೀರುಗಳನ್ನೆಲ್ಲ ನುಂಗಿ ನೋಣದಿದ್ದಾನೆ, ಗಿಡಮರಗಳನ್ನೆಲ್ಲ ಬಾಡಿಸಿದ್ದಾನೆ, ಭೂಮಿಯನ್ನೆಲ್ಲ ಬೇಯಿಸಿದ್ದಾನೆ. ಈ ತಪ್ಪುಗಾರನಾದ ಸೂರ್ಯನನ್ನು ಹಿಡಿದು ದಂಡಿಸೋದಕ್ಕೆ ಕಾಲ ಕಳುಹಿದ ಯಾಮಿಕರು, ಸಶಸ್ತ್ರ ಪಡೆಯ ಭಟರು, ಬ್ಲ್ಯಾಕ್ ಕ್ಯಾಟ್ಸ್, ಕಮ್ಯಾಂಡೋಸ್ ಎಂಬಂತೆ ಕಪ್ಪು ಬಣ್ಣದ ಬಟ್ಟೆ ತೊಟ್ಟುಕೊಂಡ ಮೋಡಗಳು ಎಲ್ಲ ದಿಕ್ಕುಗಳಿಗೂ ಹೋಗಿ ಮಿಂಚೆಂಬ ದೀವಟಿಗೆ ಹಿಡಿದು ಸೂರ್ಯನ ಹುಡುಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಆಕಾಶದಲ್ಲಿ ಇನ್ಯಾವುದೂ ತೋರ್ತಾ ಇಲ್ಲ, ಬರೀ ಮೋಡಗಳು ಮಾತ್ರ ಅಂತ. ಒಬ್ಬ ವ್ಯಾಕರಣ ಶಿಖಾಮಣಿಯಾದ ಭಗವಾನ್ ಪಾಣಿನಿಗೆ ಎಂಥ ಕಾವ್ಯ ಸೌಂದರ್ಯದ ರುಚಿ ಇತ್ತು ಅಂತ ಅನ್ನೋದು ಗೊತ್ತಾಗುತ್ತದೆ. ಇನ್ನೊಂದು ಕಡೆ ಯೋಗೇಶ್ವರ ಈ ಮಳೆಗಾಲವನ್ನು ಹೇಗೆ ವರ್ಣಿಸ್ತಾನೆ ಅಂತಂದರೆ, ಅವನಂಥ ಅದ್ಭುತ ಕವಿ ಪ್ರಾಯಶಃ ನಿಸರ್ಗ ಮನೋಹರವಾದ ಗ್ರಾಮ ಜೀವನವನ್ನು ವರ್ಣಿಸುವಲ್ಲಿ ಪ್ರಾಯಶಃ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿಯೇ ಮತ್ತೊಬ್ಬ ಇಲ್ಲ ಅನಿಸುತ್ತೆ. ಅವನು ಹೇಳ್ತಾನೆ, ಬೆಳದಿಂಗಳು ಅನ್ನುವ ಹಾಲು
ಆಕಾಶದ ಬಟ್ಟಲ ತುಂಬ ತುಂಬಿತ್ತು. ಅದನ್ನು ಕಾರ್ಮೋಡ ಅನ್ನುವ ಬೆಕ್ಕು ತನ್ನ ಮಿಂಚೆಂಬ ನಾಲಿಗೆಯಿಂದ ನೆಕ್ಕಿ ನಿಶೇಷ ಮಾಡಿಬಿಡ್ತು ಅಂತ ಹೇಳ್ತಾನೆ. ಎಷ್ಟು ಸುಂದರವಾದಂಥದ್ದು, ಸೊಗಸಾದದ್ದು. ಇಂಥ ಚಿತ್ರಣಗಳು ನಾವು ಬಯಸಬೇಕು ಕಾವ್ಯದಲ್ಲಿ. ಇಲ್ಲಿ ಆಗಿರುವುದು ನೋಡಿ, ಸೂರ್ಯ ಚಂದ್ರರನ್ನು ಮೋಡ ಆವರಿಸಿಕೊಂಡಿದೆ. ಆಗ ಒಂದು ಬೆಳ್ಳಕ್ಕಿಯ ಮಾಲೆ ಹಾರಿದೆ. ಬಲಾಹಕ ಪಕ್ಷಿಗಳು ವರ್ಷಾಕಾಲದಲ್ಲಿ ಗರ್ಭಾಧಾನ ಕ್ಷಣ ಪರಿಚಯಾತ್ ಅಂತ ಮೇಘದೂತದಲ್ಲಿ ಕಾಳಿದಾಸ ಹೇಳ್ತಾನೆ. ಗರ್ಭಾಧಾನ ಕ್ಷಣ ಪರಿಚಯ ಅಂದರೆ ಅವುಗಳ ಬ್ರೀಡಿಂಗ್ ಸೀಸನ್, ಅವುಗಳ ಸಂತತಿಯ ಕಾಲ. ಅವು ಹಾರಿ ಹೋಗುತ್ತವೆ ಆಕಾಶಕ್ಕೆ. ಆ ಹಾರಿದ ಪಂಕ್ತಿ ಹೇಗಿತ್ತು ಅಂತ ಕವಿ ಹೇಳ್ತಾ ಇದ್ದಾನೆ. ಸೂರ್ಯ ಚಂದ್ರ ತಾರೆಗಳೆಲ್ಲ ಎಲ್ಲಿ ಹೋದವು? ಕತ್ತಗಾಂ ರಯಿಬಿಂಬಂ ಕುತ್ರಗತಂ ರವಿಬಿಂಬಂ ಕತ್ತ ಪಣಟ್ಟಾವೋ ಚಂದತಾರವೋ ಕುತ್ರ ಪ್ರಣಷ್ಟಾಹ ಚಂದ್ರ ತಾರಾಹ. ಎಲ್ಲಿ ನಾಶವಾಗಿಬಿಟ್ರು ಚಂದ್ರ ತಾರಕೆಗಳು? ಗಗಣೆ ಅಂತ ಗಗನದಲ್ಲಿ ಅಂತ ಯೋಚನೆ ಮಾಡುವಂತೆ ವಲಾಹ ಪಂಕ್ತಿಂ ಬಲಾಹಕ ಪಂಕ್ತಿಂ ಕಾಲೋ ಹೋರಂಬ ಕಟ್ಟೇಯಿ. ಕಾಲ ಹೋರಮಿವ ಆಕರ್ಷತಿ ಅಂದರೆ ಒಂದು ಗೆರೆ ಬರೆದಿದ್ದಾನೆ ಅಂತ. ಸೂರ್ಯ ಚಂದ್ರ ಎಲ್ಲರೂ ಹೊರಟೋಗ್ಬಿಟ್ರು, ಅವರು ಹೋಗಿ ಕಾಣಿಸ್ದೆ 1 ತಿಂಗಳಾಯಿತು 2 ತಿಂಗಳಾಯಿತು ಅಂತ ಕಾಲಪುರುಷನ ಹೋರ ಅಂತನ್ನೋದು ಪ್ರಹರ ಅಂತನ್ನುವಂಥದ್ರಿಂದ ಬಂದ ಅಹೋರಾತ್ರ ಅನ್ನುವುದರ ಒಂದು ಸಂಕ್ಷಿಪ್ತ ರೂಪ ಹೋರ ಅಂತಾಯಿತು ಅಂತ ಹೇಳ್ತಾರೆ. ಅಹೋರಾತ್ರದಲ್ಲಿ ಅಕಾರ ಹೋಯಿತು, ತ್ರಕಾರ ಹೋಯಿತು, ಮಧ್ಯದ 2 ಅಕ್ಷರ ಉಟ್ಕೊಳ್ತು, ಅದು ಹೋರ ಆಯಿತು ಅಂತ ಹೇಳಿಬಿಟ್ಟಂತಾರೆ. ಈ ಥರದ್ದು ಸಂಸ್ಕೃತದಲ್ಲಿ ಬೇಕಾದಷ್ಟು ಕಾಣುತ್ತವೆ. ಅಂದರೆ ಈಗ ಜೀಮೂತ ಅನ್ನುವ ಶಬ್ದ ಜೀವನ ಮೂತ. ಜೀವನ ಅಂದರೆ ನೀರು, ಮೂತ ಅಂದರೆ ಮೂಟೆ, ನೀರಿನ ಮೂಟೆ. ಜೀಮೂತ ಮೋಡ. ಇವನ್ನ ಪ್ರತ್ಯಾಹಾರ ಅಂತ ಕರೀತಾರೆ. ಹೀಗೆ ಆಗಮಗಳು ಆದೇಶಗಳು ಲೋಪಗಳು ನಡೀತಾ ಇರ್ತವೆ ಭಾಷಾ ಪ್ರಪಂಚದಲ್ಲಿ. ಒಂದೊಂದು ಶಬ್ದವೂ ಕೆಲವನ್ನು ಕಳ್ಕೊಳ್ಳುತ್ತೆ, ಕೆಲವನ್ನು ಸೇರಿಸಿಕೊಳ್ಳುತ್ತವೆ. ಅದು ಇರುವಂಥದ್ದೇ. ಹಾಗೆ ಒಂದು ಹೋರ ಗೆರೆ ಬರದಂತೆ, ಒಂದು ಪ್ರಹರ ಆದಂತೆ ಆ ಬೆಳ್ಳಕ್ಕಿಯ ಮಾಲೆ ಬಿಳಿ ಗೆರೆ ಬಂದಂತೆ ಅಂತ. ಎಷ್ಟು ಸಹಜವಾಗಿ ಸುಂದರವಾಗಿ ಈ ಕವಿಗಳೆಲ್ಲ ಹೇಳಿದ್ರೆ, ಶ್ರೀಹರ್ಷನಂಥವರು ಏನು ಮಾಡ್ತಾರೆ ಅಂತಂದರೆ, ಕೃತಕ ಚಮತ್ಕಾರದ ಪರಾಕಾಷ್ಠೆಗೆ ಹೋದಂಥವರು. ಅವರ ಕಾವ್ಯಗಳನ್ನು ನಾವು ವ್ಯಾಸಂಗ ಮಾಡಬೇಕು. ಮನುಷ್ಯನ ಬುದ್ಧಿಶಕ್ತಿ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ವಿಕ್ಷಿಪ್ತವಾಗಿ ವರ್ತಿಸಬಲ್ಲದು ಅಂತ ನೋಡೋದಕ್ಕೆ. ನನ್ನ ಪೂಜ್ಯ ಗುರುಗಳು ರಂಗನಾಥ್ ಶರ್ಮಾ ಹೇಳ್ತಾ ಇದ್ದಿದ್ದು ನೆನಪಾಗುತ್ತದೆ. ಇದನ್ನು ಓದಿದ್ರೆ ಕಾವ್ಯ ಸೌಂದರ್ಯಕ್ಕಿಂತ ಇವನೆಷ್ಟು ಬುದ್ಧಿವಂತ ಅಂತ ನಮಗೆ ಗೊತ್ತಾಗುತ್ತೆ ಅಂತ. ವಾಲ್ಮೀಕಿ ಮಹರ್ಷಿಗಳು ಸೀತೆಯ ಸೌಂದರ್ಯವನ್ನು ವರ್ಣಿಸುವಾಗ ವಿಷ್ಣು ಮಾಯೇವ ನಿರ್ಮಿತ ಅಂತ ಹೇಳ್ತಾರೆ. ವಿಷ್ಣು ಮಾಯೆಯಿಂದಲೇ ನಿರ್ಮಿತಳಾದಳು ಎಂಬಂತೆ ತೋರ್ತಾ ಇದ್ದಳು ಅಂತ. ಈ ವಿಷ್ಣು ಮಾಯೆ ಜಗತ್ತು, ಪರಮಾತ್ಮನ ಮಾಯಾ ವಿಲಾಸ ಈ ಜಗತ್ತು. ಈ ಜಗತ್ತಿನಷ್ಟು ಅದ್ಭುತವಾಗಿದ್ದಳು ಸೀತೆ ಅಂತ. ಸೀತೆಯ ಸೌಂದರ್ಯ ಈ ಜಗತ್ತಿನ ಎಷ್ಟು ಸೌಂದರ್ಯ ಇದು ಆ ರೀತಿಯಾದದ್ದು ಅಂತ. ಅದೇ ದಮಯಂತಿಯ ಮುಖ ಹೇಗಿತ್ತು ಅನ್ನೋದಕ್ಕೆ ನೈಷಧೀಯಕಾರ ಕೃತಸಾರ ಮಿವೇಂದು ಮಂಡಲಂ ದಮಯಂತಿ ವದನಾಯ ವೇದಸ ಕೃತಮಧ್ಯ ಬಿಲಂ ವಿಲೋಕ್ಯತೆ ಧೃತಗಂಭೀರ ಖನೀ ಖನೀಲಿಮ ಅಂತ ಬರೀತಾನೆ. ಚಂದ್ರಬಿಂಬದ ಸಾರವನ್ನು ತೆಗೆದು ಅವಳ ಮುಖವನ್ನು ಮಾಡಬೇಕು ಅಂತ ಕವಿ ಬ್ರಹ್ಮ ಮಾಡಿಕೊಂಡಂಥದ್ದು. ಹಾಗಾಗಿ ಮಧ್ಯದಲ್ಲಿರುವುದು ಸಾರ, ಅದನ್ನೆಲ್ಲ ಹಿಂಡಿ ತೆಗೆದುಬಿಟ್ಟ ದಮಯಂತಿಯ ಮುಖಕ್ಕೆ. ಹಾಗಾಗಿ ಮಧ್ಯ ಡೊಗರೆ ಬಿದ್ದು ಹೋಯಿತು. ಅದರ ಹಿಂದೆ ಆಕಾಶ ಬಂದು ಪ್ಯಾಚ್ ಆಗಿ ಕಾಣಿಸ್ತಾ ಇರೋದ್ರಿಂದ ಆ ಕಪ್ಪು ಮಚ್ಚೆ ಹೀಗೆ ತೋರ್ತಾ ಇರೋದು. ಹಿಂದಿನ ಆಕಾಶದ ರಿಫ್ಲೆಕ್ಷನ್ನು ಪ್ಯಾಚ್ ಅದು ಚಂದ್ರ ಮಧ್ಯ ಖಾಲಿ ಡೊಗರು ಬಿದ್ದಿರ್ತಕ್ಕಂಥದ್ದು. ದಮಯಂತಿಯ ಮುಖ ಚಂದ್ರನ ಸಾರದಿಂದ ಆದದ್ದು ಅಂತ ಬಹಳ ಎಫರ್ಟೆಡ್ ಆಗಿ ಮಾಡಿರ್ತಕ್ಕಂಥ ವಿಲಕ್ಷಣವಾದ ಅತಿಶಯೋಕ್ತಿ. ಉತ್ಪ್ರೇಕ್ಷಾಲಂಕಾರ ಹೃತಸಾರಮಿವ ಅಂತ ಹೇಳಿರೋದ್ರಿಂದ. ಆದರೆ ಇದು ಹಾಗಲ್ಲ, ಕಾಣ್ತಾ ಇದೆ ಬೆಳ್ಳಕ್ಕಿ ಮಾಲೆ. ಎಲ್ಲಿ ಹೋದ ಸೂರ್ಯ, ಎಲ್ಲಿ ಹೋದ ಚಂದ್ರ ಅಂತ ಕಾಲನೇ ಬರೆದಂಥ ಗೆರೆ ಎನ್ನುವಲ್ಲಿ ಒಂದು ಬೆರಗು, ಒಂದು ಮುಗ್ಧವಾದ ಬೆರಗು ತೋರುತ್ತದೆ. ಅದೇ ತರಹ ಮತ್ತೊಂದು ಪ್ರಕೃತಿ ಚಿತ್ರಣ. ಅವಿರಲ ಪಡಂತ ನವಜಲಧಾರ ರಜ್ಜು ಗಡಿಯಂ ಪಾತ್ತೇಣ ಅಪಹುತ್ತೋ ಉಕ್ಕೇತುಂ ರಸಯಿ ವ ಮೋಹೋ ಮಹಿಂ ಉಜಯಿ. ಸಂತತ ಸುರಿಯುವ ನೀರಿನ ಧಾರೆಯ ಹಗ್ಗದೋಳೆಳೆಯನು ಬಿಗಿದು ಮೇಲಕ್ಕೆ ತಮ್ಮಿಂದಲೆತ್ತುವುದಾಗದೆ ಮೋಡಗಳಳುತ್ತಿವೆ ನೊಂದು. ಮಳೆಗಾಲದ ಮೋಡಗಳ ಗರ್ಜನೆಯನ್ನು, ಮಿಂಚು ಗೊಂಚಲಿನ ಲಾಸ್ಯವನ್ನು ಕವಿ ವರ್ಣಿಸ್ತಾನೆ ನೋಡಿ.
ಸಂತತ ಸುರಿಯುವ ನೀರಿನ ಧಾರೆಯ ಹಗ್ಗದೊಳಿಳೆಯನು ಬಿಗಿದು. ಧಾರಾಕಾರವಾಗಿ ಸುರಿಯುವ ನೀರಿನ ಆ ಒಂದು ಪ್ರವಾಹ, ಮಳೆ, ಅದೇ ಹಗ್ಗ. ಆ ಥರ ಲಕ್ಷಾಂತರ ಹಗ್ಗಗಳನ್ನು ಭೂಮಿಗೆ ಕುಣಿಕೆ ಹಾಕಿ ಬಿಗಿದು ಮೇಲಕ್ಕೆ ಎತ್ತಬೇಕು ಅಂತ ಮೋಡಗಳ ಪ್ರಯತ್ನ ಅಂತೆ. ಭೂಮಿಯನ್ನು ದಿವಂಗತವನ್ನಾಗಿಸಬೇಕು ಅಂತ ಅವುಗಳ ಅಪೇಕ್ಷೆ. ಹಾಗೆ ಎಳೆಯೋದಕ್ಕೆ ಹೊರಟಾಗ ಆಗ್ತಾ ಇಲ್ವಲ್ಲ, ಅದಕ್ಕೆ ಅಯ್ಯೋ ಎಳೆಯೋಕ್ಕಾಗ್ತಾ ಇಲ್ಲ ಅಂತ ಗರ್ಜನೆ ಮಾಡಿ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ಳೋ ತರಹ ಅವು ಗುಡುಗುತ್ತಾ ಇವೆ ಅಂತ. ಅಂದರೆ ಭೂಮಿಯನ್ನೇ ಆಕಾಶಕ್ಕೆ ಬೆಳಗಿಸಿ ಎತ್ತುವಂಥ ಒಂದು ಪ್ರಯತ್ನ ಅಂತ ತೋರುವುದು. ಇದು ಒಬ್ಬ ವಿರಹೋತ್ಕಂಠಿತೆ, ಮಳೆಗಾಲ ಇಷ್ಟು ಘೋರವಾದದ್ದು, ಇನ್ನೂ ದೈತ ಬರಲೇ ಇಲ್ಲವಲ್ಲ ಅನ್ನುವ ಚಿಂತೆಯಲ್ಲಿ ಹೇಳುವ ಹಿನ್ನೆಲೆ ಇದು ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. 37ನೇ ಪದ್ಯ. ಓಹಿಯ ಓಹಿದಯಂ ತಯ್ಯ ಪಡಿವಜ್ಜಿವೂಣ ದಯ್ಯಸ್ಸ ಅತ್ತೇ ಕಾವುಲ ಪೀಸಂಬಘಾಯಿ ಕಿಂ ತೈ ಸಮಾರದ್ಧಂ ಪ್ರಿಯತಮನೆದುರಳು ಗಡುವಿನ ದಿನವನು ಪ್ರಸ್ಥಾನ ಕಾಲದೊಳಂತು ಒಪ್ಪಿಕೊಂಡಿಂದು ವಿಶ್ವಾಸಘಾತುಕವನು ಹೃದಯವೇ ನೆನೆವುದೇಕಿಂತು. ವಿರಹಿಣಿ ತನ್ನ ಹೃದಯಕ್ಕೆ ಧಿಕ್ಕಾರ ಮಾಡ್ಕೊಳ್ತಾ ಇದ್ದಾಳೆ. ಓಹಿಯ ಅಂದರೆ ಹೇ ಹೃದಯ ಅಂತ. ಅಯ್ಯೋ ಹೃದಯವೇ, ಪ್ರಿಯತಮ ಊರಿಗೆ ಹೋಗುವಾಗ 10 ದಿವಸ ಆದಮೇಲೆ ಬರ್ತೀನಿ, 20 ದಿವಸ ಆದಮೇಲೆ ಬರ್ತೀನಿ, ತಿಂಗಳಾದ್ಮೇಲೆ ಬರ್ತೀನಿ ಅಂತ ಅವನು ಅವಧಿ ಕೊಟ್ಟಾಗ ಆಗಲಿಂತ ತಲೆಲ್ಲಾಡಿಸಿ ಒಪ್ಪಿಕೊಂಡು ಈಗ ಯಾತಕ್ಕೆ ತಾಳಕ್ಕಾಗೋಲ್ಲ ಅಂತ ಬಡ್ಕೋತಾ ಇದೀಯಾ, ಯಾಕೆ ಹೀಗೆ ಆಡ್ತಾ ಇದೀಯಾ, ಸುಮ್ಮನೆ ಇರೋಕ್ಕಾಗೋದಿಲ್ವಾ, ಸಹನೆ ತೋರೋಕ್ಕಾಗೋಲ್ವಾ, ಸಹಕಾರ ಕೊಡೋಕ್ಕಾಗೋಲ್ವಾ ಅಂತ ಕೇಳ್ತಿದ್ದಾಳೆ. ಅಂದರೆ ಅವನು ಹೋಗುವಾಗ ತಲೆ ಸವರಿ ಏನೋ ಮರುಳು ಮಾತುಗಳನ್ನಾಡಿ ಬೇಗ ಬರ್ತೀನಿ ಅಂತ ಹೇಳಿದ್ದಾನೆ. ದುಷ್ಯಂತ ಶಕುಂತಲೆಗೆ ಹೇಳಿದ್ನಲ್ಲ, ಈ ಉಂಗುರದಲ್ಲಿರುವ ಒಂದೊಂದು ಅಕ್ಷರಗಳನ್ನು ಎಣಿಸ್ತಾ ಬಾ, ಮುದ್ರಿ ಉಂಗುರ, ಶ್ರೀಮನ್ ಮಹಾರಾಜಾಧಿರಾಜ ದುಷ್ಯಂತ ಅಂತನ್ನುವಂಥ ಈ ಒಂದು ಹೆಸರಿದ್ದಿರಬೇಕು. ಒಂದೊಂದು ದಿವಸಕ್ಕೆ ಒಂದೊಂದು ಅಕ್ಷರ ಅಂತ ಎಣಿಸ್ತಾ ಬಾ, ಅದು ಮುಗಿಯೋದ್ರೊಳಗಾಗಿ ಪಲ್ಲಕ್ಕಿ ಕಳಿಸಿರ್ತೀನಿ ಅಂತ. ತಿಂಗಳೇ ಆದರೂ, ಎಷ್ಟು ತಿಂಗಳೂ ಆದರೂ ಅವನು ಬರಲೇ ಇಲ್ಲ. ಏನು ಮಾಡುವಂಥದ್ದು, ಇದು ಬರುವ ಕಷ್ಟ. ಹೀಗಾಗಿ ಇಲ್ಲಿ ಅವಳು ತನ್ನ ಹೃದಯಕ್ಕೆ ದೂಷಣೆ ಮಾಡಿಕೊಳ್ತಾ ಇದ್ದಾಳೆ. ಏನಿದು, ಎಂಥ ಅನ್ಯಾಯವಾಯ್ತಲ್ಲ ಅಂತ. ಇನ್ನೊಂದು ಬಹಳ ಅದ್ಭುತವಾದ ಅಬ್ಸರ್ವೇಷನ್, ಸೂಕ್ಷ್ಮ ನಿರೀಕ್ಷಣ ಶಕ್ತಿ, ಒಂದು ಕಿವಿ ಓಲೆಯ ಬಗ್ಗೆ. ಕವಿಗೆ ಯಾವುದನ್ನು ತೆಗೆದುಕೊಂಡು ಅದು ವ್ಯಂಜಕವಾಗುವಂತೆ, ಅಂದರೆ ರಸಕ್ಕೆ ಸ್ಫುರಣೆ ತಂದುಕೊಡುವಂತೆ ಬರೆಯಬಲ್ಲ ಪ್ರತಿಭೆ ಹೊಂದಿರಬೇಕಷ್ಟೆ. ಯಾವುದರ ಮೇಲೆ ಬೇಕಾದರೂ ಹೇಗೆ ಬೇಕಾದರೂ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಒಮ್ಮೆ ನನ್ನ ಒಂದು ಶತಾವಧಾನದಲ್ಲಿ, ಸಮಗ್ರ ಶತಾವಧಾನ 91ನೇ ಇಸ್ವಿಯಲ್ಲಿ, ಹೀಗೆ ಡಿಸೆಂಬರ್ ತಿಂಗಳಲ್ಲಿ ಮಾಡಿದಾಗ ಕೊಟ್ಟಂಥ ಒಂದು ವಸ್ತು ಏನಂದರೆ, ಹೇನಿನ ಕಾಲಿನ ವರ್ಣನೆ ಮಾಡಬೇಕು ಅಂತ. ಹೇನಿನ ಕಾಲಿನ ವರ್ಣನೆ ಅದು ಅಚ್ಚಗನ್ನಡದಲ್ಲಿ ಮಾಡಬೇಕು ಅಂತ. ಪದ್ಯ ನೆನಪಿನಲ್ಲಿ ಇಲ್ಲ, ಆದರೆ ತಾತ್ಪರ್ಯ ಮಾತ್ರ ಉಂಟು ಮನಸ್ಸಿನಲ್ಲಿ. ಮೊದಲೇ ಸುಂದರಿಯರು, ಪದ್ಮಿನಿ ಜಾತಿಯ ಸುಂದರಿಯರು, ಅವರಲ್ಲಿ ತುರುಬಿನಲ್ಲಿ ಸಹಜವಾಗಿ ದಿವ್ಯ ಪರಿಮಳ ಇರುತ್ತದೆ ಅಂತ ಹೇಳ್ತಾರೆ. ಅದರ ಮೇಲೆ ಅವರು ಪರಿಮಳದ ಎಣ್ಣೆಯನ್ನು ಬಳದುಕೊಂಡಿದ್ದಾರೆ, ಪರಿಮಳದ ಪುಷ್ಪಗಳನ್ನು ಮುಡ್ಕೊಂಡಿದ್ದಾರೆ. ಹಾಗಿರುವ ಮುಡಿಯೊಳಗೆ ಸದಾಕಾಲ ಓಡಾಡುವಂಥ ಪುಣ್ಯ ನಿನ್ನದಾಯ್ತಲ್ಲ ಕಾಲೆ, ಹೇನಿನ ಕಾಲೆ, ಇದು ಯಾರಿಗೂ ಬರದೇ ಇರತಕ್ಕಂಥದ್ದು. ಹೀಗೆ ಪರಿಮಳ ಸಾಮ್ರಾಜ್ಯದಲ್ಲಿ ಓಡಾಡುವಂತಹ ಒಂದು ಸಿದ್ಧಿ ಬಂದು ನೀನು ಹೇಗೆ ಕಾಣಿಸ್ತೀಯ ಅಂದರೆ ಪರಿಮಳದ ವಿಜಯ ಸ್ತಂಭದಂತೆ ತೋರ್ತಾ ಇದೀಯಾ ಅಂತ. ಪರಿಮಳಕ್ಕೆ ಒಂದು ವಿಜಯ ಇದ್ದರೆ ಆ ವಿಜಯವನ್ನು ಒಂದು ಸ್ತಂಭ ರೂಪದಲ್ಲಿ ನಿರ್ಮಾಣ ಮಾಡೋದಿದ್ರೆ ಅದು ಹಾಗೆ ಅಂತ. ವಸ್ತು ಕ್ಷುದ್ರವೇ ಆದರೂ ಕಲ್ಪನೆ ಮಾಡಿಕೊಳ್ಳಬೇಕಾಗುತ್ತದೆ. ಆ ತರಹ ಇಲ್ಲೊಂದು ಕಿವಿಯ ಓಲೆಯ ಬಗ್ಗೆ, ಅದು ನೋಡಿ ಎಷ್ಟು ಚೆನ್ನಾಗಿದೆ. ಸಾಮಾಯಿ ಗರುವ ಜೋವಣ್ಣ ವಿಶೇಷ ಬರಿಯೇ ಕವೋಲ ಮೂಲಮ್ಮಿ ಪಿಜ್ಜಯಿ ಅಹೋ ಮುಹೇಣ ವ ಕಣ್ಣವಾಂಸೇಣ ಲಾವಣ್ಣಂ ಹರೆಯದ 16 ಕನ್ನೆಯ ಕೆನ್ನೆಯ ಕೋಮಲ ಲಾವಣ್ಯ ಸುಧೆಯ ಕೆಳಮೊಗನಾಗೀತ ಕುಡಿವಂತೆ ತೋರ್ಪುವುದು ಕಿವಿಯ ವತಂಸವಿದಿಂದು. ಹರೆಯ 16 ಕನ್ನೆಯ ಕೆನ್ನೆಯ ಕೋಮಲ ಲಾವಣ್ಯ ಸುಧೆಯ, 16 ಹರೆಯದ ಹುಡುಗಿಯ
ಕೆನ್ನೆಯ ಮೇಲಿಂದ ಒಸರುವ ಲಾವಣ್ಯ ಸುಧೆಯನ್ನು ತಲೆಕೆಳಕಾಗಿ ತಪಸ್ಸು ಮಾಡಿ ಆದರೂ ಕುಡಿಯುವಂತೆ ಅಪೇಕ್ಷೆ ಪಟ್ಟ ರೀತಿಯಲ್ಲಿ ಕಿವಿಗೆ ಹಾಕಿಕೊಂಡಂಥ ಅವತಂಸ ತೋರ್ತಾ ಇದೆ ಅಂತ. ಕಿವಿಗೆ ಹಾಕಿಕೊಂಡಂಥ ಝುಮ್ಕಿ ತಲೆಕೆಳಕಾಗಿ ಕೆಳಕ್ಕೆ ಬಿದ್ದಿರುತ್ತೆ. ಅದು ಹೇಗೆ ಅಂದರೆ ತಲೆಕೆಳಕಾಗಿ ಬಿದ್ದರೂ ಪರವಾಗಿಲ್ಲ, ಆ ಕೆನ್ನೆಯ ಮೇಲಿಂದ ಜಾರಿ ಬರುವ ಲಾವಣ್ಯ ಸುಧಿಯನ್ನು ಹೀರಬೇಕು ಅಂತ ಅಲ್ಲಿಗೆ ಅಂಟಿಕೊಂಡಂತೆ ತೋರುತ್ತದೆ ಅಂತ. ಎಷ್ಟು ಸುಂದರವಾದಂಥ ಕಲ್ಪನೆ. ಒಂದು ಕಡೆ ಇದೇ ಕಿವಿಯ ಓಲೆ ಬಗ್ಗೆ ಜಲ್ಹಣನ ಸೂಕ್ತಿ ಮುಕ್ತಾವಳಿಯಲ್ಲಿ ಒಂದು ಪದ್ಯ ಬರುತ್ತೆ. ವೇದಕ್ಲೇಶೋ ವಹನಕ್ಲೇಶ ಕರ್ಣಸ್ಯ ಕುಂಡಲ ಗ್ರಹಣೆ ಶೋಭಾತು ಕಪೋಲ ಯುಗಸ್ಯ ಅಂತ. ಚುಚ್ಚಿಸ್ಕೊಳ್ಳೋದು ಹೊತ್ತುಕೊಳ್ಳೋದು ಕಿವಿಗೆ ಪಾಪ, ಆದರೆ ಶೋಭೆ ಮಾತ್ರ ಕೆನ್ನೆಗೆ. ಈ ಬಾವಲಿ ಜುಮ್ಕಿ ಅಂತೆಲ್ಲ ಕರೀತಾರೆ. ಅದರೊಳಗೂ ಉತ್ತರ ಭಾರತದಲ್ಲಿ ಎಲ್ಲ ವಿಶೇಷವಾಗಿ ಹಾಕ್ಕೊಳ್ಳೋದು ಜೊಂಪೆ ಕೆಳಕ್ಕೆ ಬರುತ್ತೆ. ಕಿವಿಯ ಹಾಲೆ ಅಂತ ಯಾವುದನ್ನು ಕರಿತೀವಿ, ಇದನ್ನು ಕರ್ಣಪಾಲಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಕರ್ಣಪಾಲಿಯಲ್ಲಿ ಅವುಗಳೇನು ಹೊಳೆಯುವಂತೆ ಇರೋಲ್ಲ. ಅಲ್ಲಿಂದ ಒಂದು ಅಂಗುಲ ಕೆಳಕ್ಕೆ ಇಷ್ಟು ದೊಡ್ಡದಾಗಿ ಕೆನ್ನೆ ಹತ್ತಿರ ಓಲಾಡ್ತಾ ಇರ್ತವೆ. ಹಾಗಾಗಿ ಕಿವಿಗೆ ಪಾಪ ಅದರ ಅಂದವಿಲ್ಲ, ಚಂದವಿಲ್ಲ. ಚುಚ್ಚಿಸ್ಕೊಳ್ಳೋದು ಹೊತ್ತುಕೊಳ್ಳೋದು ಆ ಕೂಲಿ ಕೆಲಸ ಬಾಚುವುದಷ್ಟೇ ಬರುತ್ತೆ ಹೊರತು ಮತ್ತಿನ್ಯಾವುದೂ ಇಲ್ಲ. ಆದರೆ ಕೆನ್ನೆಗೆ ಮಾತ್ರ ಇರ್ಕೆಲದಲ್ಲಿ ಚಾಮರ ಸೇವೆ ಮಾಡುವಂತೆ ಈ ಬ್ರೇಕ್ ಡಾನ್ಸ್, ಡಿಸ್ಕೋ ಡಾನ್ಸಲ್ಲಿ 10 ಬಣ್ಣದ ಬೆಳಕುಗಳನ್ನು ಆಚೆಗೆ ಈಚೆಗೆ ಹಾಗೆ ಹೀಗೆ ಬೀಮಿಂಗ್ ಆಗಿ ಓಡಾಡಿಸ್ತಾರಲ್ಲ, ಆ ಥರ ಅವುಗಳು ತಮ್ಮ ನವರತ್ನದ ದೇದೀಪ್ಯಮಾನ ಕಾಂತಿಯಿಂದ ಶೋಭಿಸುವಂತೆ ತೋರುತ್ತದೆ. ಏನು ಅನ್ಯಾಯ! ತೆಲುಗಿನಲ್ಲಿ ಒಂದು ಗಾದೆ ಉಂಟು, ಸೊಮ್ಮು ನೀದಿ ಸೋಕು ನಾದಿ ಅಂತ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಕನ್ನಡದ ಗಾದೆ ಇಲ್ವಾ? ಹಾಗೇನೆ ಯಾರ್ದೋ ಖರ್ಚಿನಲ್ಲಿ ಇನ್ಯಾರೋ ಮೋಜು ಮಾಡುವಂಥದ್ದು ಅಂತ. ಅಂದರೆ ಒಂದು ವಸ್ತು ಅದೆಷ್ಟು ಬಗೆಯಲ್ಲಿ ತೋರಿಸಬಹುದು ಅಂತ. ಶಂಕರರ ಸೌಂದರ್ಯ ಲಹರಿಯಲ್ಲಿ ಇನ್ನೂ ವಿಲಕ್ಷಣವಾದ ರೀತಿಯಲ್ಲಿ ಆ ವರ್ಣನೆಯನ್ನು ಮಾಡ್ತಾರೆ. ಅದು ಹೇಗೆ ಅಂತಂದರೆ, ಕಿವಿಯ ಒಂದು ಅಲಂಕಾರವಾದಂಥ ಕರ್ಣಪಾತ್ರಗಳು, ಕರ್ಣಾಭರಣಗಳು ಕನ್ನಡಿಯಂತೆ ಹೊಳೆಯುವ ಕೆನ್ನೆಯಲ್ಲಿ ಪ್ರತಿಫಲಿಸ್ತಾ ಇವೆ ಅಂತ ಹೇಳಿಬಿಟ್ಟಿದ್ವಿ. ಹಾಗೆ ಪ್ರತಿಫಲಿಸಿದಾಗ 2 ಓಲೆಗಳು, ಒಂದು ಜೊತೆ ಓಲೆ 2 ಜೊತೆ ಓಲೆಯಂತೆ 4 ತೋರುತ್ತವೆ. ಹಾಗೆ ನೋಡಿದಾಗ ಮುಖವೇ 4 ಚಕ್ರಗಳ ಒಂದು ರಥ. ಆ ರಥದ ಮೇಲೆ ಮನ್ಮಥನೇ ಕೂತು ಶಿವನ ಮೇಲೆ ಮತ್ತೊಂದು ಇನ್ನಿಂಗ್ಸ್ ಯುದ್ಧ ಮಾಡೋದಕ್ಕೆ ಹೊರಟಂತೆ ತೋರುತ್ತದೆ ಅಂತ ಹೇಳಿಬಿಟ್ಟಿದ್ನು ವರ್ಣನೆಯನ್ನು ಮಾಡ್ತಾರೆ. ಅಂದರೆ ಕಲ್ಪನೆಗೆ ಅವಕಾಶ ಅನಂತವಾಗಿರ್ತಕ್ಕಂಥದ್ದು. ವಾಚಸ್ಪತಿ ಸಹಸ್ರಾಣಾಂ ಸಹಸ್ರೈರಪಿ ಯತ್ನತಃ ವಿಮೃಷ್ಟಾಪಿ ಕ್ಷಯಂ ನೈತಿ ಪ್ರಕೃತಿರ್ ಜಗತಾಮಿವ ಅಂತೀವಲ್ಲ, ಹಾಗೆ ಎಷ್ಟು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ತೋರಿಕೊಳ್ಳಬೇಕು. ಅದೇ ತಾನೇ ಇನ್ನಿಲ್ಲ ಇಲ್ಲಿ ಅವಕಾಶ ಅಂತ ಅಂದುಕೊಂಡ್ರೆ ಒಬ್ಬ ಪ್ರತಿಭಾಶಾಲಿ ಒಂದು ದೊಡ್ಡ ರಾಜಮಾರ್ಗವನ್ನೇ ತೋರಿಸಿರ್ತಾನೆ. ನಮಗೆ ಗೊತ್ತಾಗಲಿಲ್ಲ, ಆ ಪ್ರತಿಭೆ ನಮಗಿರಲಿಲ್ಲ ಅಷ್ಟೆ, ಇನ್ನೇನೂ ಅಲ್ಲ. ಸಕ್ಸಸ್ ಅನ್ನೋದು ಅದೇ. ಈಗ ಯಾರೋ ಕೆಲವರು ದುಡ್ಡು ಕಾಸು ಬೇಕಾದಂತೆ ಮಾಡ್ತಾರೆ ಅಂದರೆ ಇನ್ಯಾರಿಗೂ ತೋರದೇ ಇರತಕ್ಕಂಥ ಒಂದು ವಾಣಿಜ್ಯ ಕೌಶಲ, ವಾರ್ತಕ್ಯ ಕೌಶಲ ಅವರಿಗೆ ಬಂದಿರುತ್ತೆ, ನಮಗೆ ಗೋಚರವಾಗಿರೋದಿಲ್ಲ. ಅದರಿಂದಲೇ ಒಂದು ಪ್ರಾಕೃತ ಕವಿತೆಯಲ್ಲೇ ಬರುತ್ತೆ, ವಿಕಟ ಕವಿಗೋಚರ ವಾಣಿ ಅಂತ. ವಿಕಟ ಕವಿಗೋಚರ ವಾಣಿ ಅದು ಹೇಗೋ ಯಾವುದೋ ರೀತಿಯಲ್ಲಿ ತೋರ್ಕೊಳ್ಳುತ್ತೆ, ಅದು ಹಾಗೆ ಆಗುವಂಥದ್ದು. ಇಲ್ಲಿ ಹಾಗಿರುವಂಥ ಒಂದು ಪದ್ಯ ತೋರ್ಪಡಿಸುತ್ತೆ. ಮತ್ತೊಂದು 40ನೇ ಪದ್ಯ. ಸೇಡಲ್ಯವಂಗಿ ಗೊತ್ತಗಹಣೇನ ತಸ್ಸ ಸುಹಾಸ್ಯ ದೂಯಿಂ ಪಟ್ಟಾಯಂತಿ ತಸ್ಸೇಯ ಧರಂಗಣಂ ಪತ್ತ. ಮಾರನೆ ಅವನನು ಎಸವೆಯಾದರೆ ಮುಂದೆ ನನ್ನನ್ನು ಹೊಡೆದಂಬಿ ನಿಂದೆ. ಮರುಜನ್ಮದುಳು ಸಹ ನಿನ್ನ ಪಾದಗಳನ್ನು ಪ್ರಾಣಗಳಿಂದರ್ಚಿಸುವೆನು. ಅಂದರೆ ಬೇರೊಂದು ಬಾಣದಿಂದ ನನ್ನನ್ನು ಹೊಡಿಬೇಡ, ಯಾವ ಬಾಣದಿಂದ ನನ್ನನ್ನು ಘಾತಿಸಿದೆಯೋ ಅದೇ ಬಾಣದಿಂದ ನನ್ನ ಪ್ರಿಯನನ್ನೂ ಘಾತಿಸು. ಹಾಗೆ ಮಾಡಿದ್ರೆ ಇನ್ನೊಂದು ಜನ್ಮಕ್ಕೂ ನಿನಗೆ ನಾನು ಪಾದಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅಂದರೆ ಇಷ್ಟ ಇಲ್ಲದೆ ಇದ್ದವ್ರನ್ನ ಯಾರನ್ನೋ ಕಟ್ಟಿಬಿಟ್ರೆ ಪ್ರಯೋಜನ ಏನು ಬಂತು? ಇಷ್ಟ ಇದ್ದವ್ರನ್ನ ಕಟ್ಟಬೇಕು, ಮತ್ತು ಅವರು ಇಷ್ಟ ಇದ್ದವರಾಗಬೇಕು. ವಿಲಕ್ಷಣ ಲೋಕದಲ್ಲಿ ಪ್ರೀತಿಯ ಒಂದು ವಿಪರೀತ ವರ್ತನೆ. ಯಾರನ್ನ ನಾವು ಬಯಸ್ತೀವೋ ಅವರು ಮತ್ತೊಬ್ಬರನ್ನ ಬಯಸ್ತಾರೆ, ಅವರು ಇನ್ನೊಬ್ಬರನ್ನ ಬಯಸ್ತಾರೆ.
ಹೀಗೆ ಕೊನೆ ಮೊದಲಿಲ್ಲದೆ ಹೋಗ್ತಾ ಇರ್ತಕ್ಕಂಥದ್ದು ಭರ್ತೃಹರಿಗೆ ವೈರಾಗ್ಯ ಸೂಚಕವಾದಂಥ ಒಂದು ಪದ್ಯ ಅಂತ ಹೇಳ್ತಾರಲ್ಲ. ಯಾಂಚಿಂತಯಾಮಿ ಸತತಂ ಮೈ ಸಾವಿರಕ್ತ ಸಾಪ್ಯನ್ಯಮಿಚ್ಛತಿ ಜನೋಪ್ಯಯಮನ್ಯಸಕ್ತಃ ಅಸ್ಮತ್ಕೃತೆ ಚ ಪರಿತುಷ್ಯತಿ ಕಾಚಿದನ್ಯ ಧಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ. ಭರ್ತೃಹರಿಗೆ ರಾಜನಾಗಿದ್ದಾಗ ಒಬ್ಬ ಯತೀಶ್ವರ ಬಂದು ತನ್ನ ತಪಃಫಲವನ್ನು ಒಂದು ಕೊಟ್ಟ. ಅದನ್ನು ತಿಂದವರಿಗೆ ಯೌವನ ದೀರ್ಘಕಾಲ ಇರುತ್ತದೆ, ಮುಪ್ಪು ಸುಳಿಯೋಲ್ಲ. ಅವನು ತನಗೆ ಇಷ್ಟಳಾದಂಥ ಪತ್ನಿಗೆ ಕೊಟ್ಟ. ಅವಳಿಗೆ ಈ ರಾಜನಿಗಿಂತ ಮತ್ತೊಬ್ಬ ಆತ್ಮೀಯನಾಗಿದ್ದ ರಾಣಿ ಅವನಿಗೆ ಕೊಟ್ಟಳು. ಅವನಿಗೆ ಆ ಸ್ಥಾನ ನರ್ತಕಿ ಪ್ರೀತಿ ಪಾತ್ರಳು, ಅವಳಿಗೆ ಕೊಟ್ಟ. ಅವಳು ನಮ್ಮೆಲ್ಲರನ್ನ ಕಾಪಾಡುವ ಮಹಾರಾಜ ಒಳ್ಳೆಯವನು, ಅವನಿದನ್ನು ತಿಂದರೆ ಶಾಶ್ವತವಾಗಿ ಚೆನ್ನಾಗಿರುತ್ತೆ, ಲೋಕಕ್ಕೆ ಜಗತ್ತಿಗೆ ಪ್ರಜೆಗಳಿಗೆ ಕ್ಷೇಮ ಅಂತ ಅವನಿಗೆ ಕೊಟ್ಟಳು. ಹೇಗೆ ತಾನು ಕೊಟ್ಟದ್ದು ಮತ್ತು ತನ್ನ ಕೈಗೆ ಬಂತು? ಕೆಲವೊಮ್ಮೆ ನಾವು ಯಾರಿಗೋ ಪ್ರೆಸೆಂಟೇಷನ್ ಕೊಟ್ಟಿರ್ತೀವಿ, ಅದು ಹಾಗೇನೆ ಸರ್ಕ್ಯುಲೇಷನ್ ಆಗ್ತಾನೇ ಇರುತ್ತೆ, ಎಲ್ಲಿಂದ ಎಲ್ಲಿಗೆ ಅಂತ. ಅದು ನಮ್ಮಲ್ಲಿಗೆ ಬರುತ್ತೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಿಬಿಟ್ಟಿದ್ನು. ಹಾಗಾಯ್ತಲ್ಲ ಅಂತ ಕಡೆಗೆ ಎಕ್ಸ್ಪ್ಲೋರ್ ಮಾಡಿ ನೋಡ್ದ. ಸರ್ಕ್ಯೂಟ್ ಏನು ಅಂತ ಗೊತ್ತಾಯಿತು, ಶಾರ್ಟ್ ಸರ್ಕ್ಯೂಟ್. ಆಗ ಫ್ಯೂಸ್ ಹೋಯಿತು, ಪ್ರೀತಿ ಅನ್ನೋದು ಇಲ್ಲವಾಯಿತು. ತತ್ಕ್ಷಣ ವೈರಾಗ್ಯಕ್ಕೆ ಬಂದ, ಅದಲ್ಲ ಅಂತ. ಹಾಗೆ ಈ ಲೈಕ್ ಮೈಂಡೆಡ್ನೆಸ್ ಬಹಳ ಮುಖ್ಯ ಅನ್ನುವುದನ್ನು ಕವಿ ಹೇಳ್ತಾ ಇದ್ದಾನೆ. ಮನ್ಮಥನಿಗೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಾದಿ ಪಂಚ ಬಾಣಗಳು, ಅವುಗಳನ್ನು ಸಜಾತೀಯವಾಗಿಯೇ ಹೊಡೆಯಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಈ ಪಂಚಬಾಣಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಪರಿಣಾಮ ಅಂತ ಕೂಡ ಹೇಳ್ತಾರೆ. ಸ್ತಂಭನ, ಸ್ವೇದನ, ಮೋಹನ, ತಾಪನ, ಮೂರ್ಛನ ಇತ್ಯಾದಿಗಳೆಲ್ಲ ಉಂಟು. 5ನೆಯ ಬಾಣವನ್ನು ಬಿಟ್ಟರೆ ಅದು ಮರಣವೇ. ಹಾಗಾಗಿ ಆಂಧ್ರದಲ್ಲಿ ಎಲ್ಲ ಈ ಒಂದು ಕಲಾ ಕೌಶಲ ಯಾವ ಮಟ್ಟಕ್ಕಿತ್ತು, ಶಾಸ್ತ್ರದ ನಿಷ್ಕರ್ಷೆ ಎಂಥ ಹಂತದಲ್ಲಿತ್ತು ಅಂದರೆ, ರಂಗಸ್ಥಳದಲ್ಲಿ ಯಾವುದಾದ್ರೂ ನರ್ತಕಿ ಮನ್ಮಥನ ನರ್ತನವನ್ನು ಮಾಡ್ತಾ ಒಮ್ಮೆ ಇಮ್ಮೆ ಮುಮ್ಮೆ ನಾಲ್ಮಡಿ ಐಮಡಿ ಅಂತ 5ನೇ ಬಾಣ ಬಿಟ್ಟರೆ ರಂಗಸ್ಥಳಕ್ಕೆ ಪುಣ್ಯಾಹವಾಚನ ಮಾಡಿಬಿಟ್ಟಿದ್ನುವೆ ಶುಭ್ರ ಮಾಡಬೇಕಾಗ್ತಿತ್ತು. ಯಾಕೆಂದರೆ 5ನೇ ಬಾಣ ಪ್ರಯೋಗ ಮಾಡಿದ್ರೆ ಅದು ಮೈಲಿಗೆನ ಆಶೌಚವನ್ನು ತಂದು ಬಿಡುತ್ತೆ, ಮರಣವನ್ನು ಅಂತ ಹೇಳಿಬಿಟ್ಟಿದ್ನುವೆ. ವಿದ್ವಾಂಸರೆಲ್ಲ ತತ್ಕ್ಷಣ ಯಜ್ಞೋಪವೀತವನ್ನು ನೀವೀತಿಯಾಗಿ ಹಾಕ್ಕೊಂಡು ಅಬ್ರಹ್ಮಣ್ಯ ಅಂತ ಎದ್ದು ಬಿಟ್ಟು ಹೊರಟೋಗ್ಬಿಡೋರಂತೆ. ರಂಗಸ್ಥಳಕ್ಕೇನೆ ಮೈಲಿಗೆ ಬಂದುಬಿಡ್ತು, ಸೂತಕ ಬಂದುಬಿಡ್ತು ಅಂತ ಹೇಳಿಬಿಟ್ಟಿದ್ನುವೆ. ಅದಕ್ಕೆ ಎಂಥ ನರ್ತಕಿ ಕೂಡ 4 ಬಾಣಗಳಿಗೆ ಪ್ರಯೋಗ, ಅದು ಮೂರ್ಛೆ. ಆಮೇಲೆ ಮರಣ ಅನ್ನುವುದು ಅಪ್ರದರ್ಶ್ಯವಾದದ್ದು ಅಂತೆಲ್ಲ ಹೇಳಿ, ಅಂದರೆ ಒಂದು ಸೂಚ್ಯವಾದ ಕನ್ವೆನ್ಷನನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ. ಎಲ್ಲಿಯೋ ಒಂದು ಕಡೆ ಹದ ಇರುತ್ತೆ, ಆ ಹದ ಮೀರಿದರೆ ರಸ ಇಲ್ಲ. ಮತ್ತೊಂದು ಪದ್ಯ, ಇದೊಂದು ಮಹಾಭಾರತ ಶ್ಲೇಷ. ಕುರುಣಾಹೋವ್ಯ ಪಹಿವೋ ಧೂಮಿಜ್ಯ ಮಾಹವಸ್ಸ ಮಿಲಿಯೇಣ ಭೀಮೇಣ ಜಹಿಚ್ಯಾಯೇ ದಾಹಿಣವಾಯೇಣ ಚಿಪ್ಪಂತು. ಭೀಮನು ದಕ್ಷಿಣ ಮರುತನು ಮಾಧವನ್ ಒಡಗೊಂಡು ಮೈಸೋಕಿದಂದು ಕುರುನಾಥನಂದದೆ ಪಥಿಕನು ಹಾರವ ಗೈದನು ಬೆಂದನು ನೊಂದು. ವಸಂತ ಋತುವಿನಲ್ಲಿ ಪ್ರಯಾಣಿಕರು ಓಡಾಡ್ತಾ ಇದ್ದಾಗ ಆ ಪಯಣಿಗರಿಗೆ ದಕ್ಷಿಣದ ಮಲಯ ಮಾರುತ ಬೀಸಿದಾಗ ಏನಾಗುತ್ತದೆ ಎನ್ನುವುದನ್ನು ಪಂಪ ಹೇಳ್ತಾನೆ. ತೆಂಕಣ ಗಾಳಿ ಸೋಂಕಿದೊಡಂ ಅಂತ. ತೆಂಕಣ ಗಾಳಿ ದಕ್ಷಿಣ ದಿಕ್ಕಿನಿಂದ ಬರ್ತಕ್ಕಂಥ ವಸಂತದ ಮೃದು ಮನೋಹರವಾದ ಶೀತಲವಲ್ಲದ ಸೊಗಸಾದಂಥ ಗಾಳಿ, ಕುಳಿರ್ಗಾಳಿ ಅಲ್ಲ, ಅದು ಪರಿಮಳಭರಿತವಾದಂಥ ಗಾಳಿ. ಅದು ಬೀಸಿದಾಗ ಇವರು ಏನಾಗ್ತಾರೆ, ಅದು ಮಹಾಭಾರತದ 2 ಪಾತ್ರಗಳ ಶ್ಲೇಷ ಇಟ್ಟುಕೊಂಡು ಮಾಡಿರುವುದು. ಭೀಮ ಕುರುಣಾಹೋವಿಯ ಪಯ್ಯೋ ಧೂಮಿಜ್ಜಿಯ ಮಾಹವಸ್ಯ ಮಿಲನೇಣ ಭೀಮೇಣ. ಭೀಮೇಣ ಅಂತಂದರೆ ಭೀಮನಿಂದ, ಭೀಮ ಅಂದರೆ ಭಯಾನಕನಾದ. ಮಾಹವಸ್ಯ ಮಿಲನೇಣ, ಮಾಧವ ಅಂದರೆ ವಸಂತ, ಮಧುವಿಗೆ ಸಂಬಂಧಪಟ್ಟವನು, ಮಧುಮಾಸ ಅದಕ್ಕೆ ಸಂಬಂಧಪಟ್ಟದ್ದು ಮಾಧವ ವಸಂತ. ವಸಂತನ ಜೊತೆಗೆ ಸೇರಿ ಭಯಾನಕನಾದಂತಹ ಈ ದಾಹಿಣ ವಾಯೇಣ, ದಕ್ಷಿಣ ವಾತೇನ, ದಕ್ಷಿಣದ ಗಾಳಿ ಬೀಸಿದಾಗ ಪಥಿಕರು ಕುರುನಾಥರ ಹಾಗೆ ಕಂಪಿಸ್ತಾರೆ ಅಂತ.
ಕೌರವನಂತೆ ತತ್ತರಿಸ್ತಾ ಇದ್ದಾರೆ ಅಂತ. ಜಯದೇವ ಉನ್ಮೀಲನ್ ಮಧುಗಂಧ ಲುಬ್ಧ ಮಧುಪೌ ಯಾಧೂತ ಚೂತಾಂಕುರ ಕ್ರೀಡತ್ ಕೋಕಿಲ ಕಾಕಲಿ ಕಲರವೈರುದ್ಗೀರ್ಣ ಕರ್ಣಜ್ವರ ನೀಯಂತಂ ಪತಿಕೈ ಕಥಂ ಕಥಮಪಿ ಧ್ಯಾನಾವಧಾನಕ್ಷಮ ಪ್ರಾಪ್ತ ಪ್ರಾಣ ಸಮಾಗಮಾಗಮ ರಸೋಲ್ಲಾಸಿ ಅಮೀ ವಾಸರಾಹ ಅಂತ ಹೇಳ್ತಾನೆ. ಈ ವಸಂತ ಋತು ಬಂದಾಗ ಆ ಕಿವಿಗೆ ಜ್ವರವನ್ನೇ ತಂದು ಕೊಡ್ತಕ್ಕಂಥ ರೀತಿಯಲ್ಲಿ ಈ ವಸಂತದ ವೈಭವದಲ್ಲಿ ಮಕರಂದ ಲುಬ್ಧವಾದ ದುಂಬಿಗಳ ಝಿಂಕಾರದಲ್ಲಿ ಕೋಗಿಲೆಗಳು ಧ್ವನಿ ಮಾಡ್ತಾ ಇರ್ತವೆ. ಅದು ಪಾಪ ವಿರಹಿಗಳಾದ ಪಾಂಥರಿಗೆ ಕರ್ಣ ಕಠೋರವಾಗ್ತಾ ಇರುತ್ತೆ ಎನ್ನುವ ವರ್ಣನೆ ಮಾಡ್ತಾನೆ. ಇವೆಲ್ಲ ಕಾವ್ಯದ ಸಮಯಗಳು ತುಂಬ ಸೊಗಸಾದಂಥವು. ಅದಕ್ಕೆ ಆಸ್ವಾದಕ್ಕೆ ಒಂದು ಸೂಕ್ಷ್ಮತೆ ಬೇಕು. ನಮಗೇನೂ ಆಗಲಿಲ್ವಲ್ಲ ವಸಂತದಲ್ಲಿ ಅಂದರೆ ಆಯಿತು ಏನು ಮಾಡೋಣ ಅಂದರೆ ಅಷ್ಟು ಸಂವೇದನಶೀಲತೆ ಬೇಕಾಗುತ್ತದೆ. ಅದಿಲ್ಲದೇ ಇದ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ BGL ಸ್ವಾಮಿಯವರು ವಿ ಸೀತಾರಾಮಯ್ಯನವರ ಚಹಾಪಾನದ ಬಗ್ಗೆ ಬರೀತಾರೆ. VC ಅವರ ಟೀ ಸೇವನೆ ಒಂದು ರೀತಿ ಕಾವ್ಯ, ಲಲಿತ ಪ್ರಬಂಧ. ಈ ಚೈನಾ ಮತ್ತು ಪಿಂಗಾಣಿ, ಪೋರ್ಸ್ಲೈನ್ ಅಂತೆಲ್ಲ ಬಗೆ ಬಗೆಯಾದ ವೆರೈಟಿ ಉಂಟಲ್ಲ, ಅದರೊಳಗೆ ಉತ್ಕೃಷ್ಟವಾದಂಥದ್ದು ಅಂತಂದರೆ ಚೈನಾ ಅಂತ. ಚೈನಾ ಕ್ಲೇನಲ್ಲಿ ಮಾಡಿದಂತಹ ಪಿಂಗಾಣಿ ಪದಾರ್ಥಗಳು. ಆ ಒಂದು ಟೀ ಸೆಟ್ ಅವರ ಮನೆಯಲ್ಲಿದ್ದದ್ದಂತೆ. ಅವರು ನೋಡು ಅಂತಂದರೆ ಅವರ ಶ್ರೀಮತಿಯವರು ಟೀ ಸೊಪ್ಪನ್ನು ಹದವಾಗಿ ಮರಳುವ ನೀರಿಗೆ ಹಾಕಿ ಅದು ತೀರಾ ಕಹಿ ಬರೋದಕ್ಕೆ ಮುನ್ನವೇ ಅದನ್ನು ಬಿಡಿಸ್ಕೊಳ್ಬೇಕು. ಕೆಲವರು ಏನು ಮಾಡ್ತಾರೆ, ಖಡಕ್ ಟೀ ಆಗಬೇಕು ಅಂತ ಹೇಳಿಬಿಟ್ಟಿದ್ದನುವೇ ಕುತ 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 ಕುದಿಯೋ ನೀರಿಗೆ ಹಾಕಿ ಒಂದು 2 ನಿಮಿಷ ಬಿಟ್ಬಿಡ್ತಾರೆ. ಅದು ಬೆಂದು ಮರಳಿ ನೊಂದು ಬೇಸತ್ತು ಹೊರಟೋಗ್ಬಿಡುತ್ತೆ ಟೀ. ಹಾಗಲ್ಲದೆ ಟೀ ತನ್ನ ಸೊಪ್ಪಿನ ರಸವನ್ನು ಬಿಟ್ಟುಕೊಡೋಷ್ಟು ಹೊತ್ತು ಮಾತ್ರ ಮರಳಿಸಬೇಕು. ಅಂದರೆ ಅದು ಬಂಗಾರದ ಬಣ್ಣ ಬಂದು ಕಂದಿನ ಛಾಯೆಗೆ ಇಣುಕ್ತಾ ಇದ್ದಂತೆಯೇ ಇಳಿಸಬೇಕು. ಅದು ಕಪ್ಪಿನ ಛಾಯೆಗೆ ಬಂದ ತಕ್ಷಣ ಟೀ ನೆಗೆದು ಬಿತ್ತು ಅಂತ ಅರ್ಥ. ಆಮೇಲೆ ಅದನ್ನು ತಕ್ಷಣ ಶೋಧಿಸಿ ಬಟಾಬೈಲಲ್ಲಿ ಇಡಬಾರ್ದು. ಅದನ್ನು ಒಂದು ಪಿಂಗಾಣಿ ಬಟ್ಟಲಲ್ಲಿ ಹಾಕಿ ಮುಚ್ಚಳ ಹಾಕಿಟ್ಬಿಡಬೇಕು. ಆಗ ಅದರ ಪರಿಮಳ ಎಲ್ಲೂ ಹೋಗದೆ ಹಾಗೆ ಉಳ್ಕೊಳ್ಳುತ್ತೆ. ಆಮೇಲೆ ಹಾಲನ್ನು ಹದವಾಗಿ ಕಾಯಿಸಿ ಕೆನೆ ಇಲ್ಲದಂತೆ ಮಾಡಿ ಅದನ್ನು ಒಂದು ಪಿಂಗಾಣಿ ಬಟ್ಟಲಲ್ಲಿಟ್ಟು ಮತ್ತು ಒಂದಷ್ಟು ಕಪ್ಪುಗಳನ್ನು ಇಟ್ಟು ಸಕ್ಕರೆ, ಅದಕ್ಕೆ ಹದವಾಗಿ ಬೇಗ ಕರಗುವಂಥ ಜಾತಿಯ ಒಂದು ಸಕ್ಕರೆಯನ್ನು ಇಟ್ಟು ಚಮಚೆಗಳನ್ನು ತಂದಿಟ್ಟು ಅದನ್ನೊಂದು ತಟ್ಟೆನಲ್ಲಿ ಇಟ್ಟುಕೊಟ್ಟು ಇಲ್ಲಿಂದ ಶಾಖ ಹೋಗದೆ ಇರಲಿ ಅಂತ ಅವುಗಳಿಗೆಲ್ಲದಕ್ಕೂ ಉಷ್ಣೀಶ ಧಾರಣ ಮಾಡಿ ಬಿಳಿ ಬಟ್ಟೆ ರುಮಾಲನ್ನು ಹಾಕಿ ಕಳಿಸಿಕೊಡಬೇಕು. ಬಿಸಿಯವ್ರ ಮನೆಯಲ್ಲಿ ರುಮಾಲ್ ಹಾಕ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಹಾಗೆ ಬರಬೇಕು. ಆ ಥರ ಬರ್ತಾ ಇತ್ತಂತೆ. ಅವರು ಆ ಒಂದು ಕಪ್ಪುಗಳಲ್ಲಿ ಮುಕ್ಕಾಲಿಗೆ ಟೀ ಡಿಕಾಕ್ಷನ್ ಅದನ್ನು ಸುರಿದು ಬಿಟ್ಟಿದ್ರೂ ಕಷಾಯವನ್ನು ಹಾಲು ಸಕ್ಕರೆ ನಿಮ್ಮ ರುಚಿಗೆ ಬೇಕಾದಷ್ಟು ಬೆರೆಸ್ಕೊಳ್ಳಿ ಅಂತ ಕೊಡೋರಂತೆ. ಅದನ್ನು ಅವರು ಸಕ್ಕರೆ ಹಾಕಿ ತಾವು ಮೊದಲು ಹಾಲು ಹಾಕೋದಕ್ಕಿಂತ ಮುಂಚೆ ಬರೀ ಸಕ್ಕರೆ ಹಾಕಿ ಡಿಕಾಕ್ಷನನ್ನೇ 1-2 ಚಮಚ ಕುಡಿದು ನಾಲಿಗೆ ಮೇಲೆಲ್ಲ ಊರಿಸಿಕೊಂಡು ಆ ಸವಿ ಚೆನ್ನಾಗಿ ಮೈಗೂಡಿದೆ ಅಂತ ಅನುಭವಿಸಿ ತಲೆದೂಗಿ ಆಮೇಲೆ 1-2 ಚಮಚದಷ್ಟೇ ತೂಗಿದಂತೆ ಹಾಲನ್ನು ಅದರೊಳಗೆ ಹಾಕ್ಕೊಂಡು ಕದರ್ಕೊಂಡಿದ್ದನ್ನು ಕುಡಿತಾ ಇದ್ರಂತೆ. BGL ಸ್ವಾಮಿ ಬರೀತಾರೆ, ಇದನ್ನು ನೋಡೋದಕ್ಕೇನೆ ಒಂದು ಪುಣ್ಯ. ಆದರೆ ನಮಗೋ ಕಪ್ಪಿಗೆ ಡಿಕಾಕ್ಷನ್ ಇಳಿದು ಅದಕ್ಕೆ ಹಾಲು ಸಕ್ಕರೆಯ ಸೋಂಕಿರದೆ ಅದನ್ನೇ ಬಸ್ದುಕೊಂಡು 20-30 ಕಪ್ಪು ಕುಡಿದ್ರೂ ಕೂಡ ಕಿಕ್ಕಿಯರೋದಿಲ್ಲ. ಆ ಥರದ ರಾಕ್ಷಸ ರುಚಿ ನಮ್ಮದಾಗೋಗ್ಬಿಟ್ಟಿದೆ. ಭಗವಂತ ನಮ್ಮನ್ನು ಯಾಕೆಷ್ಟು ಕಠೋರವಾಗಿ ಮಾಡಿದೆ, ಅವ್ರನ್ನ ಯಾಕಷ್ಟು ಸೂಕ್ಷ್ಮವಾಗಿ ಮಾಡಿದೆ ಅಂತ ಹೇಳ್ಬಿಟ್ಟಂತಾರೆ. ಅರೆ ಸ್ವಾಮಿಯವರ ಈ ಬರವಣಿಗೆಯೇ ರಸಿಕತೆಯ ಒಳ್ಳೆಯ ನಿದರ್ಶನವಾಗಿ ತೋರುವಂಥದ್ದು. ಅವರ ಕಾಫಿಯ ಬಗ್ಗೆಗಾದರೂ ಅಷ್ಟೇ. ಬೆಳಗಾಗಿದ್ದು ಇವರೇ ಕಾಫಿ ಡಿಕಾಕ್ಷನ್ ಹಾಕ್ತಾ ಇದ್ದಂತೆ. ಅವರ ಹೆಂಡತಿ ವಸಂತ ಸ್ವಾಮಿಯವರು ಎದ್ದ ಮೇಲೆ ಕೇಳೋರಂತೆ, ಏನು ಅದರ ಸಂಭಾಷಣೆ ನಡೀತಾ ಇದ್ದಿದ್ದು ಹೇಗೆ ಅಂತ ಅವರು ತಮ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಪುಸ್ತಕದಲ್ಲಿ ಬರೀತಾರೆ. 3-3/4 ಚಮಚ 2-1 ಚಿಟಿಕೆಯಷ್ಟು ಕಾಫಿ ಪುಡಿಯನ್ನು ಫಿಲ್ಟರ್ಗೆ ಹಾಕಿದರೆ ತಾನೇ ಸರಿಯಾಗಿ ಅನ್ನೋರಂತೆ. ಮತ್ತು ಜಾಲರಾನ ತುಂಬ ಅಮುಕದೆ, ತುಂಬ ಹಗುರವಾಗಿ ಅಲ್ಲದೆ ಒಂದು ಮಧ್ಯಮದ ಹಂತದಲ್ಲಿ ಅಮುಕಿ ಇಟ್ಟಿದ್ರೆ ತಾನೇ ಅಂತ. ಮತ್ತು ನೀರು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟರೆ ತಾನೇ ಒಲೆ ಮೇಲೆ ಚೆನ್ನಾಗಿ ಕುದ್ದು ಗುಳ್ಳೆ ಏಳುತ್ತಲ್ವಾ ಅಂತ. ಹಾಗೆ ಆದಮೇಲಿಂದ ಅದು ಎಷ್ಟು 1/4 ಲೋಟದಷ್ಟು ನೀರು, ಅದು ಇಂಥದ್ದೇ ಒಂದು ಫಲಾನೇ ಲೋಟ, ಅಷ್ಟು ನೀರನ್ನು ಅದಕ್ಕೆ ಹಾಕಿದರೆ ತಾನೆ. ಆಮೇಲೆ ಮುಚ್ಚಳ ಮುಚ್ಚಿ ಟಕ್ 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 ಅಂತ 3 ಸರ್ತಿ ಫಿಲ್ಟರ್ ಮೇಲೆ ಹೊಡೆದರಿತಾನೆ ಅಂತ. ಇಷ್ಟೆಲ್ಲ ಕೇಳಿಕೊಂಡು ಆಮೇಲೆ ಕಾಫಿ ಕುಡಿದು ಆದರೂ ಫ್ಲೇವರ್ ಬರಲಿಲ್ಲ ಅಂತ ಪಟಕ್ಕಂತ ಲೋಟ ಇಡ್ತಾ ಇದ್ರಂತೆ.
ಅದನ್ನು ವರ್ಣಿಸೋದ್ರೊಳಗೆ ಸ್ವಾಮಿಯವರ ಆ ಒಂದು ರಸಾರ್ದ್ರತೆ ಗೊತ್ತಾಗುತ್ತದೆ. ಕಾವ್ಯಾಸ್ವಾದನೆಗೆ ಇಂಥ ಒಂದು ರಸಾರ್ದ್ರತೆ ಬೇಕು. ಅದಿಲ್ಲದೇ ಇದ್ದರೆ ಅವರು ಬದುಕಬಹುದು, ಏನು ಪ್ರಯೋಜನವಿಲ್ಲ, ಸೊಪ್ಪು ಸದೆ ತಿಂದುಕೊಂಡು. ಎಂಥದ್ದು. ಮತ್ತೊಂದು, ಸಂಸ್ಕೃತ ಕಾವ್ಯಗಳಲ್ಲಿ ಪದೇ ಪದೇ ನುಸಳತಕ್ಕಂಥದ್ದು ಗೋತ್ರಸ್ಖಲಿತ. ಅಂದರೆ ಒಬ್ಬರ ಹೆಸರು ಹೇಳೋಕ್ಕೆ ಬದಲಾಗಿ ಇನ್ನೊಬ್ಬರ ಹೆಸರು ಹೇಳಿಬಿಡೋದು. ಅದು ಎಷ್ಟು ದೊಡ್ಡ ಕೋಲಾಹಲ ಮಾಡ್ತಾ ಇತ್ತು ಅನ್ನೋದನ್ನು ಆ ಪ್ರಾಚೀನ ಕಾವ್ಯಗಳನ್ನು ಓದಿದ್ರೇ ತಿಳ್ಕೊಳ್ಬೇಕು. ಕಹಸಾ ಸೋಹಗ್ಗ ಗುಣಂ ಮಯೇ ಸಮಂ ಬಹೈ ನಿದ್ಧಿಯ ನಿದ್ಧಿಣ ತುಂಬೈ ಜೀಯ ಹರಿವೆಜ್ಜ ಗೊತ್ತಂ ಹರಿವೂಣ ದಿಜ್ಜೈ ಮಧ್ಯೆ ಅವಳೇನೆ ಗೆಣೆಯ ಸೌಭಾಗ್ಯ ಗುಣವನು ನಿರ್ಘೃಣ ತೋರಲೇನ್ ಅಳವೆ ಆಕೆಯ ಹೆಸರನ್ನೇ ಹೇಳುವೆ ನನ್ನನು ಆ ಹೆಸರಿಂದಲೇ ಕರೆವೆ. ಗಂಡ ಹೆಂಡತಿಯನ್ನ ಮತ್ತೊಬ್ಬಳ ಹೆಸರಿಂದ ಕರೆದು ಬಿಟ್ಟ. ಅದಕ್ಕೆ ಅವಳು ಹೇಳ್ತಾಳೆ, ಅವಳೇನೆ ಗೆಣೆಯ ಸೌಭಾಗ್ಯ ಗುಣವನು ನಿರ್ಘೃಣ ತೋರಲೇನ್ ಅಳವೆ ಆಕೆಯ ಹೆಸರನ್ನೇ ಹೇಳುವೆ ನನ್ನನ್ನು ಆ ಹೆಸರಿಂದಲೇ ಕರೆವೆ. ಕಥಂ ಸಾ ಸೌಭಾಗ್ಯ ಗುಣಂ ಮಯಾ ಸಮಂ ವಹತಿ ನಿರ್ಘೃಣ ತ್ವಯಿ. ಅಯ್ಯೋ ನಿರ್ದಯ, ಅವಳಿಗೆ ನನ್ನಷ್ಟು ಸೌಭಾಗ್ಯ ಎಲ್ಲೋ ಇದೆ. ನೀನು ನನ್ನನ್ನು ಅವಳ ಹೆಸರಿಂದಲೇ ಕರೀತಾ ಇರಬೇಕಾದ್ರೆ ಅವಳಿಗೆ ನನ್ನ ಪಾಲಿನ ಸೌಭಾಗ್ಯ ಇರೋಕ್ಕೆ ಸಾಧ್ಯವಾ ಅಂತ. ಅಂದರೆ ನನ್ನನ್ನು ಯಾರು ಅನ್ನೋದು ನೀನು ಮರೆತು ಬಿಟ್ಟಿದ್ದೀಯ, ಅವಳ ಹೆಸರಿಂದಲೇ ಕರೀತಾ ಇದೀಯಾ ಅಂತಂದರೆ ನನ್ನ ಸೌಭಾಗ್ಯ ಎಂಥದ್ದು ಬಾಯಿ ಬಡ್ಕೊಳ್ಳೋ ಅಷ್ಟು ಅಂತ ಆ ವ್ಯಂಗ್ಯ. ನಮ್ಮಲ್ಲಿ ಈಗಲೂ ಕೂಡ ಶಿಷ್ಟಾಚಾರದಲ್ಲಿ ಉಂಟು, ಒಬ್ಬರ ಹೆಸರನ್ನು ಮರೆತು ಬಿಟ್ವಿ ಅಂತಂದರೆ ಅವರನ್ನು ಅಷ್ಟರ ಮಟ್ಟಿಗೆ ಅನಾದರ ಮಾಡಿಬಿಟ್ವಿ ಅಂತ. ಪಾಶ್ಚಾತ್ಯ ಪ್ರಪಂಚದಲ್ಲಿ ಅದು ತುಂಬ ಸೀರಿಯಸ್ ಆಗಿ ನೋಡ್ತಾರೆ ಅಂತ ಕೇಳಿದ್ದೀನಿ. ನನ್ನಂಥವನಿಗೆ ಬಹಳ ಕಷ್ಟ. ಮುಖಗಳ ಪರಿಚಯಕ್ಕೆ ಬರ್ತವೆ, ಹೆಸರು ಪರಿಚಯಕ್ಕೆ ಬರೋಲ್ಲ. ಅದರೊಳಗೂ ಅಧ್ಯಾಪನ ಮಾಡುವವರಿಗೆ ಬಹಳ ಕಷ್ಟ. ನಾನು ಅಧ್ಯಾಪನಕ್ಕಾಗಿ ಹಲವು ವರ್ಷ ಮಣ್ಣು ಹೊತ್ತವನು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ತಾನೆ. ಕೆಲವು ವಿದ್ಯಾರ್ಥಿಗಳು ಬಂದು ಮುಂದೆ ನಿಂತು ಬಿಟ್ಟಿದ್ದನುವೆ 15-20 ವರ್ಷ ಆದಮೇಲೆ, ಸಾರ್ ನಾವು ಯಾರು ಗೊತ್ತಾಯ್ತಾ ಅಂತ. ಅಪ್ಪ ಈ ಥರ ಕ್ವಿಜ್ ಮಾಡಬೇಡಿ ನನಗೆ, ನೀವು ಯಾವ ಬ್ಯಾಚಿನವರು ಅಂತ ಹೇಳಿ, ಯಾವ ಕಾಲೇಜಿನಲ್ಲಿ ಓದಿದ್ದು ಅಂತ ಹೇಳಿ ಸ್ವಲ್ಪ ಜ್ಞಾಪಿಸ್ಕೊಳ್ತೀನಿ ಅಂತ. ಆಗಲೂ ಕೂಡ ಗೊತ್ತಾಗೋದಿಲ್ಲ. 1960, 87, 88 ಅಂದರೆ ಏನೂ ಗೊತ್ತಾಗೋಲ್ಲ. ನಿಮ್ಮ ಕ್ಲಾಸಲ್ಲಿ ತುಂಬ ಬುದ್ಧಿವಂತ ಯಾರಿದ್ದ, ತುಂಬ ತೀಟೆ ತಕರಾರು ತಂಟೆಯವನು ಯಾರಿದ್ದ ಹೇಳಿ, ಆಗ ಜ್ಞಾಪಕ ಬರುತ್ತೆ ಅಂತ. ಅಂದರೆ ಲೋಕಕ್ಕೆ ಜ್ಞಾಪಕ ಉಳಿಸ್ಕೊಳ್ಬೇಕು ಅಂದರೆ ಮಹಾ ಉಪಕಾರಿಗಳಾಗಿರಬೇಕು, ಇಲ್ಲ ತುಂಬ ಉಡಾಳರಾಗಿರಬೇಕು. ಸಾಮಾನ್ಯರನ್ನ ಲೋಕ ಜ್ಞಾಪಕಕ್ಕೆ ಇಟ್ಕೊಳ್ಳೋದಿಲ್ಲ. ಏನು ಮಾಡುವಂಥದ್ದು? ಅದು ಲೋಕಕ್ಕಿರ್ತಕ್ಕಂಥ ದೌರ್ಬಲ್ಯ. ನನ್ನದು ಅದೇ ರೀತಿ. ಆದರೆ ಹೆಸರನ್ನು ಇನ್ನೊಬ್ಬರ ಹೆಸರಾಗಿ ಮಾತ್ರ ಹೇಳೋದಿಲ್ಲ. ಯಾವ ಹೆಸರು ಜ್ಞಾಪಕ ಉಳಿಯಲ್ವಾದ್ರಿಂದ ಒಂದು ಹೆಸರು ಇನ್ನೊಂದು ಹೆಸರು ಮಾಡುವಂಥ ಪ್ರಮೇಯ ಬರುವುದೇ ಇಲ್ಲ. ಸಂಸ್ಕೃತ ಕಾವ್ಯಗಳಲ್ಲಿ ತುಂಬ ಮುಖ್ಯವಾದದ್ದು. ಒಂದು ಅಲಂಕಾರ ಶಾಸ್ತ್ರಗಳಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ, ಪ್ರಾಯಶಃ ಕುವಲಯಾನಂದದಲ್ಲಿ ಬರ್ತಕ್ಕಂಥದ್ದು, ಅಪ್ಪೈ ದೀಕ್ಷಿತರ ಕುವಲಯಾನಂದದಲ್ಲಿ, ಗಂಗೆಯನ್ನು ಮತ್ತೊಬ್ಬ ನಾಯಿಕೆ ಅಂತ ಅಂದುಕೊಂಡು ಸಮುದ್ರ ಕರೀತಾನೆ ಅಂತ. ಅಂದರೆ ಗಂಗೆಯನ್ನು ಯಮುನೆ ಅಂತ ಅಂದುಕೊಂಡು ಕರೆದು ಬಿಡ್ತಾನೆ. ಆಗ ಆಗುವಂಥ ತಗಾದೆ ಎಂಥದ್ದು ಅಂತ. ಅದು ಹೇಗೆ? ಗಂಗೆಯನ್ನು ಯಮುನೆ ಅಂತ ಕರೆದರೆ ಗಂಗೆ ಸಮುದ್ರಕ್ಕೆ ಏನಂತಾಳೆ? ಅಗಸ್ತ್ಯ ಅಂತ ಕರೀತಾಳೆ. ಇದ್ಯಾತಕ್ಕೆ ನನ್ನ ಶತ್ರುವಿನ ಹೆಸರು ಹೇಳ್ತಾ ಇದೆಯಾ ಅಂದರೆ, ಮತ್ತೆ ನೀನು ನನ್ನ ಸವತಿ ಹೆಸರು ಹೇಳಿದ್ರೆ ನಾನೇನು ಮಾಡಬೇಕು? ಅಗಸ್ತ್ಯ ಸಮುದ್ರವನ್ನು ಆಪೋಷಣ ತಗೊಂಡವನಲ್ವಾ, ಅದಕ್ಕೋಸ್ಕರವಾಗಿ. ಮತ್ತೆ ಇನ್ನೊಬ್ಬಳ ಕುತೂಹಲ ನೋಡಿ ಹೇಗಿರುತ್ತೆ ಅಂತ. ನಮಗೆ ನಾವೇನಾದ್ವಿ ಅನ್ನೋದಕ್ಕಿಂತ ಬೇರೆಯವರೇನಾದರೂ ಅನ್ನೋದ್ರೊಳಗೆ ಅತ್ಯಂತ ಆಸಕ್ತಿ. ಹಾಗಾಗಿ ಇಲ್ಲಿ ಅಂಥದ್ದು, ಸಹಿ ಸಾಹಸು ಸದ್ಭಾವೇಣ ಪುಚ್ಛಾಮೋ ಕಿಂ ಅಶೇಷ ಮಹಿಳಾಣಂ ಬಡ್ಡಂತಿ ಕರವಿಠಯ ವ್ಯ ವಲಹ ದಯಿಯೇ ಪೌಠಮ್ಮಿ. ಕೇಳುತ್ತಲಿರುವೆನು ಸದ್ಭಾವದಿಂದಾನು ಕೆಳದಿಯೇ ಪೇಳೆನಾಗಿದನು ಸತಿಯರ ಕೈಯೊಳ ಗುಳಿವವೇ ಬೆಳೆಗಾಳು ಪರೆವೂರಿಗಿನಿಯರೈದಿರಲು. ಸಖಿ ಸಾಹಸು ಸದ್ಭಾವೇಣ ಪುಚ್ಛಾಮೋ. ಸಖಿ ಸದ್ಭಾವಾದ್ ಐ ಪೃಚ್ಛಾಮಃ. ನಾವು ಒಳ್ಳೆ ಭಾವದಿಂದಲೇ ಕೇಳ್ತಾ ಇದ್ದೀವಮ್ಮ, ಹೇಳು.
ಗಂಡ ಬೇರೆ ಊರಿಗೆ ಹೋದಾಗ ಬೇರೆ ಹೆಂಗಸರ ಕೈ ಬಳೆಗಳು ಜಾರಿ ಬಿದ್ದು ಹೋಗುತ್ತವಾ, ಬರೀ ನಂದು ಮಾತ್ರ ಬಳೆ ಜಾರು ಹೋಗುತ್ತವಾ, ಅಥವಾ ಎಲ್ಲ ಹೆಂಗಸರ ಕೈ ಬಳೆನೂ ಜಾರತ್ವ ಅಂತ. ಹಿಂದೆಯೇ ನಾನು ಹೇಳಿದ್ದೆ, ಗಂಡ ಊರಿಗೆ ಹೋಗ್ತಾನೆ ಅಂದ್ರೇ ಸಣ್ಣಗಾಗಿ ಸೊರಗಿ ಕೈಯಿಂದ ಬಳೆ ಸರಕ್ಕಂತ ಜಾರಿ ಹೋಗ್ಬಿಡುತ್ತೆ, ಮೈ ಸಣ್ಣ ಆಗಿ ಬಳೆ ಜಾರಿ ಹೋಗುತ್ತೆ. ಹಾಗೆ ಮಿಕ್ಕವ್ರಿಗೂ ಆಗುತ್ತಾ ಹೇಳು ಅಂತ. ಇದು ಒಂದು ಮುಗ್ಧೆಯ ಉಕ್ತಿ ಆಗಿದ್ರೂ ಚಂದ, ವಿದಗ್ಧೆಯ ಉಕ್ತಿ ಆದರೂ ಚಂದ. ಏನು ಹೇಳು, ನೋಡ್ಕೊಳ್ಳೋಣ, ನಾವು ಒಳ್ಳೆಯವರ ಅವರು ಒಳ್ಳೆಯವರ ಅಂತ ತಿಳ್ಕೊಳ್ಳೋಣ ಅಂತ. ಹೇಗೆ ನೋಡಿದ್ರೂ ಕೂಡ ಲೋಕ ಸ್ವಭಾವವನ್ನು ತೋರಿಸುತ್ತೆ. ಆದರೆ ಇಲ್ಲಿ ಕವಿ ಸದ್ಭಾವೇನ ಅನ್ನೋದ್ರಿಂದ ಒಳ್ಳೆಯ ದೃಷ್ಟಿ ಅಂತ ಅಂದುಕೊಳ್ಬಹುದು. ನಿಜ, ಹೀಗೂ ಇರೋದಕ್ಕೆ ಸಾಧ್ಯವ ಅಂತ. ಸ್ವಪ್ನವಾಸವ ದತ್ತದಲ್ಲಿ ಒಂದು ಕಡೆ ಪದ್ಮಾವತಿ ಅಂದರೆ ಸೆಕೆಂಡ್ ಹೀರೋಯಿನ್ ಅವಳು, ಆ ನಾಟಕಕ್ಕೆ ಮುಖ್ಯ ನಾಯಿಕೆ ವಾಸವದತ್ತೆ ಮತ್ತು ಪದ್ಮಾವತಿಯ ಸಖಿ ಚೇಟಿ, ಇವರು ಮೂವರು ಒಂದು ಲತಾ ಮಂಟಪದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ, ಮಾಧವಿ ಶೇಪಾಲಿಕಾ ಲತಾ ಮಂಟಪದಲ್ಲಿ. ಆಗ ಕೇಳ್ತಾಳೆ ವಾಸವದತ್ತೆ, ಪದ್ಮಾವತಿ, ನಿನಗೆ ನಿನ್ನ ಗಂಡ ಇಷ್ಟ ಆಗ್ತಾನ ಉದಯನ ಅಂತ. ಯಾಕೆಂದರೆ ವಾಸವದತ್ತೆ ಗಂಡ ಅವನು, ಇವಳು ವಾಸವದತ್ತೆ ಅಂತ ಪದ್ಮಾವತಿಗೆ ಗೊತ್ತಿಲ್ಲ. ಅದು ಒಂದು ಅಜ್ಞಾತ ವೇಷ, ಇವಳದು ಅಜ್ಞಾತ ವಾಸ ಕೂಡ ಹೌದು, ಅವಂತಿಕಾ ವೇಷಧಾರಣಿಯಾಗಿದ್ದಾಳೆ. ಆಗ ಅವಳು ಹೇಳ್ತಾಳೆ, ಅದು ಏನೋ ಗೊತ್ತಿಲ್ಲ, ಆದರೆ ಆರ್ಯಪುತ್ರೇಣ ವಿನಾಹಂ ಕಾತರಾ ಭವಾಮಿ ಅಂತಾಳೆ. ಅವನಿಲ್ಲದೆ ಇದ್ದರೆ ಏನೋ ಹೃದಯ ಖಾಲಿ ಆದಂಗೆ ಅನಿಸುತ್ತೆ ಅಂತ. ಆಗ ವಾಸುದತ್ತೆ, ಹೌದು, ನಾನು ಹಾಗೆ ಅಂದುಕೊಂಡು ಮೋಸ ಹೋದದ್ದು ಅನ್ನುವಂತೆ, ನಾನು ಹಾಗೆ ಅಂದುಕೊಂಡು ಈ ಸ್ಥಿತಿಗೆ ಬಂದೆ ಅಂತಂತಾಳೆ. ಅಂದರೆ ಗೊತ್ತಿಲ್ಲ ನನಗೇನಾಗುತ್ತೆ ಅಂತ, ಮನಸ್ಸು ಖಾಲಿ ಖಾಲಿ ಅಂತ ಅನಿಸುತ್ತೆ ಅಂತ. ಇದು ಸಹಜವಾಗಿ ಆಗುತ್ತದೆ. ನಮ್ಮ ಆತ್ಮೀಯರೇ ಇದೇ ಊರಿನಲ್ಲಿ ಇರ್ತಾರೆ, ತಿಂಗಳುಗಟ್ಟಲೆ ಅವ್ರನ್ನ ನೋಡಿರೋಲ್ಲ, ಅದೇನು ಅಷ್ಟಾಗಿ ಅನಿಸೋಲ್ಲ. ಅದೇ ಅವರು ಬೇರೆ ಊರಿಗೆ ಹೋಗಿ ಕೂತ್ಕೊಂಡ್ರು ಅಂದರೆ, ಅಯ್ಯೋ ನೋಡಲಿಲ್ವಲ್ಲ, ಯಾವತ್ತು ಬರ್ತಾರೋ ಗೊತ್ತಾಗಲಿಲ್ವಲ್ಲ ಅಂತ. ಅಂದರೆ ಮನಸ್ಸಿನಲ್ಲಿ ಅಂತರ ಅನ್ನೋದೊಂದು ಉಂಟಾಗಿದೆ. ಭೌತಿಕವಾಗಿ ಅವರು ನಮಗೆ ಈಗ ಅಮೇರಿಕಾದಲ್ಲಿದ್ದಾರೆ, ಸಾವಿರಾರು ಕಿಲೋಮೀಟರ್ ಆಚೆ ಇದ್ದಾರೆ ಅಂತಂದರೆ ಆಗ ಉಂಟಾಗುವ ವಿರಹವೇದನೆ ಅದೇ ಬೆಂಗಳೂರಿನಲ್ಲಿಯೇ ಜಯನಗರದಲ್ಲಿಯೋ ಬಸವನಗುಡಿಯಲ್ಲಿಯೋ ಅಥವಾ HSR ಲೇಔಟ್ನಲ್ಲಿಯೋ ಇದ್ದಾರೆ ಅಂದರೆ ಅನಿಸೋದಿಲ್ಲ. ಮಾನಸಿಕವಾಗಿ ಎಲ್ಲ ಉಂಟಾಗತಕ್ಕಂಥದ್ದು. ಇಲ್ಲಿ ಅಂಥ ಒಂದು ಅಂತರ, ನನಗೂ ಆಕೆಗೂ ಇನ್ಯಾವ ಅಂತರ ಇರಬಹುದು ಹೇಳು ಅಂತ ಕೇಳುವಂಥದ್ದು. ಈ ಉಕ್ತಿಯ ಸಹಜತೆ ತುಂಬ ಮಾರ್ಮಿಕವಾದದ್ದು. ಮತ್ತೊಂದು ಕಡೆ ಪ್ರಕೃತಿಯ ಮಾರ್ಮಿಕವಾದ ಕರುಣಾಸ್ಪದವಾದ ಚಿತ್ರ, ಅದು ನೋಡಿ ಹೇಗಿದೆ ಅಂತ. ಒಂದು ಕೆಸರಿನಲ್ಲಿ ಬಿದ್ದ ಆನೆಯದು, ಭಮಯಿ ಪಲಿತ್ತಯಿ ಜೂರಯಿ ಉಕ್ಕಿವಿಯಂ ಸೇಕರಂ ಪಸಾರೇಯಿ ಕರಿಣೋ ಪಂಕಕ್ಕುಸ ಕುತ್ತಸ್ಸ ನೋಹಣಿ ಅಲಾಯಿಯ ಕರಿಣಿ. ಕೆಸರಿನೋಳದ್ದಿದ ಗಂಡಾನೆಯನು ಕಂಡು ಹೆಣ್ಣಾನೆಯನು ರಾಗಗೊಂಡು ಸುತ್ತಲೂ ಸುಳಿದ ಪುದೆತ್ತಲು ಹೋಹುದು ಆಗದೆ ಸೊಂಡಿಲೆತ್ತುವುದು. ತನ್ನ ಜೊತೆಗಾರ್ತಿ ಹೆಣ್ಣಾನೆ ಮತ್ತು ಗಂಡಾನೆ ಎರಡೂ ಕೂಡ ಓಡಾಡ್ತಾ ಇದ್ದಾಗ ಕೆಸರಿನಲ್ಲಿ ಗಂಡಾನೆ ಬಿದ್ದುಬಿಡ್ತು. ಗಂಡಾನೆ ಕೆಸರಲ್ಲಿ ಬಿದ್ದಾಗ ಹೆಣ್ಣಾನೆಗೆ ಎತ್ತುವ ಬಲ ಇಲ್ಲ, ಎತ್ತಲೂ ಆಗದೆ ಸುತ್ತಲೂ ಸುಳಿದಪ್ಪುದು. ಆ ಕೆಸರಿನ ಹೊಂಡದ ಸುತ್ತಲೂ ಸುತ್ತಾ ಇರುತ್ತೆ, ಹೋಗೋದಕ್ಕೇ ಆಗೋಲ್ಲ, ಎತ್ತುವುದಕ್ಕೆ ಸಾಧ್ಯ ಇಲ್ಲ. ಸೊಂಡಲನ್ನು ಬಾನಿಗೆತ್ತಿ ಭೋರ್ಗರೆದು ಭೃಂಕಾರ ಮಾಡುತ್ತೆ ಅಂತ. ಪ್ರೀತಿ ಅಂಥದ್ದನ್ನು ಮಾಡಿಸುತ್ತೆ, ಆತ್ಮೀಯತೆ ಹಾಗೆ ಮಾಡಿಸುತ್ತೆ. ನಮಗೇನೂ ಮಾಡೋಕ್ಕಾಗೋಲ್ಲ. ಯಾರೋ ಮನೆಯಲ್ಲಿ ಆತ್ಮೀಯರ ಬಂಧುವರ್ಗದ ಕುಟುಂಬದಲ್ಲಿ ಆಗಲಿ ಅಥವಾ ನಮ್ಮ ಮನೆಗಳಲ್ಲೇ ಆಗಲಿ ಒಂದು ರೋಗ ರುಜಿನ ಸಾವು ನೋವು ಅಂತಂದರೆ ಆಪರೇಷನ್ ಥಿಯೇಟ್ರ್ ಮುಂದೆ ಠಳಾಯಿಸ್ತಾ ಇರ್ತೀವಿ, ಕಾಲು ಸುಟ್ಟ ಬೆಕ್ಕಿನಂತೆ. ಆ ಶವ ಇರ್ತಕ್ಕಂಥ ಮನೆಯ ಮುಂದೆ ಗುಂಪು ಗೂಡಿರ್ತೀವಿ. ನಾವು ಮಾಡುವಂಥದ್ದು ಏನೂ ಇರೋಲ್ಲ, ಆದರೆ ನಮ್ಮ ಪ್ರೆಸೆನ್ಸ್ ಬೇಕಾಗುತ್ತದೆ. ಹೀಗೆ ಅದೊಂದು ಮಾರಲ್ ಸಪೋರ್ಟ್. ಆಪರೇಷನ್ ಥಿಯೇಟ್ರ್ ಆಚೆ ಕೂತ್ಕೊಂಡೇ ಇರ್ತೀವಿ. 3 ಗಂಟೆ ಹೊತ್ತು ಆಪರೇಷನ್ನು, ಮೇಜರ್ ಆಪರೇಷನ್ನು, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಹೋಟೆಲ್ಗೆ ಅಂತಂದರೆ ಹೋಗೋದಿಲ್ಲ. ಯಾಕೆ? ಹೋಟೆಲ್ಗೆ ಹೋದರೆ ಆಗುವಂಥ ಅಪರಾಧ ಏನೂ ಇಲ್ಲ, ಗಂಟ್ಲಲ್ಲಿ ತಿಂಡಿ ಎಳೆಯೋದಿಲ್ಲ, ಅದಕ್ಕೆ ಇಲ್ಲೇ ಕೂತ್ಕೊಂಡಿರೋಣ ಅಂತ. ಹೀಗೆ ಪ್ರಯೋಜನವಿಲ್ಲದ ಆದರೆ ಭಾವ ಪ್ರಯೋಜನ ಇರತಕ್ಕಂಥ ಕಾರಣಗಳು ನಮ್ಮದೇ ಆಗಿರುವಂಥದ್ದು. ಅದನ್ನು ಈ ಪದ್ಯ ತುಂಬ ಸೊಗಸಾಗಿ ಸೂಚನೆ ಮಾಡ್ತಾ ಇದೆ. ಮತ್ತೊಂದು ಇದೇ ಥರ ಪ್ರಾಣಿ ಜೀವನದ ಚಿತ್ರ. ಪಾಡಿಯಂ ಸೋಹಗ್ಗಂ ತಂಬಾಯೇ ವ ಗೊಟ್ಟಿ ಮಜ್ಜಮ್ಮಿ ದುಟ್ಟವ ಸಹಸ್ಸ ಸಿಂಗೇ
ಅಕ್ಕಿ ಉಡಂ ಕಂಡು ಅಂತೀಯೇ. ಗೊಟ್ಟಿಯ ನಡುವಳು ಕೊಬ್ಬಿದ ಹೋರಿಯ ಕೊಂಬಿನ ಕೊನೆಯೋಳು ಗೋವು. ತನ್ನ ಕಣ್ಣಿನ ನವೆ ನೀಗಿಸುವ ಅತಿಶಯ ಭಾಗ್ಯವ ನಾವು ನೋಡಿದೆವು. ಗೊಟ್ಟಿಯ ಗೋಷ್ಠ ಹಟ್ಟಿ, ಅದರ ನಡುವಿನಲ್ಲಿ ಕೊಬ್ಬಿದ ಹೋರಿಯ ಕೊಂಬಿನ ಕೊನೆಯಲ್ಲಿ ಒಂದು ಗೋವು ತನ್ನ ಕಣ್ಣಿನ ನವೆಯನ್ನು ಹಿಂಗಿಸ್ಕೊಳ್ತಾ ಇದೆ. ಅದನ್ನು ನಾವು ನೋಡಿದ್ವಿ, ಆಶ್ಚರ್ಯ ಅಂತ ಒಬ್ಬರು ಹೇಳುವಂಥದ್ದು. ಅಂದರೆ ಇಲ್ಲಿಯ ಸೊಗಸು, ಆ ಹೋರಿ ದುಷ್ಟ. ಹೋರಿ ಅಂದ್ರೇ ಸಾಕು, ಅದು ಕೊಬ್ಬಿದೆ ಬೇರೆ. ಹಾಗಿರ್ತಕ್ಕಂಥ ಕೊಬ್ಬಿದ ಗೂಳಿಯನ್ನು ಕಂಡು ಬೇರೆ ಗೋವುಗಳು ಹೆದರುವಾಗ ಒಂದು ಗೋವು ಅದಕ್ಕೆ ಆತ್ಮೀಯವಾದದ್ದು ತನ್ನ ಕಣ್ಣಿನ ತುದಿಯ ನವೆಯನ್ನು ಅದರ ಕೊಂಬಿಗೆ ತಾಕಿಸಿ ಕೆರಕೊಳ್ಳೋ ಮೂಲಕ ಹೋಗಲಾಡಿಸ್ಕೊಳ್ತಾ ಇದೆ. ಅಂದರೆ ಅದು ಹೀಗಂದರೆ ಸಾಕು, ಕಣ್ಣೇ ಹೊರಟೋಗುತ್ತೆ. ಆದರೆ ಆ ಗೂಳಿ ಪ್ರೀತಿಯ ಅತಿಶಯತೆಯಿಂದ ಅಲ್ಲಾಡದೇ ಇದೆ. ಇದೇ ಒಂದು ಚಿತ್ರಣವನ್ನು ಗೂಳಿ ಗೋವಿಗೆ ಬದಲಾಗಿ ಹೆಣ್ಣು ಜಿಂಕೆ ಗಂಡು ಜಿಂಕೆ ಮೃಗೀಯರಾಗಿ ಕಾಳಿದಾಸ ಶಾಕುಂತಲದ 6ನೇ ಅಂಕದಲ್ಲಿ ಕಾರ್ಯಾಸೈಕತ ಲೀನ ಹಂಸ ಮಿಥುನ ಅನ್ನುವ ಶ್ಲೋಕದಲ್ಲಿ ಒಂದು ಪೇಂಟಿಂಗ್ ಯಾವ ಥರ ಇದೆ ಅಂತ ಮಾಡುವಾಗ ಕಂಡೂಯತ ಮೃಗೀ ಶೃಂಗೇಣ ಅಂತ ಬರೀತಾನೆ. ಆ ಗಂಡು ಜಿಂಕೆಯ ಕೊಂಬಿನ ತುದಿಯಲ್ಲಿ ಹೆಣ್ಣು ಜಿಂಕೆ ತನ್ನ ಕಣ್ಣಿನ ನವೆಯನ್ನು ತೀರಿಸ್ಕೊಳ್ತಾ ಇರತಕ್ಕಂಥ ಚಿತ್ರಣವನ್ನು ಕೂಡ ಮಾಡಬೇಕಾಗಿದೆ ಅಂತ. ಆ ಪ್ರೀತಿಯ ಅತಿಶಯತೆ ಪ್ರಾಣಿಗಳಲ್ಲೂ ಇರ್ತಕ್ಕಂಥದ್ದು ಅನ್ನೋದನ್ನು ತೋರಿಸ್ತಾನೆ. ಕಾಳಿದಾಸನಂಥವನು ಈ ಕಾವ್ಯದಿಂದ ಸ್ಫೂರ್ತಿ ಪಡೆದಿದ್ದಾನೆ ಅಂದರೆ ಇನ್ನು ಇದರ ದೊಡ್ಡತನವನ್ನು ಏನಂತ ಹೇಳಬೇಕಾಗಿಲ್ಲ. ಮಹಾಕವಿಗಳಿಗೆ ಸ್ಫೂರ್ತಿ ಸ್ಥಾನವಾಗುವಂಥದ್ದು ಮಹಾಭಾರತ ರಾಮಾಯಣಾದಿಗಳ ಬಗ್ಗೆ ಹೇಳಬಹುದು. ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆರಂಭದಲ್ಲಿಯೇ ಪರಂ ಕವೀನಾಂ ಆಧಾರಂ ಅಂತಾರೆ ರಾಮಾಯಣವನ್ನು. ಹಾಗೆ ಈ ಪ್ರಾಚೀನರ ಉಕ್ತಿಗಳು ಎಲ್ಲರಿಗೂ ಕೂಡ ಆಧಾರವಾಗಿ ಬರುವಂಥವು. ಏನಂದರೆ ಅವು ಆಲೋಚನೆಯ ಹಾದಿಯನ್ನು ಸಜ್ಜು ಮಾಡಿಕೊಡುತ್ತವೆ, ಉಕ್ತಿಯ ವೈಚಿತ್ರ್ಯವನ್ನೇ ಅಣಿ ಮಾಡಿಕೊಡುತ್ತವೆ. ಮತ್ತೊಂದು, ಒಬ್ಬ ಬಹಳ ಕ್ಯಾಸನೋವಾ ಅಂತ ಕರೀತಾರಲ್ಲ, ಆ ವರ್ಗದ ತರುಣ, ಅವನು ಬೀದಿ ಕಾಮಣ್ಣ, ಅವನ ಬಗ್ಗೆ ಹೇಳುವಂಥ ಒಂದು ಚುಡಾಯಿಸುವ ಮೆಚ್ಚುಗೆಯ ಮಾತು. ಹತ್ತಪ್ಪಂಸೇಣ ಜರಗ್ಗವೀವಿ ಪಣ್ಣಹಿ ದೋಹಣ ಗುಣೇಣ ಅವಲೋಹಣ ಪಣ್ಣಹರೀಂ ಪುತ್ತ ಪುಣ್ಯೇಹಿ ಪಾವಿಹಿಸಿ ಸೊರೆದ ಪೂದೋರಂತೆ ಮುದಿಹ ಸುಸಹ ಹಾಲು ಜಾಣ ಗೌಳಿಗ ಕೈಯ ನಿಡಲು ಪುಣ್ಯವಂತನೆ ಮಗನೇ ಬಳಿ ಬರುವಳು ಹೆಣ್ಣು ಕಂಡ ಮಾತ್ರಕ್ಕೆ ನಿನ್ನ ಕಣ್ಣು. ಕೆಲವು ಹಸುಗಳು ಸುಲಭದಲ್ಲಿ ಸೊರೆ ಬಿಡೋಲ್ಲ. ಸೊರೆ ಅಂತಂದರೆ ಹಾಲು ಕರೆಯೋದಕ್ಕೆ ಅನುಕೂಲತೆಯನ್ನು ಒದಗಿಸುವುದು. ಆ ಉಸಿರಾಟದ ಲಯಕ್ಕೆ ಅನುಸಾರವಾಗಿ ಹಾಲು ಕರೆಯಬೇಕು. ಉಸಿರನ್ನು ಹಸು ಬಿಗಿ ಹಿಡಿದಾಗ ಹಾಲು ಕರೆಯೋಕ್ಕಾಗೋಲ್ಲ. ಅದು ನಿಶ್ವಾಸದ ಕಾಲದಲ್ಲಿಯೇ ಕರಿಬೇಕು ಕೆಚ್ಚಲಿಂದ. ಅದು ಉಚ್ಛ್ವಾಸ ಮಾಡಿಕೊಂಡಾಗ ಕೆಚ್ಚಲೇ ಕಿತ್ತು ಬರುತ್ತೆ ಹೊರತುಲವೇ ಹಾಲು ಮಾತ್ರ ಬರುವಂಥದ್ದಲ್ಲ. ಆ ಲಯವನ್ನು ತಿಳ್ಕೊಳ್ಬೇಕು. ಕೆಲವು ಹಸುಗಳು ಪ್ರಾಣಾಯಾಮ ಚೆನ್ನಾಗಿ ಮಾಡಿರ್ತಕ್ಕಂಥವು ಕುಂಭಕದಲ್ಲಿಯೇ ಹಾಗೆ ಉಳಿದು ಬಿಡುತ್ತವೆ, ಏನೂ ಮಾಡೋಕ್ಕಾಗೋದಿಲ್ಲ. ಅದೊಂದು ರೀತಿ ವಿಲಕ್ಷಣವಾದ ಯೋಗ. ಅದು ಕ್ಷೀರಾದಾನ ಯೋಗ, ಹಾಲು ಕೊಡದೇ ಇರತಕ್ಕಂಥ ಯೋಗ. ಆ ಥರ ಸಂದರ್ಭದಲ್ಲಿ ಜಾಣ ಗೌಳಿಗ ಅದಕ್ಕೆ ತಾನು ವಿಶ್ವಾಸ ಪಾತ್ರ ಅಂತ ತೋರಿಸಿಕೊಡ್ತಾನೆ, ಬೆನ್ನು ಸವರ್ತಾನೆ, ಕಿವಿ ಸವರ್ತಾನೆ. ಆಗ ಅದು ಉಸಿರಾಟವನ್ನು ಸಹಜವಾಗಿ ಮಾಡುತ್ತದೆ. ಸೊರೆ ಬಿಟ್ಟುಕೊಡೋದು ಅಂತ ಕರೀತಾರೆ. ಜಾಣ ಗೌಳಿಗನಿಗೆ ಅದು ಗೊತ್ತಾಗುತ್ತದೆ. ಅವನು ಹೇಗೆ ಮುದಿ ಹಸುವಿನ ಕೈನಲ್ಲಿ ಕೂಡ ಹಾಲು ಕರೆಸ್ತಾನೋ ಹಾಗೆ ಪುಣ್ಯವಂತನಾದ ಮಗನೇ, ನೀನು ಒಮ್ಮೆ ಒಬ್ಬ ಹುಡುಗಿಯನ್ನು ಸುಮ್ಮನೆ ನೋಡಿದ್ರೆ ಸಾಕು ಅವಳೇ ನಿನ್ನ ಕಡೆಗೆ ಬಂದು ಬಿಡ್ತಾಳೆ ಅಂತ. ಈ ಥರದ್ದು ನಿನ್ನ ಒಂದು ಶಕ್ತಿ ಇದೆ ಅಂತ ಹೇಳುವಂಥದ್ದು. ಅವನ ಧೂರ್ತತೆಯ ಬಗ್ಗೆ ಒಂದು ಹುಸಿ ಮೆಚ್ಚುಗೆ ಇದೆಯಲ್ಲ, ಅದು ಇಲ್ಲಿ ವಿಶೇಷವಾಗ್ತಕ್ಕಂಥದ್ದು. ಗುಣಕ್ಕೆ ಮತ್ಸರ ಉಂಟೆ. ಬಂಧುವರ್ಗದ ವ್ಯಕ್ತಿಗಳನ್ನು ಕೊಂದವನಾದರೂ ಕೂಡ ತಸ್ಕರ ಕಳ್ಳ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ. ಹಾಗಾಗಿ ಆ ಮನೆ ಹೆಣ್ಣು ಅಳ್ತಾ ಇದ್ರೂ ಕೂಡ ಅವನ ಮುಖವನ್ನು ಸ್ವಲ್ಪ ಹೊತ್ತು ನೋಡಿದಳು. ಗುಣಕ್ಕೆ ಮತ್ಸರಿಸುವರು ಯಾರು ಅಂತ ಈ ಗಾಹಸತ್ಸೆಯಲ್ಲೇ ಮುಂಚೆ ನಾವು ಒಂದು ಪದ್ಯ ನೋಡಿದ್ವಿ. ಗ್ರೀಕರಲ್ಲಿ ಅಂಥ ಮನೋಧರ್ಮ ಇತ್ತು. ಅಂದರೆ ಒಬ್ಬ ದುಷ್ಟೆ ಕೋರ್ಟಿಗೆ ಬಂದಳು, ಅಧಿಕರಣ ಸ್ಥಾನಕ್ಕೆ ಎಳ್ಕೊಂಡು ಬಂದರು. ಅವಳ ಸೌಂದರ್ಯ ಅಸಾಧಾರಣವಾಗಿತ್ತು. ಜಡ್ಜುಗಳೆಲ್ಲ ಅವಳ ಸೌಂದರ್ಯವನ್ನು ನೋಡ್ತಾ ಇಂಥ ಸೌಂದರ್ಯವತಿ ತಪ್ಪು ಮಾಡಿದ್ದಾಳೆ, ಆದರೆ ಸೌಂದರ್ಯ ಅಂತೂ ವಿಶೇಷವಾಗಿ ಕಾಣಿಸ್ತಕ್ಕಂಥದ್ದೇ, ಅದಕ್ಕೂ ಒಂದಷ್ಟು ಬೆಲೆ ಕೊಡೋಣ
ಅಂಥೇಳಿ ಯೋಚನೆ ಮಾಡಿ ಕಡೆಗೆ ಇಷ್ಟು ಸುಂದರವಾದ ಶರೀರದಲ್ಲಿ ಇಂಥ ದುರ್ಬುದ್ಧಿಯ ಮನಸ್ಸು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಕೇಸನ್ನು ವಜಾ ಮಾಡಿದ್ರಂತೆ. ಆ ಮಾತ್ರಕ್ಕೆ ಹೋಗಿಲ್ಲವಲ್ಲ ಸಪ್ತಶತೀಕಾರ, ಅದಕ್ಕೆ ಮೆಚ್ಚಿಕೊಳ್ಬೇಕು. ಮತ್ತೊಂದು ಸೊಗಸಾದ ಪದ್ಯ ನಾಯಕ ಹೇಳ್ತಕ್ಕಂಥದ್ದು. ದೇಸುವಣು ಪಸಿಯ ಎಣ್ಣಿ ಪುಣೋವಿ ಸುಲಿಯಾಯಿ ರೂಸಿವಿ ಅಯಿಂ ಏಸಾಮ ಅಚ್ಚಿ ಮಾಲಂಚುಣಜ್ಜುಳ ಗಲೈ ಚಣರಾಯಿ ಮುಂದೆ ಎಂದಾದರೂ ಮುನಿಸಿಕೊಳ್ಳುವೆಯಂತೆ ಬಿಡು ಈಗ ಮುನಿಸನು ಸುತನು ಮೃಗಲಾಂಛನೋಜ್ವಲ ದುತ್ಸವದಿರುಳಂತೆ ಕಳೆಬೂದ ಕೊಪ್ಪುವಿ ಏನು. ದೇಸುತನು, ಹೇ ಸುತನು, ಹೇ ಸುಂದರಿ, ಪಸಿಯ ಏಹಿಂ ಪ್ರಸೀದ ಇದಾನಿಂ, ಸುಂದರಿ ಈಗ ಸಮಾಧಾನ ಆಗು, ಆಮೇಲೆ ಮುನಿಸ್ಕೋತಿಯಂತೆ. ಏನು ಪುಣೋವಿ ಸುಲಹಾಯಿ ರೂಸಿ ಅವ್ವಾಯಿ ಪುನಶ್ಚ ಸುಲಭಾನಿ ರೋಷಿತವ್ಯಾನಿ. ಇನ್ನೊಂದು ಸರ್ತಿ ಮುನಿಸ್ಕೋಬಹುದು, ಮುನಿಸ್ಕೊಳ್ಳೋದಕ್ಕೇನು ಬೇಕಾದಷ್ಟು ಟೈಮ್ ಇದೆ, ಇವತ್ತು ಮಾತ್ರ ಮುನಿಸ್ಕೊಳ್ಬೇಡ. ಯಾಕೆ ಅಂತಂದರೆ ಏಸಾ ಮಚ್ಚಿ ಏಷಾ ಮೃಗಾಕ್ಷಿ ಮುಗಲಂಚುಣ ಜುಳ ಗಲೈ ಕ್ಷಣರಾಯಿ ಮೃಗಲಾಂಛನೋಜ್ವಲ ಗಲತಿ ಕ್ಷಣರಾತ್ರಿ. ಈ ಮೃಗಲಾಂಛನನಾದ ಚಂದ್ರನಿಂದ ಕೂಡಿರತಕ್ಕಂಥ ಈ ಕ್ಷಣದ ರಾತ್ರಿ ಇದೆಯಲ್ಲ, ಅದು ಬೇಗ ಹೊರಟೋಗುತ್ತೆ. ಮೃಗಾಕ್ಷಿ, ಜಿಂಕೆಯ ಕಣ್ಣವಳೆ, ಈ ಹೊತ್ತಲ್ಲಿ ಮುನಿಸ್ಕೋಬೇಡ ಅಂತ. ಕೋಪಕ್ಕೆ ಯಾವ ಟೈಮ್ ಆದರೂ ಆಗುತ್ತೆ, ಬೆಳದಿಂಗಳೇ ಆಗಬೇಕು ಅಂತ ಇಲ್ಲ. ಬೆಳದಿಂಗಳಲ್ಲಿ ಯಾತಕ್ಕೆ ಮುನಿಸ್ಕೊಳ್ಬೇಕು ಅಂತ. ಅಂದರೆ ಎಷ್ಟು ಸುಂದರವಾಗಿ ಈ ಮಾತನ್ನು, ಅನುನಯದ ಮಾತನ್ನು ಕೇಳ್ತಾ ಇದ್ದಾನೆ. ಅನುಕೂಲವಾದ ಕಾಲ ಬಂದಾಗಲೂ ಮುಖ ಗಂಟಿಟ್ಟುಕೊಳ್ಬೇಕಾ? ನೊಂದ ಹಾಡನ್ನಷ್ಟೇ ಹಾಡಲೇಬೇಕೇನು, ಯಾರಿಗೂ ಬೇಡವೇ ಸಿರಿಮಲ್ಲಿಗೆ ಅಂತ ನರಸಿಂಹಸ್ವಾಮಿಯವರು ಕೇಳ್ತಾರೆ. ಬರೀ ಗೋಳಾಟ ಗಬ್ಬು ಅದನ್ನೇ ಹೇಳ್ಕೊಳ್ಬೇಕಾ ಕವಿತೆಯಾಗಿ? ಯಾರಿಗೂ ಒಳ್ಳೆ ಮಲ್ಲಿಗೆ ಬೇಕಾಗಿಲ್ವಾ ಅಂತ. ಆ ನವ್ಯ ಕಾವ್ಯ ಬಂದಾಗಲೇ ಅದು ಚರಂಡಿಯಿಂದ ಎದ್ದು ಶೌಚಗೃಹಗಳಲ್ಲಿ ಮಿಂದು ಕಡೆಗೆ ಲೋಕದಲ್ಲಿ ಪುಸ್ತಕದಲ್ಲಿ ಸಿದ್ಧವಾಯಿತೇನೋ ಅಂತ ಅನ್ಸುತ್ತೆ. ಬರೀ ನಾಥ ದುರ್ವಾಸನೆ ಆ ನವ್ಯ ಕಾವ್ಯದಲ್ಲಿ. ಜಗತ್ತಿನ ಒಳಿತಿಗೆ ಗಮನವೇ ಇಲ್ಲ, ಗುಮಾನಿ ಗುಮಾನಿ ಗುಮಾನಿ. ಇವರು ಕವಿಗಳ ಅಂತ ನಮಗೆ ಗುಮಾನಿ ಅಲ್ಲ, ನಿಶ್ಚಯ ಆಗೋಗ್ಬಿಟ್ಟಿದೆ, ಖಂಡಿತ ಅಲ್ಲ ಅಂತ. ಹಾಗೆ ಮಾಡಿ ಏನು ಪ್ರಯೋಜನ? ಕುವೆಂಪುರು ಅದನ್ನು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ನಿನಗೆ ಕೊಳತ ಇಲಿಯ ನಾತ ಬಿಟ್ಟು ಇನ್ಯಾವ ಪುಷ್ಪದ ಪರಿಮಳವೂ ಈ ಪ್ರಕೃತಿಯಲ್ಲಿ ಬರ್ತಾ ಇಲ್ವಾ ಅಂತ. ಕಹಿಯನ್ನೇ ಹೇಳ್ಕೊಂಡು ಹೋಗಬೇಕಾಗಿದೆಯಾ ಅಂತ. ಹಾಗೆ ಇರುವ ಬಾಳು ಅಲ್ಪ. ನಮ್ಮಾಯುಸಿನ ಪಕ್ಕಿ ಪಾರ್ವ ದೂರವೇ ಕಿರಿದು, ಡಿ ವಿ ಜಿಯವರು ಉಮರ್ ಖಯಾಮನ ರುಬಾಯಿ ಅತ್ತ ಅನುವಾದದಲ್ಲಿ ಹೇಳ್ತಾರೆ. ಅದಕ್ಕೆ ನಮಗಿರುವಂಥ ಬದುಕು ಅಲ್ಪ ಅಲ್ಪ ಅಂತ ಯಾತಕ್ಕೆ ಹೇಳ್ಕೊಳ್ತಾ ಇದೆಯಾ? ಈಗ ಈ ಕ್ಷಣ ನಮ್ಮದಾಗಿದೆ, ಇದನ್ನು ಅನುಭವಿಸೋಣ ಬಿಡು ಅಂತ ಹೇಳಿಬಿಟ್ಟಿದನು ಹೇಳ್ತಾನೆ. ಉಮರ್ ಖಯಾಮ್ ಆ ರೀತಿ ಆದವನು. ಅದೇ ಲುಕ್ರೀಷಿಯಸ್ಸು ಗೋಳೋ ಗೋಳು, ಹೋಯ್ತು ಕಾಲ ಇಲ್ಲ, ಚೆನ್ನಾಗಿಲ್ಲ, ಯಾವುದೂ ಇಲ್ಲ ಅಂತ. ಆದರೆ ಉಮರ್ ಖಯಾಮ್ ಈ ಕ್ಷಣ ಅಲ್ಪವೇ ಆಗಿರಬಹುದು, ಅದನ್ನು ಅನುಭವಿಸೋಣ ಬಾ ಅಂತ. ಇದು ತುಂಬ ಮುಖ್ಯ. ಅಂದರೆ ನಮಗೆ ಎಂಥ ದೊಡ್ಡ ನಷ್ಟದಲ್ಲಿಯೂ ಒಂದು ಸ್ವಲ್ಪ ಲಾಭ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಆಸ್ವಾದಿಸುವುದಕ್ಕೆ ಸಜ್ಜಾಗಬೇಕು. ಏನಾಗ್ಬಿಡುತ್ತೆ, ನಾಳೆಗೇನು ಅಂತ ಯೋಚನೆ ಮಾಡ್ತಾ ಇಂದಿನದರ ಬಗ್ಗೆ ಗಮನವೇ ಬರೋಲ್ಲ. ನಮ್ಮ ತಂದೆಯವರಿಗೆ ಭವಿಷ್ಯತ್ತಿನ ಬಗ್ಗೆ ಸದಾ ಚಿಂತೆ. ನಮ್ಮ ತಾಯಿ ಹಾಗಲ್ಲ, ಈ ಕ್ಷಣದನ್ನು ಸ್ವಲ್ಪ ನೋಡೋಣ ಅಂತ. ಅದಕ್ಕೆ ಹೇಳೋರು, 7 ಬರ ಬರುತ್ತೆ ಅಂತ ಗೋಳಾಡೋಕ್ಕೆ ಯಾತಕ್ಕೆ ಹೋಗ್ತೀರಾ? 1ನೇ ಬರದಲ್ಲೇ ಸತ್ತೋಗ್ಬಿಟ್ರೆ 70 ಬರ ಬಂದರೆ ಏನಂತೆ ಅಂತ. ಹಾಗಾಗಿ ಮೊದಲನೇ ಬರಗಾಲದಲ್ಲಿಯೇ ಇದ್ದ ಧಾನ್ಯವನ್ನು ಚೆನ್ನಾಗಿ ತಿಂದು ಬಿಡೋಣ ಅಂತ. ಅಂದರೆ ಇದೊಂದು ಅಶ್ವಸ್ತನಿಕವಾದ ಚಾರ್ವಾಕ ಸಿದ್ಧಾಂತ ಅಂತ ಅಲ್ಲ. ಗೋಳಾಟದಲ್ಲಿ ಇಂದನ್ನು ಮರೆಯಬಾರದು ಅಂತ. ನಾವು ಇಂದನ್ನು ಬೆಲೆ ಕೊಡದೇ ಇರೋದ್ರಿಂದ ತುಂಬ ನಷ್ಟ. ಗಾಹ ಸತ್ತಸಿಗೆ ಖಾಲಿ ಕುರ್ಜಿಗಳೇ ಹೆಚ್ಚು. ಆದರೆ ಮುಂದಿನ ವಾರದಿಂದ ಭಾಗವತ ಅಂತ ಮಾಡ್ತೀನಲ್ಲ, ನೂಕನುಗ್ಗಲು ಜಾಸ್ತಿ. ಯಾಕೆಂದರೆ ಭಾಗವತ ಪೋಸ್ಟ್ ಡೇಟೆಡ್ ಚೆಕ್, ವೆರಿ ಡೇಂಜರ್ ಆಫ್ ಬೀಯಿಂಗ್ ಬೌನ್ಸ್ಡ್. ಗಾಥಾ ಸಪ್ತಶತಿ ಡಿಮ್ಯಾಂಡ್ ಡ್ರಾಫ್ಟ್. ಆದರೆ ಜನಕ್ಕೆ ಬೇಕಿಲ್ಲ. ಸುಟ್ಟ ಜನಗಳಿಗೆ ಪೋಸ್ಟ್ ಡೇಟೆಡ್ ಚೆಕ್ಗಳ ಮೇಲೇ ಬಹಳ ಪ್ರೀತಿ. ವಿನಿವಿಂಗ್ ಶಾಸ್ತ್ರಿಗಳ ತರಹ 20-30 ತಿಂಗಳ ಮುಂದಕ್ಕೂ ಚೆಕ್ಗಳನ್ನು ಬರ್ಕೊಟ್ಟಿರ್ತಾರೆ. ಅದನ್ನು ನೋಡಿ ನೆಕ್ತಾ ಇರ್ತಾರೆ, ಅಸಲೇ ಹೊರಟೋಗ್ಬಿಟ್ಟಿರುತ್ತೆ. ರಸವತ್ ಕಾವ್ಯ
ಹೃದಯ ಸಂಗೀತ, ನೃತ್ಯ, ಚಿತ್ರ ಇವುಗಳು ಹಾಗೆ ಆ ಕ್ಷಣಕ್ಕೆ ಆಗಲೇ ಸದ್ಯ ಪರ ನಿರ್ವೃತ್ತಿಯನ್ನು ಉಂಟು ಮಾಡತಕ್ಕಂಥವು. ಇವುಗಳನ್ನು ಮೂಲೆ ಗುಂಪಾಗಿಟ್ಟು ವೇದಾಂತವನ್ನು ಓದಬೇಕಾಗಿಲ್ಲ. ನ ಪ್ರಾಪ್ನುವಂತಿ ಯತಯೋ ರುದಿತೇನ ಮೋಕ್ಷಂ ಸ್ವರ್ಗಾಯತಿಂನ ಪರಿಹಾಸ ಕಥಾ ಋಣದ್ಧಿ. ಬಹಳ ಸೊಗಸಾಗಿ ಶಾಮಿಲಕ ಅನ್ನುವ ಕವಿ ಪಾದತಾಡಿತಕ ಅನ್ನುವ ಪ್ರಹಸನದ ಬಾಣದ ಆರಂಭದಲ್ಲಿ ಹೇಳ್ತಾನೆ, ಗೋಳಾಡಿ ಸನ್ಯಾಸಿಗಳು ಮೋಕ್ಷ ಸಂಪಾದಿಸ್ಕೊಂಡಿಲ್ಲ, ನಕ್ಕವರಿಗೆ ಯಾರಿಗೂ ಕೂಡ ಸ್ವರ್ಗ ಇಲ್ಲ ಅಂತ ಬೋರ್ಡ್ ಹಾಕಿಲ್ಲ ಅಂತ. ಇದು ಸತ್ಕಲೆಯ ಬಗ್ಗೆ ಮಾಡಿಕೊಳ್ಬೇಕಾದಂಥ ಡಿಫೆನ್ಸ್. ಮತ್ತೊಂದು ಸ್ವಾರಸ್ಯ ನೋಡಿ, ಒಳ್ಳೆಯ ಅಬ್ಸರ್ವೇಷನ್ನು, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಗಾಮಣಿ ಗರಮ್ಯ ಅತ್ತ ಎಕ್ಕವ್ಯ ಪಾಡಲಾಹಿ ಗಾಮೆ ಬಹುಪಾಡಲಂಚ ಸೀಸಂ ದಿಯರಸ್ಯಣ ಸುಂದರಂ ಏಯಂ. ಈ ಊರಿಗಿಹುದೆಲ್ಲ ಗೌಡರ ಮನೆಯೋಳು ಬೆಳೆದೊಂದೇ ಪಾಟಲವತ್ತೆ ಮೈದುನ ಆ ಹೂವನಿಷ್ಟೊಂದು ಮುಡಿಯೋಳು ಮುಡಿಯುವುದು ಸೊಗಸೇನು ಅತ್ತೆ. ಅಂದರೆ ನೋಡಿ, ಗಾಮಣಿ ಗರಮ್ಯ ಅತ್ತ ಗ್ರಾಮಣಿ ಗೃಹೇಹಿ ಅತ್ತ ಶ್ವಶ್ರು ಏಕೈವ ಪಾಟಲ ಇಹ ಗ್ರಾಮೆ ಇಹ ಗಾಮೆ ಬಹುಪಾಡಲಂಚ ಸೀಸಂ ಬಹುಪಾಟಲಂಚ ಶೀರ್ಷಂ ದೇವರಸ್ಯ ನ ಸುಂದರಂ ಏತತ್ ನ ಸುಂದರಂ ಏಹಂ. ಈ ಹಳ್ಳಿಗೆಲ್ಲ, ಈ ಊರಿಗಿಹುದೆಲ್ಲ ಗೌಡರ ಮನೆಯೋಳು ಬೆಳೆದೊಂದೇ ಪಾಟಲವತ್ ಅಲ್ತೆ. ಈ ಊರಿಗೆಲ್ಲ ಪಗಡೆ ಹೂಗಳ ಬಿಟ್ಟಿರ್ತಕ್ಕಂಥ ಮರ ನಮ್ಮ ಗೌಡ್ರ ಮನೆಯಲ್ಲಿ ಮಾತ್ರ ಇರುವುದು. ಅತ್ತೆ, ಈ ಮೈದುನ ಅದನ್ನು ಅಷ್ಟೊಂದು ಮುಡಿಗೆ ಸಿಕ್ಕಿಸ್ಕೊಂಡಿದ್ದಾನಲ್ಲ, ಅದು ಹೇಗೆ ಅಂತ ನಿಮಗೆ ಗೊತ್ತೇ ಅಂತ ಕೇಳ್ತಾ ಇದ್ದಾಳೆ. ಗಂಡಸರು ಹೂ ಮುಡಿತಾ ಇದ್ದಂಥ ಪುಣ್ಯಕಾಲ ಅದು, ರಸಿಕರ ಕಾಲ ಅದು. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ರಾಯರ ಕಾಲದ ರಸಿಕತೆ ಅಂತ ಒಂದು ಸೊಗಸಾದ ಪ್ರಬಂಧ ಬರೆದಿದ್ದಾರೆ. ಅಲ್ಲಿ ತೋರಿಸ್ತಾರೆ ವಿಜಯನಗರ ಕಾಲದ ಗಂಡಸರು ಯಾವ ಥರ ಹೂ ಮುಡಿತಾ ಇದ್ರು ಅಂತ. ಅವರು ಗುಲಾಬಿ ಹೂಗಳನ್ನು, ಇರುವಂತಿಗೆ ಹೂಗಳನ್ನು, ಕೇದಿಗೆ ಹೂಗಳನ್ನು ಎಲ್ಲ ಮುಡಿತಾ ಇದ್ರಂತೆ, ಒಟ್ಟಾಗಿ ಗೊಂಚಲು ಮಾಡಿಕೊಂಡು. ಈಗ ಹೆಂಗಸರೂ ಮುಡಿತಾ ಇಲ್ಲ, ದೌರ್ಭಾಗ್ಯ ಏನನ್ನೋಣ. ಆ ರಾಯರ ಕಾಲದ ಕಾವ್ಯಗಳು ಆಮುಕ್ತ ಮಾಲ್ಯದ ಸ್ವಯಂ ಕೃಷ್ಣದೇವರಾಯನೇ ಬರೆದದ್ದು, ಪಾರಜಾತಾಪಹರಣ ಮುಕ್ಕುತಿಮ್ಮನ ಬರೆದದ್ದು, ಸ್ವಾರೋಚಿಷ ಮನುಸಂಭವಮು ಕವಿ ಪಿತಾಮಹ ಅಲಸಾನಿ ಪೆದ್ದನ ಬರೆದದ್ದು. ಅಲ್ಲಿ ಕಾಣಿಸ್ತಕ್ಕಂಥದ್ದು ಆ ಕಾವ್ಯದ ಸ್ವಾರಸ್ಯಗಳಲ್ಲಿ ಅಂಥದ್ದೆಲ್ಲ ಆಗಿಲ್ಲಿ ಈಗಿಲ್ಲಿ ತೋರಿಕೊಳ್ಳುತ್ತವೆ. ಅವರುಗಳು ಹೇಗೆ ಬದುಕ್ತಾ ಇದ್ದರು, ಯಾವ ತರಹ ಅಂತ ಹೇಳಿಬಿಟ್ಟಿದ್ವಿ. ರಾಗ ವಿರಾಗ ಎರಡರೊಳಗೂ ಗಾಢತೆ ತೀವ್ರತೆ ಇತ್ತು. ಅದು ಬಹಳ ಮುಖ್ಯವಾದದ್ದು. ಅವ್ರು ಹೇಳ್ತಾರೆ, ನಮ್ಮದು ನಿರ್ವೀರ್ಯರ ಯುಗ, ಹಾಗೆ ಸುಖ ಪಡೋಕ್ಕೂ ಆಗೋಲ್ಲ, ಹೀಗೆ ವಿರಕ್ತಿ ತಂದುಕೊಳ್ಳೋಕ್ಕೂ ಆಗೋದಿಲ್ಲ, ಎಂಥದ್ದು ಇವರಿಗೊಂದು ಕಾಲ ಅಂತ. ರಾಯರ ಕಾಲದ ರಸಿಕತೆ ಹಾಗಾಗಿರಲಿಲ್ಲ, ತೀವ್ರತೆ ಎರಡು ಕಡೆಯಲ್ಲಿಯೂ ಚೆನ್ನಾಗಿತ್ತು ಅಂತ. ಗಾಥಾ ಸಪ್ತಶತಿಯ ಕಾಲವೂ ಕೂಡ ಅದೇ ರೀತಿಯಾದದ್ದು. ಸಮೃದ್ಧವಾಗಿ ಮುಡಿಕೊಳ್ಳೋರು, ಸಮೃದ್ಧವಾಗಿ ತಿನ್ನೋರು, ಸಮೃದ್ಧವಾಗಿ ತೇಗೋರು, ಪೊಗದಸ್ತು. ಈ ಮಾತು ಡಿ ವಿ ಜಿಯವರೆಲ್ಲ ತುಂಬ ಬಳಸ್ತಾ ಇದ್ದದ್ದು. ಚೆನ್ನಾಗಿ ತಿಂದು ಉಂಡು ಮಾಡ್ತಾ ಇದ್ದದ್ದು, ಗೋಳಾಟ ಇಲ್ಲ ಅಂತ ಹೇಳಿಬಿಟ್ಟಿದ್ನುವೆ. ಮೈದುನ ಅಷ್ಟು ಪಗಡೆ ಹೂವು ಮುಡ್ಕೊಳ್ತಾ ಇದ್ದಾನಲ್ಲ, ಏನಿರಬಹುದು ಅಂತ. ಆ ಗೌಡರ ಮಗಳು ಇವನಿಗೆ ತಂದು ಕೊಡ್ತಾ ಇದ್ಳು ಅಂತ. ಅಲ್ಲಿಯ ಸ್ವಾರಸ್ಯ. ಸಾಮಾನ್ಯ ಹೆಣ್ಣಿಗೆ ಗಂಡು ಹೂ ತಂದು ಕೊಡ್ತಕ್ಕಂಥದ್ದು, ಇಲ್ಲಿ ಗಂಡಿಗೆ ಹೆಣ್ಣೇ ಹೂ ತಂದು ಕೊಡ್ತಕ್ಕಂಥ ಒಂದು ವಿನೂತನವಾದ ರೀತಿ ಉಂಟು. ಯಾಕಾಗಬಾರದು ಸಮಾನತೆ? ಆಮೇಲೆ ಹಿಂದೊಮ್ಮೆ ನಾನು ಉಲ್ಲೇಖ ಮಾಡಿದ ಆ ಬಸರಿಯ ಬಯಕೆ ಯಾವುದೂ ಇಲ್ಲ ಅನ್ನುವಂಥದ್ದು ತೋರುತ್ತದಲ್ಲ, ಆ ಒಂದು ಮಾತನ್ನು ಕೂಡ ನಾವು ನೋಡಬಹುದು. ದುಗ್ಗ ಘರಮ್ಮಿ ಧರಣಿ ರಕ್ಕಂತಿ ಆವುಲತ್ತಣಂ ಪೈಣೋ ಪುಚ್ಚ ದೋಹಲ ಸದ್ದ ಪುಣೋವಿ ಉವಂವ್ಯ ಕಹೇಹಿ. ಗಂಡನು ಬಡತನ ಒಡಲಿದ ಮನೆಯೋಳು ಆಕೂಲಗೊಳದಿರಲೆಂದು ಬಯಕೆಯ ಕೇಳಿದ ರಿನಿಯಾಳು ನುಡಿವಾಳು ಮತ್ತೊಮ್ಮೆ ಬರಿ ನೀರನೆಂದು. ಬಸರಿಗೆ ಬಡತನ ಬಂದಿರುವ ಮನೆಯ ಬಸರಿ, ಗಂಡನಿಗೆ ಬಡತನ ಬಂದಿದೆ. ಗಂಡ ಪಾಪ ಕೇಳ್ತಾನೆ, ನಿನಗೇನು ಕೊಡೋಣ, ನಿನಗೇನು ಬೇಕು ಹೇಳು ಅಂತ. ಏನೂ ಬೇಡ, ಚೆನ್ನಾಗಿ ತಂಪಾದ ಸಿಹಿ ನೀರು ಸಾಕಷ್ಟೇನೆ, ಯಾಕೋ ಎಲ್ಲ ವಾಕರಿಕೆ ವಾಂತಿ ಬರ್ತಾ ಇದೆ, ಏನೂ ತಿನ್ನಬೇಕು ಅಂತ ಅನಿಸೋದಿಲ್ಲ ಅಂತ. ಹಾಗೆ ಅಂಥದ್ದು ಒಂದು ಗೃಹ ಮರ್ಯಾದೆಯನ್ನು ಕಾಪಾಡುವುದು. ವ್ಯಾಕರಣ ಚಮತ್ಕಾರದ್ದೊಂದು ಪದ್ಯ ಇದೆ. ಗಂಡ
ಏನೂ ಸರಿಯಾಗಿ ವ್ಯಾಕರಣ ಭಾಷೆ ಗೊತ್ತಿಲ್ಲದೆ ಇದ್ದವನು. ಹೆಂಡತಿ ತುಂಬ ಕೋವಿದೆ, ಪಂಡಿತೆ. ಆದರೆ ಗಂಡನ ಮಾನವನ್ನು ಕಾಪಾಡಬೇಕಲ್ಲ, ಆ ಥರ ಸಂದರ್ಭ ಬಂದಿದೆ. ದಶರಾ ಮಶರಾ ಘೋರ ಅಂತ ಒಂದು ವಾಕ್ಯ ಬಂದರೆ ಗಂಡನಿಗೆ ಅದನ್ನು ಹೇಗೆ ಬಿಡಿಸಬೇಕು ಅಂತ ಗೊತ್ತಿಲ್ಲ. ದಶರಾ ಮಶರಾ ಘೋರ ಅಂತ ಬಿಡಿಸ್ತಾ ಇದ್ದಾನೆ. ದಶರಾ ಮಶರಾ ಘೋರ ಪಾಂಡಿತ್ಯ ಭೂಷಿತಂ ಪತಿಂ ದಧಿಮಾನಯ ಚಾತುರ್ಯಂ ಸತಿ ತಕ್ರೇಣ ರಕ್ಷತಿ. ದಶ ರಾಮಶರ ಘೋರ ಅಂತ ಅಲ್ಲಿ ವಿಸರ್ಗ ಲೋಪವಾಗಿರ್ತಕ್ಕಂಥದ್ದು ಮೃದು ವ್ಯಂಜನಗಳು ಬಂದು ದಶ 10 ರಾಮಶರಾಹ ರಾಮನ ಬಾಣಗಳು ಘೋರ ಅಂತ. ಅದು ಗೊತ್ತಿಲ್ಲದೆ ದಶರಾ ಮಶರ ಅಂತ ಈ ಮೆಣಸು ಜೀರಿಗೆ ಆ ರೀತಿಯಾದ ಕಥೆ. ಮತ್ತು ಹಾಗೆ ವಿದ್ವಾಂಸರ ಹತ್ರ ಮಾತಾಡ್ಕೊಂಡು ಒದ್ದಾಡ್ತಾನೆ ಗಂಡ. ಮನೆಗೆ ಅವರೆಲ್ಲ ಬಂದಾಗ ಊಟ ಬಡಿಸಿದಾಗ ಇವನು ಮಹಾ ಸಂಸ್ಕೃತ ಪಂಡಿತ ಅಂತ ದಧಿಮಾನಯ ಅಂತಾನೆ. ದಧಿ ನಪುಂಸಕಲಿಂಗ ಶಬ್ದ, ದಧಿ ದಧಿನಿ ದಧೀನಿ ಅಂತ ಹೋಗುವಂಥದ್ದು. ದಧಿ ಮಾ ಆನಯ ಅಂತ ಹೆಂಡತಿ ಅರ್ಥ ಮಾಡಿಕೊಂಡಂತೆ ಮೊಸರು ತರಬೇಡ ಅಂತ ಹೇಳ್ದ ಅಂತ ಅಂದುಕೊಂಡು ಅವನು ಮೊಸರು ತರಬೇಕು ಅಂದಿದ್ದು, ಇವಳು ಮಜ್ಜಿಗೆ ಬಡಿಸಿರ್ಲಂತೆ. ಯಾಕೆಂದರೆ ನೀವೇ ಹೇಳಿದ್ರಲ್ಲ ದಧಿ ಮಾನಯ ಅಂತ, ಹಾಗಾಗಿ ನಾನು ಅಂತ. ಅವನು ಈ ಒಂದು ಇಚ್ಛೆಯನ್ನು ಈಡೇರಿಸಬೇಕು, ಮತ್ತು ವ್ಯಾಕರಣವೂ ಶುದ್ಧ ಆಗಬೇಕು ಅಂದರೆ ಮತ್ತೂ ಒಂದು ದಾರಿ ಇದೆ. ದಧಿ ಮಾನಯ ಅಂದರೆ ಮೊಸರನ್ನು ಗೌರವಿಸು, ಅಂದರೆ ಮಿಕ್ಕಿ ಯಾವುದಿದ್ರೂ ಮೊಸರಿಗೆ ಮೊದಲು ಮಣೆ ಹಾಕು ಅಂತ, ಹಾಗೂ ಕೂಡ ತಂದಂತೆ ಅಂತ ಮಾಡುವುದಕ್ಕೆ ಸಾಧ್ಯತೆ ಇದೆ. ಕೌಶಲ ಬೇಕು. ಹೀಗೆ ಪಾಪ ಎಷ್ಟೋ ಜನರದ್ದು ಬದುಕು ಯಾವುದೋ ರೀತಿಯಲ್ಲಿ ಆಗಿಬಿಡುತ್ತದೆ. ಏನು ಮಾಡುವುದು? ಚಮತ್ಕಾರಕಾರಕವಾದಂಥ ರೀತಿ ಇರಬೇಕು. ಎಡವಿದರೂ ಕೂಡ ಆವಾಗ ದೋಷ ಅಂತ ಅನಿಸೋಲ್ಲ. ಅರಿಯಕ್ಕುಡಿ ರಾಮಾನುಜಯ್ಯಂಗಾರರು ಪ್ರಸಿದ್ಧ ಸಂಗೀತ ವಿದ್ವಾಂಸರು. ಅವರ ಕಚೇರಿಗಳು ಒಂದು ರೀತಿ ಕರ್ನಾಟಕ ಸಂಗೀತದ ಈ ಹೊತ್ತಿನ ಕಚೇರಿ ಪ್ಯಾಟ್ರನ್ಗೆ ಆದಿಮೂಲ ಅಂತ ಹೇಳ್ತಾರೆ. ಅವರೇ ಈ ಹೊತ್ತಿನ ಕಚೇರಿ ಮರ್ಯಾದೆಯನ್ನು ವ್ಯವಸ್ಥೆ ಮಾಡಿಕೊಟ್ಟಂಥವರು ಅಂತ. ಅವರು ಒಮ್ಮೆ ದರ್ಬಾರ್ ರಾಗ ಹಾಡ್ತಾ ಇದ್ದಾಗ ಅಲ್ಲಿ ನಾಯಕಿ ರಾಗದ ಛಾಯೆ ಬಂತು. ಬಹಳ ಬೇಗ ಬಂದುಬಿಡುತ್ತೆ. ಆ ರಾಗಗಳು ತುಂಬ ನಿಕಟವಾದವು. ಶಿಷ್ಯರು ಹೇಳಿದ್ರಂತೆ, ಎನ್ನ ಅಣ್ಣ ದರ್ಬಾರ್ಲೆ ನಾಯಕಿ ಬಂದಿಡುತ್ತೆ ನೇತೆ ಕಚೇರಿ ಇಲ್ಲ ಅಂತಂದರೆ, ಪೋಡ ನಾಯಕಿ ಇಲ್ಲ ಆಮೇಲೆ ದರ್ಬಾರ್ ಎನಡ ಸೌಖ್ಯಂ ಅಂತಂದ್ರಂತೆ. ಇದು ಜಾಣ್ಮೆ. ನಾಯಕಿ ಇಲ್ಲದೆ ದರ್ಬಾರಿಗೆ ಏನು ಸೌಖ್ಯ, ಏನು ಸೊಗಸು? ಹೀಗಿದ್ದರೆ ದೋಷವನ್ನು ಗುಣವಾಗಿ ಮಾಡಿಕೊಳ್ಳಬಹುದು. ಆ ಥರದ್ದು ಗಂಡ ಬಡತನದಲ್ಲಿದ್ದರೂ ನೀರನ್ನು ಬಯಸಿ ಆ ನೀರೇ ಎಲ್ಲವನ್ನ ಕಾಪಾಡಿದ್ದು. ಮತ್ತೊಂದು ಪದ್ಯ ತುಂಬ ಸೊಗಸಾದ ಒಂದು ಭಾವವನ್ನು ಒಳಗೊಂಡದ್ದು, ಉದಾರ ಗಂಭೀರವಾದದ್ದು. ವಿರಹೇಣ ಮಂದರೇಣ ವ ಹೇಯಂ ದುದ್ದೋಹಯಿಂ ವ ಮಹಿವೂಣ ಮುಮ್ಮೂಲಿಯಾಹಂ ಅವ್ವೋ ಅಮ್ಮಂ ರಣಾಯಿವ ಸುಹಾಯಿಂ ಪಾಲ್ಗಡಲಂತಹ ಹೃದಯವ ಕಡೆಬೂದ ಮಂದರದಂತಹ ವಿರಹ ರತ್ನದೋಲಿರುವಂಥ ಸುಖಗಳ ಪಡೆಯುವುದು ನಮಗಿಂದು ಬಹು ಕಷ್ಟವಹ. ಪಾಲ್ಗಡಲಂತಹ ಹೃದಯವ ಕಡೆಯುವುದು ಮಂದರದಂತಹ ವಿರಹ. ಹಾಲಿನ ಕಡಲಿನಂಥ ಹೃದಯವನ್ನು ಮಂದರ ಪರ್ವತದಂತೆ ವಿರಹ ಕಡಿದು ಬಿಡುತ್ತೆ. ರತ್ನಗಳ ಹಾಗೆ 14 ರತ್ನಗಳು ಸುರರಿಗೆ ಬಂತು. ಆ ರತ್ನಗಳ ಹಾಗೆ ಸುಖವನ್ನು ಪಡೆಯುತ್ತೆ ವಿರಹ ಅಂತ. ಅದು ಯಾವಾಗಲೂ ಗೊತ್ತಿಲ್ಲ. ನಮಗಂತೂ ಬಹಳ ಕಷ್ಟನೇ ಇದೆ, ಹಾಲಾಹಲವೇ ಇದೆ. ಇದನ್ನು ನುಂಗುವ ನಂಜುಂಡನ ಶಕ್ತಿ ನಮಗೆ ಬೇಕು. ಅದು ಹೇಗೆ ಎನ್ನುವಂಥದ್ದು ಪದ್ಯದ ಧ್ವನಿ. ಎಲ್ಲ ಆದಮೇಲೆ ಸುಖ ಬಳಬೋದು, ಆದರೆ ಅಷ್ಟೊತ್ತಿಗೆ ಯೌವನವೇ ಹೋಗಿಬಿಟ್ಟಿರುತ್ತೆ, ಮನಸ್ಸೇ ಹೋಗಿಬಿಟ್ಟಿರುತ್ತೆ. ಇನ್ನು ಏನು ಮಾಡೋಣ? ಒಂದು ಸಂಸ್ಕೃತ ಸುಭಾಷಿತ, ಅದರ ತಾತ್ಪರ್ಯ ನೆನಪಾಗುತ್ತೆ. ನಾಯಿ ಕಂಡಾಗ ಕಲ್ಲಿಲ್ಲ, ಕಲ್ಲು ಕಂಡಾಗ ನಾಯಿಲ್ಲ, ಎರಡೂ ಕಂಡಾಗ ಅದು ರಾಜನ ನಾಯಿ, ಹೊಡೆಯೋ ಹಾಗಿಲ್ಲ. ಇದು ನಮ್ಮ ಬದುಕಿಗೆ ಬರತಕ್ಕಂಥ ವಿಡಂಬನೆ ಅಂತ. ಮತ್ತೊಂದು ಅತ್ತೆ ಸೊಸೆಯರ ತಗಾದಿಯನ್ನೇ ಇಟ್ಟುಕೊಂಡು ಅತ್ತೆಯನ್ನು ಒಳ್ಳೆಯವಳನ್ನಾಗಿ ಮಾಡಿದಂಥ ಒಂದು ವಿನೂತನವಾದ ಚಿತ್ರಣ. ಐಕೋವಣಾವಿ ಸಾಸು ರುವಾವಿಯ ಗಾವೀಯೇ ಸೊಳ್ಹಾಯೇ ಪಾವಡೋಣ್ಣಣೋ ಆಯೇ ದೋಸುವಿ ಗಲಿಯೇಸು ವಲಯೇಸು. ಕೈಬಳೆಗಳು ಜಾರಿ ಒಡೆದವು ಅತ್ತೆಯ ಅಡಿಗಳಿಗೆರಗಿದ ಸೊಸೆಯ
ಕಡು ಕೋಪಿಯಾದರೂ ಪ್ರೋಷಿತ ಪತಿಕೆಯ ನೋಡಿ ಅತ್ತಳು ಅತ್ತೆ ಗೆಳೆಯ. ಕೈಬಳೆಗಳು ಜಾರಿ ಒಡೆದವು ಅತ್ತೆಯ ಅಡಿಗಳಿಗೆರಗಿದ ಸೊಸೆಯ. ಅತಿಕೋಪನಾಪಿಶ್ವಶ್ರೂ ರೋದಿತ ಗತಪತಿಕಯ ಸ್ನುಷಯ ಪಾದ ಪತನಾವನತಯ ದ್ವಯೋರಪಿ ಗಲಿತಯೋರ್ವಲಯೋ. ಅತ್ತೆ ಕೋಪಿಷ್ಠಳು, ಕೆಟ್ಟವಳು, ಗಯ್ಯಾಳಿ. ಆದರೂ ತನ್ನ ಕಾಲಿಗೆ ಬಿದ್ದ ಪ್ರೋಷಿತ ಪತಿಗೆ, ಮಗ ಊರಿಗೆ ಹೋಗಿದ್ದಾನೆ, ಸೊಸೆ ಪಾಪ ಪ್ರೋಷಿತ ಪತಿಗೆ, ಅವಳು ಕಾಲಿಗೆ ಬಿದ್ದು ಕೈಚಾಚಿ ನಮಸ್ಕಾರ ಮಾಡುವಾಗ ಅವಳ ಕೈಯಿಂದ ಎರಡೂ ಕೈಯಿಂದ ಬಳೆಗಳು ಜಲಕ್ಕನೆ ಜಾರಿ ಬಿದ್ದು ಒಡೆದಾಗ ಅಂಥ ಕೋಪಿಷ್ಟೇ ಗಯ್ಯಾಳಿ ಅತ್ತೆ ಕೂಡ ಕಣ್ಣೀರಿಟ್ಲಂತೆ. ಅಯ್ಯೋ ಪಾಪ ಎಷ್ಟು ಬಡವಾದಳು ಸೊಸೆ ತನ್ನ ಮಗನಿಗೋಸ್ಕರ ಅಂತ. ಆಮೇಲೆ ಮತ್ತೊಂದು ಗೋತ್ರಸ್ಖಲಿತದ ಪದ್ಯ. ಗಂಡ ಮತ್ತೊಬ್ಬಳ ಹೆಸರನ್ನು ಇವಳ ಹೆಸರಿಗೆ ಬದಲಾಗಿ ಹೇಳಿದ್ನು. ಗೊತ್ತಕ್ಕಲಣಂ ಸೋಗುಣ ಪಿಯ ಮೇ ಅಜ್ಜ ತೀಯ ಕಣದಿಯೇ ವಜ್ಜಸ ಮಹಿಸ್ಸ ಮಾಲ ಇವ್ವ ಮಂಡಣಂ ಉವ ಪಡಿಹಾಯಿ. ನಲ್ಲನ ಮುಖದಿಂದಳನ್ಯಳ ಹೆಸರನ್ನು ಹಬ್ಬದ ದಿನ ಕೇಳಿದಾಗ ಬಲಿಗೈವ ಕೋಣನ ಕೊರಳ ಹಾರದ ಹಾಗೆ ಮಂಡನವಾಯಿತು ಕೊನೆಗೆ. ಗಂಡ ಹಬ್ಬದ ದಿವಸ ಹೆಂಡತಿಯ ಹೆಸರಿಗೆ ಬದಲಾಗಿ ಮತ್ತೊಬ್ಬಳ ಹೆಸರು ಹೇಳ್ದ. ಇನ್ನು ಅದು ತಿಥಿನೇ ಆಗಿದ್ದು. ಅವಳಿಗೆ ಅಲಂಕಾರ ಮಾಡಿಕೊಂಡಿದ್ದೆಲ್ಲ ಹೇಗೆ ತೋರ್ತು ಅಂದರೆ, ಬಲಿ ಕೊಡೋಕ್ಕೆ ಮುನ್ನ ಕೋಣನಿಗೆ ಮಾಲೆ ಹಾಕಿರ್ತಾರಲ್ಲ ಹಾಗೆ ಅಂತ ಆಯಿತು ಅಂತ. ನನ್ನ ಅಲಂಕಾರ ಇನ್ನೇನು ಪ್ರಯೋಜನ, ಇನ್ಯಾತಕ್ಕೆ ಇಷ್ಟೆಲ್ಲ ಅಲಂಕಾರ, ಬೇಡದ್ದಾಯ್ತಲ್ಲ ಅಂತ. ಅಂದರೆ ನೋಡಿ, ನಮ್ಮಿಚ್ಛೆಗೆ ಒಪ್ಪಿದವರಾದಾಗ ಯಾವುದಿದ್ರೂ ಸರಿ, ಇಲ್ಲದೇ ಇದ್ದರೂ ಸರಿ. ಒಳ್ಳೆಯ ಆತ್ಮೀಯ ಸಖ್ಯ ಇದ್ದಾಗ ಗಂಜಿನೂ ಚೆನ್ನಾಗಿರುತ್ತೆ. ಬೇಂದ್ರೆಯವರದು ಅದ್ಭುತವಾದಂಥ ಪದ್ಯ ನಾನು ಬಡವಿ ಆತ ಬಡವ ಅಂತ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಅದನ್ನೇ ನಾವು ಬಳಸಿಕೊಂಡವದಕ್ಕೂ ಇದಕ್ಕೂ ಎದಕ್ಕೂ. ಆ ಭಾಷೆಯೇ ವಿಚಿತ್ರವಾಗಿದೆ. ಮಹಾಕವಿಯ ಮಾತಿಗೆ ವ್ಯಾಕರಣ ತಲೆಬಾಗಬೇಕಲ್ಲ. ಅದಕ್ಕೂ ಇದಕ್ಕೂ ಸರಿ, ಯಾವುದಕ್ಕೂ ಅನ್ನೋದನ್ನು ಎದಕ್ಕೂ ಅಂತ ಮಾಡಿದ್ದಾರೆ. ಎದಕ್ಕೂ ಅಂತ ತಮಿಳಿನಲ್ಲಿದೆ ಶಬ್ದ, ಅವರು ಕನ್ನಡಕ್ಕೆ ತಂದು ಹಾಕ್ಬಿಟ್ಟಿದ್ದಾರೆ ಅದನ್ನು. ಆತ ಕೊಟ್ಟ ಒಡವೆ ವಸ್ತು ನನಗೆ ಅವೆಗೆ ಗೊತ್ತು, ತೋಳ ತುಂಬ ತೋಳ ಬಂದಿ ಕೆನ್ನೆ ತುಂಬ ಮುತ್ತು. ಇಲ್ಲಿ ತೋಳ ತುಂಬ ತೋಳ ಬಂದಿ ಅಂದರೆ ಬಡವ ಅವನು. ಅರೆ ಕೊಟ್ಟಿದ್ದು ತೋಳ ಬಂದಿ ಅಂದರೆ ತೋಳು ಬಳೆ ಅಲ್ಲ, ತೋಳಿನದೇ ಬಂಧನ. ಮತ್ತು ಕೆನ್ನೆ ತುಂಬ ಮುತ್ತು, ಕಿವಿ ಓಲೆ ಮುತ್ತಿನ ಓಲೆ ಅಲ್ಲ, ಅವನ ಮುದ್ದುಗಳೇ ಅಂತ. ಎಷ್ಟು ಸುಂದರವಾಗಿ ಆ ಮೂರು ಮಾತ್ರ ಲಯ ಓಟ, ಆ ಓಟದಲ್ಲಿಯೇ ಸಂತೋಷದ ಊಟವನ್ನು ಬಡಿಸ್ತಾರಲ್ಲ ಬೇಂದ್ರೆಯವರು, ತುಂಬ ವಿಶಿಷ್ಟ. ಇನ್ನು ನಾವು 6ನೇ ಶತಕದ ಕಡೆಗೆ ಹೋಗೋಣ. ಮೊದಲನೇ ದಿವಸವೇ ಪ್ರಾಕೃತ ಭಾಷೆಯ ಉಕ್ತಿ ಸೌಂದರ್ಯಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದ್ದೆ. ಸೂಯಿ ವೇಯೇ ಮುಸಳಂ ವಿಚ್ಚಾ ಮಾಣೇಣ ದಡ್ಡಲೋಯೇಣ ಎಕ್ಕಗ್ಗಾಮೇ ವಿಪಿಯೋ ಸಮಹಂ ಅಚ್ಚೀ ವಿಣದಿಟ್ಟೋ. ವನಕೆಯ ನಿಡುವರು ಸೂಜಿಯ ಮನೆಯೂರು ವೆಡೆಯೋಳು ಈ ಹಾಳು ಜನರು. ಕಾಣೀಸ ನೆನ್ನಿನಿಯ ನೊಂದೂರಾಳಾದರು ಕಣ್ಣೆರಡು ಬಿಟ್ಟು ನೋಡಿದರು. ಈ ಊರಿನ ಜನ ಎಷ್ಟು ಕೆಟ್ಟವರು ಅಂತಂದರೆ, ಸೂಜಿ ಇಡೋ ಜಾಗದಲ್ಲಿ ಒನಕೆ ಇಡಬಲ್ಲಂಥ ಊಹಾಪೋಹ ವಿಶಾರದರು. ಈ ಊರಿನಲ್ಲಿದ್ದರೂ ನನ್ನ ಪ್ರೀತಮ ಕಾಣಿಸ್ತಾ ಇಲ್ಲ, ಕಣ್ಣೆಷ್ಟು ಬಿಟ್ಟು ನೋಡಲಿ ನಾನು ಅಂತ. ಹಾಗೆ ಹೀಗೆ ಕುತ್ತಿಗೆ ಆಡಿಸಿದ್ರೆ ಸಾಕು, ನನ್ನ ಕಣ್ಣಿನ ನೋಟವನ್ನೇ ಹಿಂಬಾಲಿಸ್ಕೊಂಡು ಜನ ಸು ಅಂದರೆ ಸುಕ್ಕನುಂಡೆ ಅಂತಾರಲ್ಲ ಅನ್ನುವಂಥದ್ದು. ತಮಿಳಿನ ಆ ಒಂದು ಸೊಗಸಾದ ಕಾವ್ಯ ಪ್ರಪಂಚದ ಬಗ್ಗೆ ಹೇಳ್ತಾ ಇದ್ದೆ. ಸಂಗಂ ಕಾಲದ ಕಾವ್ಯ, ಆ ಒಂದು ಕಾವ್ಯ ಪರಂಪರೆಯಲ್ಲಿ ನೈದಲ್ ಅಂದರೆ ಸಮುದ್ರ ಅಥವಾ ನದಿ ತೀರದ ಒಂದು ಜೀವನ ಯಾವುದುಂಟು, ಆ ಜೀವನದಲ್ಲಿ ವಿರಹ ಕಾಡುವಂಥದ್ದು. ಆ ವಿರಹ ಕಾಡುವಲ್ಲಿ ಒಬ್ಬ ವಿರಹಿಣಿ ಹೇಳ್ಕೊಳ್ತಕ್ಕಂಥದ್ದು ನೋಡಿ, ಅದೆಷ್ಟು ಚೆನ್ನಾಗಿರ್ತಕ್ಕಂಥದ್ದು, ಎಷ್ಟು ಮಾರ್ಮಿಕವಾದದ್ದು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಯಾನೇ ಇಂಡೇ ಏನೇ ಎನ್ನಲನೆ ಆನಾ ನೋಯಡು ಕಾಣಕನದೆ ತುರೈವಂತಂ ಊರಾನೆ ಮರೆಯಲರಾಕ್ಕಿ ಮನೃತ್ತೈದೆ. ವೆಣ್ಭೂತಿ ಅಂತ ಒಬ್ಬ ಕವಿಯ ರಚನೆ, ಅದರ ಸಾಂಗತ್ಯದ ಕನ್ನಡ ಅನುವಾದ ನನ್ನದೇ. ನಾನಿಲ್ಲಿ ಮನೆಯಲ್ಲಿ ಎನ್ನ ಹೆಣ್ತನವಲ್ಲಿ ದೀನ ಮಿರ್ಪುದುವಾರ್ಧಿ ತಟಿಯೊಳ್
ತಾನಿರ್ಪನ್ ಊರಲ್ಲಿ ನಲವಿಂದ ನಲ್ಲನು ಹೀನ ಜಗಕಿ ಗುಟ್ಟು ರಟ್ಟು. ನಾನಿಲ್ಲಿ ಮನೆಯಲ್ಲಿ, ಅವನೋ ಊರಿನಲ್ಲಿ, ನನ್ನ ಹೆಣ್ಣುತನ ಈ ಸಮುದ್ರ ತೀರದಲ್ಲಿ. ಮನೆಯಲ್ಲಿ ನಾನು, ಹೆಣ್ಣುತನ ಸಮುದ್ರ ತೀರದಲ್ಲಿ, ಅವನು ಊರಲ್ಲಿ. ಆದರೆ ಲೋಕಕ್ಕೆ ನಮ್ಮ ಗುಟ್ಟೆಲ್ಲ ರಟ್ಟು ಅಂತ. ಅವನು ಪ್ರೀತಮ ಯಾವುದೋ ಸಮುದ್ರಾಂತರ ವಾಣಿಜ್ಯ ಮಾಡೋಕ್ಕೆ ಹೊರಟೋಗಿದ್ದಾನೆ. ಇವಳು ತನ್ನ ಕಾತರ ನಿರೀಕ್ಷೆ ಎಲ್ಲವನ್ನ ಯಾವಾಗವನ ದೋಣಿ ಬರುತ್ತೆ, ಹಡಗು ಬರುತ್ತೆ ಅಂತ ಸಮುದ್ರದ ದಡದಲ್ಲೇ ಕಾದಿದ್ದಾಳೆ. ಇವಳ ದೇಹ ಮಾತ್ರ ಮನೆಯಲ್ಲಿದೆ, ಮನಸ್ಸೆಲ್ಲ ಸಮುದ್ರದ ದಡದಲ್ಲಿ ಕಾಯ್ತಾ ಇದೆ. ಅವನಲ್ಲಿ ಎಲ್ಲಿ ಏನಾಗಿದ್ದಾನೋ ಗೊತ್ತಿಲ್ಲ. ಇಷ್ಟು ಸಾಕಲ್ಲ, ಅಂದರೆ ಇವಳ ಅದೃಶ್ಯವಾದ ಮನಸ್ಸು ಸಮುದ್ರ ತೀರದ ಮೇಲೆ ಓಡಾಡುವುದು ಊರಿನ ಜನಕ್ಕೆ ಗೊತ್ತಾಗುತ್ತೆ ಎನ್ನುವಷ್ಟು ಅದ್ಭುತವಾದಂಥ ಕಲ್ಪನೆಯನ್ನು ವೆಣ್ಭೂತಿ ಕವಿ ಮಾಡ್ತಾನೆ. ಒಳ್ಳೆಯ ಕಾವ್ಯಕ್ಕೆ ಇಂಥವು ಉದಾಹರಣೆಯಾಗಿ ತೋರುತ್ತವೆ. ಮತ್ತೆ ನೋಡಿ, ಇನ್ನೊಂದು 5ನೇ ಪದ್ಯ 6ನೇ ಶತಕದಲ್ಲಿ. ತುಹದಂಸಣೆ ಸಣ್ಣ ಸದ್ದಂ ಸೋವೂಣ ನಿಗ್ಗದಾ ಜಾಯಿಂ ತೈವೇಲೀಣೆ ತಾಯಿಂ ಪಡಾಯಿ ಓಡವ್ಯಾ ಜಾಯ. ನಿನ್ನ ನೋಡುವ ಆಸೆಯಿಂದಳವಳೆರಡಡಿ ಇಟ್ಟಳು ದನಿಗೇಳಿ ತಾನೆ ಹೊತ್ತು ತರಲಾಯಿತು ಮೆಲ್ಲನೆ ಆ ಅಡಿಗಳನೆಯ ನೀ ಕಾಣದೊಡನೆ. ತುಯಿ ದರ್ಶಣೆ ಸಣ್ಣ ತವ ದರ್ಶನೆ ಸತೃಷ್ಣ ಸದ್ದಂ ಸೋವೂಣ ನಿಗ್ಗದಾ ಜಾಯಿಂ ಶಬ್ದಂ ಶ್ರುತ್ವೈವ ನಿರ್ಗತಾ ಯಾನಿ. ತೈವೋಲೀಣೆ ತಾಯಿಂ ತ್ವಯಿ ವ್ಯತಿಕ್ರಾಂತೆ ತಾನಿ ಪಯಾಣಿ ಓಢವ್ಯಾ ಜಾಯ ಪದಾನಿ ಓಢವ್ಯಾ ಜಾತ. ನೀನು ಬರುವ ಶಬ್ದ ಅಂತ ಅಂದುಕೊಂಡ ತಕ್ಷಣ ಅವಳು ದಡಕ್ಕನೆ ಎದ್ದು ಬೀದಿಗೆ ಬಂದಳು. ನೀನಲ್ಲ ಅಂತ ಗೊತ್ತಾದ ಮೇಲೆ ಆ ದೂರಕ್ಕೆ ಅವಳನ್ನು ಹೊತ್ತುಕೊಂಡು ವಾಪಸ್ ಹಾಸಿಗೆ ಮೇಲೆ ತಂದಿಡಬೇಕಾಯಿತು ಅಂತ. ವಿರಹದಿಂದ ಹಾಸಿಗೆ ಹಿಡಿದಿದ್ದಾಳೆ, ನಿನ್ನ ಶಬ್ದ ಅಂತ ಅಂದುಕೊಂಡು ಓಡಿ ಹೋಗಿದ್ದಾಳೆ. ಎಲ್ಲಿಂದಲೂ ಉತ್ಸಾಹ ಚೈತನ್ಯ ಬಂದುಬಿಡ್ತು. ಅದಲ್ಲ ಅಂತ ಗೊತ್ತಾರೆ ಕುಸ್ತು ಬಿದ್ದಳು. ಅವಳನ್ನು 4 ಜನ ಹೊತ್ತು ಹಾಸಿಗೆ ಮೇಲೆ ತಂದರು ಅಂತ ಅನ್ನುವಂಥದ್ದು ಒಬ್ಬ ದೂತಿ ಹೇಳ್ತಾ ಇದ್ದಾಳೆ. ಎಂಥದ್ದು ಇದು ಪ್ರೀತಿ. ತೆಲುಗಿನಲ್ಲಿ ದೃಶ್ಯಕಾವ್ಯ ಅಂತ ಹೆಸರಾದ ಸೆಲ್ಯುಲಾಯ್ಡ್ ಪೊಯೆಟ್ರಿ ಎನ್ನುವ ಅಭಿಧಾನ ಪಡೆದ ಸುಮಾರು 50-55 ವರ್ಷಗಳಿಗೂ ಹಿಂದೆ ಬಂದ ಕೆ.ವಿ. ರೆಡ್ಡಿಯವರ BN ರೆಡ್ಡಿಯವರ ಮಲ್ಲೀಶ್ವರಿ ಎನ್ನುವ ಸಿನಿಮಾ ಬಹಳ ಪ್ರಸಿದ್ಧ. ಅಲ್ಲಿ ಭಾನುಮತಿ ಹಾಡಿದ ಒಂದು ಹಾಡು, ಅದು ತೆಲುಗಿನ ಭಾವಕವಿಗಳಲ್ಲಿ ಪ್ರಖ್ಯಾತರಾದವರು, ರೊಮ್ಯಾಂಟಿಕ್ ಪೊಯಿಟ್ಸಲ್ಲಿ ಅಗ್ರೇಸರ ಅಂತ ಹೆಸರಾದ ದೇವರಪಲ್ಲಿ ಕೃಷ್ಣಶಾಸ್ತ್ರಿಗಳ ರಚನೆ. ಮನಸ್ಸುನ ಮಲ್ಲೆಲ್ಲ ಮಾಲಲೂಗೆನೆ ಅಂತ ಒಂದು ಹಾಡು. ಅಲ್ಲಿ ಇದೇ ತರಹ ನಾಯಕನ ಕುರಿತು ಹೇಳ್ತಾಳೆ. ನೀವು ವಚ್ಚೇವನಿ ನೀ ಪಿಲುಪೇನನಿ, ನೀನು ಬಂದೆ ನಿನ್ನ ಮಾತು ಅಂತ ಕಣ್ಣುಲ್ಲ ನೀರಿಡಿ ಕಲೆಯ ಜೂಸಿತೀನಿ. ಕಣ್ಣನ್ನು ತೆಕ್ಕೊಂಡು ಕಣ್ಣನ್ನು ಹಾಗೇ ತೆಕ್ಕೊಂಡಿದ್ರೆ ನೀರು ಬಂದುಬಿಡುತ್ತೆ. ನೀರು ಬರೋವರೆಗೂ ನಾನು ನೋಡಿದ್ದೀನಿ, ನೀನು ಬರಲಿಲ್ವಲ್ಲ ಅಂತ ಆ ನಿರೀಕ್ಷೆಯನ್ನು ಹಾಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ವಿ. ಗಡಿಯ ಏನು ಈಕ ವಿಡಿಚಿಪೋಕುಮ ಎಗಸಿನ ಹೃದಯಮು ಪಗುಲ ನೀಕುಮ. ಈ ಹೃದಯ ಈ ಎದೆಯ ಪಂಜರದಿಂದ ಹಾರಿ ಬಿಟ್ಟಿದೆ, ಅದು ಜಾರಿ ಹೋಗದಂತೆ ನೋಡ್ಕೊ ಅಂತ. ಅಂದರೆ ಎಗಸಿನ ಹೃದಯಮು, ಹಾರಿ ಹೋಗ್ತಾ ಇರ್ತಕ್ಕಂಥ ಹೃದಯವನ್ನು ಒಡೆಯದಂತೆ ಮಾಡು ಅಂತ. ಅದು ಇರಬೇಕಾದ ಜಾಗದಿಂದ ಹೊರಕ್ಕೆ ದಬಕ್ಕಂತ ಬಂದಿದೆ, ನೀನು ಕೈಯಿಂದ ಹಿಡಿದು ಮತ್ತೆ ಸ್ವಸ್ಥಾನಕ್ಕೆ ಸೇರಿಸಬೇಕು. ಹಾಗೆ ಮಾಡದೇ ಇದ್ದರೆ ಅದು ನುಚ್ಚು ನೂರಾಗುತ್ತೆ ಎನ್ನುವಂಥದ್ದು. ಕಾವ್ಯ ಎಲ್ಲಿಯೂ ಇರೋಕ್ಕೆ ಸಾಧ್ಯ. ಸಿನಿಮಾ ಹಾಡೇನು, ಜನಪದ ಗೀತ ಏನು, ಎಲ್ಲೂ ಇರೋದಕ್ಕೆ ಸಾಧ್ಯ ಇದೆ. ಕವಿಗಳು ಅಂತ ಹಣೆ ಪಟ್ಟಿ ಕಟ್ಟಿಕೊಂಡವರಲ್ಲಿ ಎಷ್ಟೋ ಬಾರಿ ಇರುವುದಿಲ್ಲ. ಅದು ನಾವು ನೋಡಬೇಕು. ಈ ಹೊತ್ತಿನ ಕವಿಗೋಷ್ಠಿಗಳನ್ನೆಲ್ಲ ನೋಡಿದ್ರೆ ಯಥೇಷ್ಟವಾಗಿ ಗೊತ್ತಾಗುತ್ತೆ. ಮತ್ತೊಂದು ಪದ್ಯ ಅಲ್ಲಿಯದೇ. ಈಸಾ ಮಚ್ಚರ ಹಿಳೇಯಿ ನಿವ್ವಾ ಓರೇಯಿ ಮಯಿ ಮಾಮಿ ಅಚ್ಚೀಯಿ ಈಹಿ ಜಣೋ ಜಣಮ್ಮಿವ ನಿರಿಚ್ಛೆಯೇ ಕಹಣ್ಣಚ್ಚಿಣಾಮೋ. ಮಚ್ಚರ ಕರುಬುಗಳೆನಿಸಿಲ್ಲದಿರುವೊಂದು ನಿರ್ವೀಕಾರದೊಳೆನ್ನ ನಿಂದು ಸಾಮಾನ್ಯರೊಲುನೆಲ್ಲ ನೀಕ್ಷಿಸುತ್ತಿರಲತ್ತೆ ಕೃಷಳಾಗದಿಹನೇನ ಮತ್ತೆ. ಅದ್ಭುತವಾದ ಪದ್ಯ. ಇದನ್ನು ಅನಾಮತ್ತಾಗಿ ಅಮರುಕ ತನ್ನ ಶತಕದಲ್ಲಿ ಬಳಸ್ಕೊಂಡು ಬಿಟ್ಟಿದ್ದಾನೆ. ನೋಡಿ, ಮತ್ಸರ ಕರುಬು ಯಾವುದೂ ಇಲ್ಲದೆ ನಿರ್ವಿಕಾರದಲ್ಲಿ, ಅಂದರೆ ಯಾವುದೇ ಭಾವ ಇಲ್ಲದೆ ಸಾಮಾನ್ಯವಾದಂಥ ದೃಷ್ಟಿಯಿಂದ ನನ್ನನ್ನೆಲ್ಲ ಈ ಹೊತ್ತು ನೋಡಿದ.
ಎಂಥದ್ದು? ಏಣ್ಹಿ ಜಣೋ ಜಣಂಇವ ಇದಾನಿಂ ಜನಂ ಜನಮಿವ ನಿರೀಕ್ಷಯೇ ನಿರೀಕ್ಷತೆ. ಅಂದರೆ ಈಸಾ ಮತ್ಸರ ರಯೇಹಿ ಈರ್ಷಾ ಮತ್ಸರ ರಹಿತಾಭ್ಯಾಂ ನಿವ್ಯಾರೇಹಿ ನಿರ್ವಿಕಾರಾಭ್ಯಾಂ. ಒಂದಿಷ್ಟು ಕೋಪ ಇಲ್ಲ, ರೋಷ ಇಲ್ಲ, ಯಾವುದೂ ಇಲ್ಲ, ಖಾರನೇ ಇಲ್ಲ, ಖದರ್ರೇ ಇಲ್ಲ, ಏನೂ ಇಲ್ಲ, ರುಚಿ ಇಲ್ಲದ ಸಪ್ಪೆ ನೋಟದಿಂದ ಸಾಮಾನ್ಯರೆಂಬಂತೆ ಹಾಗೆ ನೋಡ್ದ ನನ್ನನ್ನೆಲ್ಲ. ಇನ್ನು ನಾನು ಸಣ್ಣಗಾಗದೆ ಇರ್ತೀನಾ ಹೇಳಿ ಮಾಮಿ ಅಂತ ಕೇಳ್ತಾ ಇದ್ದಾಳೆ. ಅಂದರೆ ಆ ನೋಟದಲ್ಲಿ ಯಾವುದೋ ಒಂದು ಭಾವ ಇರಬೇಕು. ವೈರವೋ ಪ್ರೀತಿಯೋ ರೋಷವೋ ರಾಗವೋ ಯಾವುದೋ ಬೇಕು. ಯಾವುದೂ ಇಲ್ಲದೆ ಇದ್ದರೆ ಆ ನೋಟ ಎಂಥದ್ದು. ಅದರಿಂದಲೇ ಅಮೃಕ ಹೇಳ್ತಾನೆ, ನೊಂತಃಪ್ರವೇಶ ಮರುಣದ್ ವಿಮುಖೀನ ಚಾಸೀತ್ ಆಚಷ್ಟ ರೋಷ ಪರುಷಾಣಿ ನ ಚಾಕ್ಷರಾಣಿ ಸಾ ಕೇವಲಂ ಸರಳ ಪಕ್ಷ್ಮ ಬಿರಕ್ಷಿಪಾತೈ ಕಾಂತಂ ವಿಲೋಕಿತವತಿ ಜನನಿರ್ವಿಶೇಷಂ. ಒಳಗೆ ಬರಬೇಡ ಅಂತ ತಡೆಯಲಿಲ್ಲ, ಚೀತು ಅಂತ ಮೂದಲಿಸಲಿಲ್ಲ, ಮುಖ ಸೋಟೆ ತಿವಿಲಿಲ್ಲ, ನೆಟಿಕೆ ಮುರಿಲಿಲ್ಲ. ಗಂಡ ಬಂದಾಗ ಸುಮ್ಮನೆ ಮನೆಗೆ ಯಾರೋ ಕಾಮನ್ ಗೆಸ್ಟ್ಗಳು ಬಂದಂತೆ ಬನ್ನಿ ಅಂತಂದಳು ಅಷ್ಟೇ, ಇನ್ನೇನು ಮಾಡಲಿಲ್ಲ ಅಂತ. ಇಲ್ಲಿ ಗಂಡು ಮಾಡಿದ್ದಾದರೆ ಅಮೃಕ ಅಲ್ಲಿ ಹೆಣ್ಣು ಮಾಡಿದ್ದನ್ನು ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಒಂದು ಭಾವವನ್ನು ಬಳಸಿಕೊಂಡು ಮತ್ತೊಂದು ಸುಂದರವಾದ ಪದ್ಯವನ್ನು ಹೇಗೆ ಮಾಡಬಹುದು ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ತೋರ್ಪಡಿಸ್ತಾ ಇದ್ದಾನೆ ಕವಿ. 11ನೇ ಪದ್ಯ ಇದು ಅಷ್ಟೇ ಬಹಳ ಸೊಗಸಾದದ್ದು. ಸಾ ಆಮ ಸುಹಯ ಗುಣರೂಪ ಸೋಹಿರಿ ಆಮ ನಿಗ್ಗುಣ ಅಹಂ ಭಣತೀಣ ಜೋಣ ಸರಿಸೋ ಕಿಂಸೋ ಸವ್ವೋ ಜಣೋ ಮರವೋ. ಏನು ಕವಿತೆ ಇದು! ಆಕೆಯೇ ಗುಣರೂಪ ಶೋಭನಶೀಲಳು, ನಿಜ ಚೆನ್ನ ನಾನೇ ನಿರ್ಗುಣಳು, ಆದರೆ ಅವಳವೋಲ್ ಇರದವರೆಲ್ಲರೂ ಪ್ರಾಣವ ಬಿಡಬೇಕೇ ಹೇಳು. ಸ ಆಮ ಅಂದರೆ ಯಾಸ್. ಸ ಆಮ ಅವಳು ಹೌದು ಸ್ವಾಯಿ ಸುಂದರಿ, ಗುಣರೂಪ ಸೋಹರಿ ಗುಣರೂಪ ಶೋಭನ ಸುಭಗ ಸುಂದರ, ಅವಳು ಸುಂದರಿ ಗುಣವತಿ ಎಲ್ಲ ಹೌದು. ಆಮ ನಿರ್ಗುಣ ಚ ಅಹಂ, ನಾನು ನಿರ್ಗುಣೆಪ್ಪ, ನನ್ನಲ್ಲಿ ಯಾವುದು ಗುಣ ಇಲ್ಲ. ಅರೆ ಏನು ಅವಳಂಗೆ ನಾನಿಲ್ಲ ಅಂತ ಸತ್ತೋಗ್ಬಿಡ್ಲ? ಅಂದರೆ ನಮ್ಮಂಥವ್ರಿಗೂ ಅವಕಾಶ ಇದೆ. ಬಡಹೂವು ಬಡಬಾಳು ಕಿರುಮೀನುಗಳಿಗೂ ಜಗದೊಳಗೆ ಎಡೆಯುಂಟು ಅಂತ DVG ಒಂದು ಕಡೆ ಅವರ ವಸಂತ ಕುಸುಮಾಂಜಲಿ ಪದ್ಯದಲ್ಲಿ ಹೇಳ್ತಾರೆ. ನಾವು ಬಡವರಪ್ಪ, ನಮಗೂ ಜಗತ್ತಿನಲ್ಲಿ ಅವಕಾಶ ಇದೆ ಇರೋದಕ್ಕೆ. ನಾವು ಸಾಮಾನ್ಯ ಜನ, ನಮಗೂ ಉಂಟು ಎಡೆ, ನೀನು ನಮ್ಮ ಕಡೆಗೂ ಸ್ವಲ್ಪ ತೋರಿಸು ಕರುಣೆ ಅಂತ. ಅಂದರೆ ಅವಳಂತೆ ನಾನಿಲ್ಲ, ಅವಳಂತೆ ಇಲ್ಲ ಅಂತ ಹೇಳ್ತೀಯಲ್ಲ, ಯಾಕಿರಬಾರ್ದು ಹೀಗೆ? ಆ ಶೂರ್ಪಣಕ್ಕೆ ರಾಮನ ಹತ್ರ ಹೀಗೆ ಮಾತಾಡಿದ್ದು ಅಂತ ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಬರ್ತಾಳೆ. ನಿನ್ನ ಈ ಉತ್ತರ ಭಾರತೀಯವಾದಂಥ ಮಾಧುರ್ಯ ಗುಣ ಹೇಗೋ ಹಾಗೆ ದಕ್ಷಿಣ ಭಾರತದ ದಾಕ್ಷಿಣಾತ್ಯ ನಮ್ಮ ದೇಶದ್ದು ಒಂದು ತಿಕ್ತ ರುಚಿಯೂ ಉಂಡೆ. ಇದು ಒಂದು ಕಹಿ ಒಗರು ರುಚಿ, ಇದು ರುಚಿ ಟೇಸ್ಟ್ ಮಾಡಿ ನೋಡು ಅಂತ ಹೇಳಿಬಿಟ್ಟಿದ್ದನುವೇ ಅವಳು ಶೂರ್ಪಣಕ್ಕೆ ಹೇಳ್ತಾಳೆ. ನಮ್ಮ ಮಂಟಪರು ಶೂರ್ಪಣಕಿಯ ಅಭಿನಯ ಮಾಡುವಾಗ ಅದ್ಭುತವಾಗಿ ಮಾಡಿ ತೋರಿಸ್ತಾರೆ. ರಾಘವ ನರಪತೆ ಶೃಣು ಮಮ ವಚನಂ ರಾಗದೆ ಕೇಳಿದ ನೀನೆನ್ನ ನುಡಿಯ ಅಂತ ಹೇಳಿಬಿಟ್ಟ ಯಕ್ಷಗಾನದ ಪದ್ಯ. ರಾಘವ ನರಪತೆ ಶೃಣು ಮಮ ವಚನಂ, ಆ ಭಾಷೆ ನಂಗೆ ಅಷ್ಟೇ ಬರೋದು ಅಂತಂತಾರೆ ಇವರು. ಅಲ್ಲಿವರೆಗೂ ನನಗೆ ಸಂಸ್ಕೃತ, ಮಿಕ್ಕಿದ್ದೆಲ್ಲ ಪ್ರಾಕೃತ, ನನ್ನ ಸಂಸ್ಕಾರ ಅಷ್ಟಕ್ಕೆ ಇರ್ತಕ್ಕಂಥದ್ದು ಅಂತ ಒಂದು ಧ್ವನಿ. ಏನು ಸೀತೆನಾ? ಆಯಿತು ಬಿಡು, ಅವಳನ್ನು ಕಟ್ಕೊಂಡ್ಯಾ, ಇಟ್ಕೋ ನನ್ನನ್ನು, ಪರವಾಗಿಲ್ಲ, ನನಗೇನು ಅಡ್ಡಿ ಇಲ್ಲ ಅಂತ. ಇದು ಆ ಶೂರ್ಪಣಕೆಯ ರೀತಿ. ಇಲ್ಲಿ ಆ ಒಂದು ಒರಟತನ ಇಲ್ಲ. ಆಯಿತು ನಾವು ಸತ್ತೋಗೋಣವಾ ಅಂತ ಕೇಳ್ತಾ ಇದ್ದಾಳೆ. ಅಂದರೆ ನೋಡಿ, ಒಂದೇ ಭಾವನೆಯನ್ನು ಬೇರೆ ಬೇರೆ ಸಂಸ್ಕಾರದವರು ಬೇರೆ ಬೇರೆ ರೀತಿ ವ್ಯಕ್ತೀಕರಿಸ್ತಕ್ಕಂಥದ್ದು ಯಾವ ತರಹ ಅಂತ. ವಿ ಸೀತಾರಾಮಯ್ಯನವರು ಹಾಗೆ ಹೇಳೋರಂತೆ. DVG ಅವರ ಬಗ್ಗೆ ಬಂದಾಗ, ಅಪ್ಪ ಬಿಡಪ್ಪ, ದಟ್ ಈಸ್ ಜಿರಾಫೆ, ಇಟ್ ರಿಲಿಷಸ್ ಓನ್ಲಿ ಆನ್ ದಿ ಟಾಪ್ ಮೋಸ್ಟ್ ಫಾಲಿಯೇಜ್ ಅನ್ನೋರಂತೆ. ಅತ್ಯಂತ ಮೇಲ್ಮಟ್ಟದ್ದನ್ನೇ ಅವರು ಸ್ವೀಕರಿಸ್ತಾರೆ, ನಮಗೆಲ್ಲ ಎಲ್ಲಿದೆ ಆ ರೀಚು, ಆ ಸ್ಟ್ರೆಚ್ಚು ಅಂತನ್ನೋರಂತೆ. ಆ ಎತ್ತರ, ಆ ಉನ್ನತಿ ಹೇಗೆ ಅಂತ, ಅದು ಎಂಥ ವಿನಯ, ಅದೆಂಥ ಸಂಸ್ಕಾರ. ಆದರೆ ಈ ಹೊತ್ತಿನವರಿಗೆ ಹಾಗಲ್ಲವೇ ಅಲ್ಲ. ಅವರು ಚರಂಡಿ ಒಳಗೆ ಹಿಡಿದಂಥದ್ದೇನೆ ಸತ್ಯ ಸರಿ ಗಂಗೋದಕ ಅಂತ ಹೇಳ್ತಾರೆ. ಆಮೇಲೆ
ಮತ್ತೊಂದು ಪದ್ಯ. ಹಸಿಯೇಯಿ ಉವಾಲಂಬ ಅಚ್ಚುವ ಚಾರೇಯಿ ರೂಸಿ ಅವ್ವಾಯಿ ಅಂಸೂಯಿ ಮಂಡಣಾಯಿ ಏಸೋ ಮಗ್ಗೋ ಸುಮಹಿಲಾಣಂ. ಅತ್ಯುಪಚಾರವೇ ರೋಷವ ತರುವುದು ನಗೆಯೇ ಉಪಾಲಂಬಬಹುದು. ಕಂಬನಿ ಕಣವೊಂದೇ ಕಲಹವೆಂದೆನಿಪುವುದು ಇದೆ ಸತಿಯರ ಪಂಥಬಹುದು. ಅಭಿಮಾನವತಿಯರಾದ ಸತಿಯರ ದಾರಿ ಎಂಥದ್ದು ಅಂದರೆ ಅತ್ಯುಪಚಾರವೇ ರೋಷವ ತರುವುದು. ಅವರು ಹೆಚ್ಚಿಗೆ ಉಪಚಾರ ಮಾಡಿದ್ರೆ ಅದೇ ಅವರ ಕೋಪ ತೋರಿಸುವ ರೀತಿ, ಅವರ ನಗೆನೇ ಮೂದಲಿಕೆಯ ರೀತಿ, ಅವರ ಕಣ್ಣೀರಿನ ಒಂದು ಹನಿಯೇ ಜಗಳದ ಬಗೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಶ್ರೀಹರ್ಷನ ರತ್ನಾವಳಿಯಲ್ಲಿ ಒಂದು ಕಡೆ ಬರುತ್ತೆ, ಭ್ರೂಭಂಗೆ ರಚಿತಾಪಿ ರೋಷಣತೆಯ ನೋದ್ವೀಕ್ಷಿತ ಪ್ರಶ್ರಯಾತ್ ಅಂತ. ವಾಸವದತ್ತೆಗೆ ಉದಯನನ ಮೇಲೆ ಕೋಪ ಬಂದಿದೆ, ಹುಬ್ಬು ಗಂಟಾಕಿದ್ದಾಳೆ, ಆದರೆ ತಲೆ ತಗ್ಗಿಸುವ ಮೂಲಕ ಆ ಗಂಟಾಕಿದ್ದನ್ನು ತೋರ್ಪಡಿಸ್ತಾ ಇಲ್ಲ. ಎಷ್ಟು ವಿನೂತನವಾದದ್ದು ಆ ಖಂಡಿತೆಯಾಗಿದ್ದರೂ ಖಂಡಿತೆಯಲ್ಲದಂತೆ ತೋರ್ಪಡಿಸಿಕೊಳ್ತಕ್ಕಂಥದ್ದು ಅಂತ. ಇದು ಬಹಳ ದೊಡ್ಡದು. ಅಮೃಕ ಶತಕದಲ್ಲಿ ಬರುತ್ತೆ, ಮತ್ತೊಬ್ಬ ಸುಂದರಿ ಅವನು ಹತ್ತಿರಕ್ಕೆ ಬರ್ತಾ ಇದ್ದಂತೆಯೇ ಅರ್ಘ್ಯಪಾದ್ಯಾದಿಗಳು ತರುವ ನೆವದಿಂದ ಅವನ ಕೈ ಹಿಡಿತಕ್ಕೆ ಸಿಕ್ಕದೆ ಒಳಗೆ ಜಾರಿಕೊಂಡ್ಳು. ಅವನು ಏನೋ ತನ್ನ ತಪ್ಪಿಗೆ ಸಮಜಾಯಿಷಿ ಹೇಳಕ್ಕೆ ಹೋದರೆ ಬಾಯೊಳಗೆ ತಾಂಬೂಲ ಇಟ್ಬಿಟ್ಟು ಅವನ ಬಾಯನ್ನೇ ಮುಚ್ಚಿಸ್ಬಿಟ್ಲು. ಇನ್ನು ಏನೋ ಹೇಳಬೇಕು ಅನ್ನಷ್ಟೊಳಗೆ ಸಖಿಯರನ್ನ ಕರೆದು, ನೋಡಿ ಅವನು ಬಂದಿದ್ದಾನೆ, ಸ್ವಲ್ಪ ಬೀಸಣಿಗೆಯನ್ನು ತಗೊಳ್ಳೆ ಬೀಸೋಣ, ಸ್ವಲ್ಪ ವೀಣೆ ತಗೊಳ್ಳೆ ವೀಣೆ ನುಡಿಸೋಣ, ಗೆಜ್ಜೆ ಕಟ್ಟೆ ಕುಣಿತಿಯಂತೆ ವಿನೋದ ಮಾಡಿಸೋಣ ಅಂತ ಹೇಳಿ ತನ್ನನ್ನು ಅವನನ್ನು ಬೇರೆ ಬೇರೆಯವರ ಮಧ್ಯೆ ಎಂಗೇಜ್ ಮಾಡಿಸುವ ಮೂಲಕ ಅವನಿಗೆ ಯಾವ ಸಮಜಾಯಿಷಿ ಕೊಡೋದಕ್ಕೆ, ಯಾವುದೇ ಸ್ಪಷ್ಟೀಕರಣಕ್ಕೆ ಅವಕಾಶವೇ ಕೊಡಲಿಲ್ಲ ಅಂತ. ಹೀಗೆ ಒಂದೇ ಸಂದರ್ಭ 10-100 ರೀತಿಯಾಗಿ ಕಾವ್ಯದಲ್ಲಿ ಕಲ್ಪನೆಗಳನ್ನು ತಂದು ಕೊಡಬಹುದು. ಇಂಥದ್ದು ನನ್ನಾಣೆ ದೇವರಾಣೆ ಪಾಶ್ಚಾತ್ಯ ಪ್ರಪಂಚದ ಸಾಹಿತ್ಯದಲ್ಲಿ ಇಲ್ಲ. ಅಲ್ಲಿ ಯಾವ ಸ್ವಿನ್ಬರ್ನ್ ಆಗಲಿ, ಯಾವ ಬರ್ನ್ಸ್ ಆಗಲಿ, ಯಾವ ಶೆಲ್ಲಿ ಆಗಲಿ, ಯಾವ ಕಾಲ್ರಿಡ್ಜಲ್ಲಾಗಲಿ, ಯಾವ ಲಿರಿಕಲ್ ಬ್ಯಾಲೆಟ್ಸಲ್ಲಾಗಲಿ ನಮಗೆ ಕಾಣಿಸುವಂಥದ್ದಲ್ಲ. ಇದೆ ಅದೇ ಸಪ್ಪೆ ನೋಟ ಅಂತ ಹೇಳಿದ್ನಲ್ಲ, ಹಾಗಿದೆ. ಈ ಮಾತು ಮತ್ತು ವಿಶ್ವಾಸ ಇತ್ಯಾದಿಗಳನ್ನು ನೆನೆಸ್ಕೊಂಡಾಗ ಕುರಿಂಜಿ, ಗುರುಗಿ ಅಂತ ಹೂವು, ಈ ಕುರಿಂಜಿ 12 ವರ್ಷಕ್ಕೊಮ್ಮೆ ಹೂ ಬಿಡ್ತಕ್ಕಂಥದ್ದು. ಈ ಶೋಲ ಅಂತ ಏನು ಹೇಳ್ತೀವಿ, ಪರ್ವತದ ತಪ್ಪಲುಗಳಲ್ಲಿ ಬೆಳೀತಕ್ಕಂಥದ್ದು. ಆ ಗುರುಗಿ ಹೂವಿನ ಮಕರಂದ ಅಂತೂ ಲೆಪ್ಪಗಟ್ಟಿದಂತೆ ಇರ್ತದೆ, ಅದು ಸಕ್ಕರೆ ಹೆಪ್ಪುಗಟ್ಟಿದಾಗಿರುವಂಥ ರೀತಿ ಅಂತೆಲ್ಲ ಹೇಳ್ತಾರೆ. ಆ ಕುರಿಂಜಿಯ ಪರ್ವತ ಪ್ರದೇಶದಲ್ಲಿ ಪ್ರಣಯಾರಂಭ ಅಂತ ತಮಿಳ್ ಕಾವ್ಯಗಳಲ್ಲಿ, ಸಂಗಮ್ ಯುಗದ ಕಾವ್ಯಗಳಲ್ಲಿ ಕಾಣಿಸ್ತಕ್ಕಂಥದ್ದು. ಅಂಥ ಒಂದು ಕುರಿಂಜಿಯ ಪ್ರಭೇದದ ಕಾವ್ಯ, ಪ್ರಣಯದ ಆರಂಭ. ಅಲ್ಲಿಯೇ ಒಂದು ಅನುಮಾನ ಬಂದಿದೆ. ಕಪಿಲರ್ ಅಂತ ಒಬ್ಬ ಕವಿ ಹೇಳ್ತಾನೆ, ಯಾರುಂ ಇಲ್ಲೈ ತಾನೇ ಕನ್ವನ್ ತಾನುಂ ಅದು ಪೊಯ್ವಿನ್ ಯಾನ್ ಯವನ್ ಚೈಕೋ ತಿತೈನ್ ತಾನ್ ಅನ್ನ ಚಿರು ಪರುನ್ ಕಾಲ ಒರುಕ್ಕು ನೀರ್ ಆರಲ್ ಪಾರ್ಕುಂ ಕುರುಕುಂ ಉಂಡು ತಾನ್ ಮಣಂದ ಇಂದ್ರಲೆ. ಪುಸಿದಿಲ್ಲ ಮತ್ತಾವುದೇ ಸಾಕ್ಷಿ ಪುಸಿಯಲ್ಲದಿಲ್ಲ ಮತ್ತಾವುದೇ ಸಾಕ್ಷಿ ನಾನ್ ಒಸಗೆಯಾದಾಗ ನಲ್ಲನಿಗೆ ನಿಸದ ಮುಂದಿರ್ದುದು ಮೀಂಗೂಲಿ ಕೊಕ್ಕರೆ ಸಸಿಯಂಥ ಕಾಲೂರಿ ಕೆರೆಯೊಳ್. ಪಾಪ ಮೋಸಗಾರ ಆಗಿಬಿಟ್ಟನಲ್ಲ ಅಂತ ಸಖಿಗೆ, ಪ್ರೀತಿಪಾತ್ರಳಾದಂಥ ಅವಳಿಗೆ ಅನ್ನಿಸ್ತಾ ಇದೆ. ಸಖಿಗೆ ಅವಳು ಹೇಳ್ತಾ ಇದ್ದಾಳೆ, ಪುಸಿಯಲ್ಲದಿಲ್ಲ ಮತ್ತಾವುದೇ ಸಾಕ್ಷಿ, ಸುಳ್ಳಲ್ಲದೆ ಮತ್ತಿನ್ಯಾವ ಸಾಕ್ಷಿನೂ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇತ್ತು ಅಂತ ಹೇಳೋದಿಕ್ಕಿಲ್ಲ ಅಂತ. ಇನ್ನೆಂಥ ವ್ಯಂಗ್ಯ ನೋಡಿ. ಸತ್ಯ ಇರಬೇಕು, ನಮ್ಮಿಬ್ಬರ ಮಧ್ಯೆ ಸುಳ್ಳೇ ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಅವನು ಆಡಿದ್ದು ಸುಳ್ಳು, ಅದಕ್ಕೆ ಆ ಸುಳ್ಳೇ ಸಾಕ್ಷಿ ಆಗಬೇಕು. ಇನ್ನೂ ಜ್ಞಾಪಿಸಿಕೊಂಡ್ರೆ ನಿಸದ ಮುಂದಿರ್ದುದು ಮೀಂಗುಲಿ ಕೊಕ್ಕರೆ ಸಸಿಯಂತ ಕಾಲೂರಿ ಕೆರೆಯೋಳು. ಯಾವ ಕೆರೆಯ ತೀರದಲ್ಲಿ ನಮ್ಮಿಬ್ಬರ ಪ್ರಣಯ ಸಾಗಿತೋ ಆ ಕೆರೆಯ ಮಧ್ಯೆ ತೆಳ್ಳಗಿನ ಕಾಲೊಂದನ್ನು ಒಂಟಿ ಕಾಲು ಊರಿಕೊಂಡ ಕೊಕ್ಕರೆ ಮಾತ್ರ ಇತ್ತು ಅಂತ. ಕೊಕ್ಕರೆ ಒಂಟಿ ಕಾಲು ಊರಿ ಏನು ತಪಸ್ಸು ಮಾಡುತ್ತೆ? ಮೀನು ಹಿಡಿಯುತ್ತೆ. ಬಕಧ್ಯಾನ ಅಂತೀವಲ್ಲ ಹಾಗೆ ನನ್ನನ್ನು ಮೀನಿನಂತೆ ಆ ಕೊಕ್ಕರೆ ಅಂಥವನು ಹಿಡಿದು ಬಿಟ್ಟ. ಅವನ ಬೆಳ್ಳನ ಚೆನ್ನದ ಮಾತುಗಳಿಗೆ ನಾನು ಮರುಳಾದೆ. ಬೆಳ್ಳಕ್ಕೆ ಅಂದರೆ ಬೆಳ್ಳಗಿರತಕ್ಕಂಥದ್ದು ಕೊಕ್ಕರೆ, ಅದರ ಬಿಳುಪು ಅಂತರಂಗದ ಕಪ್ಪು. ಹಾಗಾಯ್ತಲ್ಲ ಅನ್ನುವಂಥ ಆ ವ್ಯಂಗ್ಯ ತೋರುತ್ತೆ. ಹೀಗೆ
ಪ್ರಣಯದ ಅನೇಕ ಮುಖಗಳನ್ನು ಬಗೆ ಬಗೆಯಾಗಿ ಕವಿಗಳು ತೋರ್ಪಡಿಸಬಹುದು. ಅದಕ್ಕೆ ಸಾವಿಲ್ಲ, ಕೊನೆಯಿಲ್ಲ. ಇದೊಂದು ಪ್ರಕೃತಿ ಚಿತ್ರಣ ಎಷ್ಟು ಸೊಗಸಾಗಿ ಬರುವಂಥದ್ದು ನೋಡಿ. ಅಬ್ಸರ್ವೇಷನ್ ಅಂದರೆ ಅಬ್ಸರ್ವೇಷನ್. ಓಸರಯಿ ಗುಣಯಿ ಸಾಹಂ ಕೊಕ್ಕು ಮಾವುಲೋ ಪುಣೋ ಸುಮಲ್ಯೇಯಿ ಜಂಬೂ ಫಲಂನ ಗೆಣ್ಣಯಿ ಭಮರೋತ್ತಿ ಕಯಿ ಪಡಮಕ್ಕೋ ಪಡಮಡಕ್ಕೋ. ಓಸರಯಿ ಗುಣಯಿ ಅಂದರೆ ಅಪಸರತಿ ಧುನೋತಿ ಸಾಹಂ ಶಾಖಾಂ. ಒಂದು ಕಪಿ ಮಾಡುವ ಕೆಲಸ. ದೂರಕ್ಕೆ ಸರಿಯುವುದು, ಕೊಂಬೆಯ ನೆಳೆಯುವುದು, ಕಿರುಚುತ ತಲೆಯ ಕೆರೆಯುವುದು, ಮೊದಲು ಕಚ್ಚಿಸಿಕೊಂಡ ಕಪಿಯೊಂದು ಕೊಳ್ಳದು, ನೇರಿಲ ನದು ದುಂಬಿ ಎಂದು. ಭ್ರಾಂತಿಮದ ಅಲಂಕಾರ ಇಲ್ಲಿದೆ. ಒಂದು ಕಪಿ ಒಮ್ಮೆ ದುಂಬಿಯಿಂದ ಕಚ್ಚಿಸಿಕೊಂಡಿದೆ. ಹಾಗಾಗಿ ನೇರಳೆ ಮರಕ್ಕೆ ಬಂದು ನೇರಳೆ ಹಣ್ಣನ್ನು ತಿನ್ನುವ ಆಸೆಯಿಂದ ಇದ್ದರೂ ಅದಲ್ಲಿ ಭ್ರಮರವೋ ಅಂತ ಭಾವಿಸಿ ಹೆದರ್ಕೊಳ್ತಾ ಇದೆ. ದೂರಕ್ಕೆ ಸರಿಯುವುದು, ಅಪಸರತಿ ಓಸರಯಿ, ಧುಣಯಿ ಧುನೋತಿ ಶಾಖಾಂ, ಕೊಖಾಮುಖರಃ ಪುನಃ ಸಮುಲ್ಲಸತಿ, ಕಿಚಿಕಿಚಿ ಅಂತ ಶಬ್ದ ಮಾಡುತ್ತೆ. ಆಮೇಲೆ ತಲೆ ಬೇರೆ ಕೆರೆಯುತ್ತೆ. ಸಮುಲ್ಲಿಖತಿ ಸಮುಲ್ಲಿಹೈ. ಯಾತಕ್ಕೆ? ಕೊಂಬೆನ ಅಲ್ಲಾಡಿಸಿದ್ರೆ, ಕೂಗಿದ್ರೆ, ಶಬ್ದ ಮಾಡಿದ್ರೆ ದುಂಬಿ ಆದರೆ ಹಾರು ಹೋಗುತ್ತೆ, ನೇರಳೆ ಆದರೆ ಅಲ್ಲೇ ಇರುತ್ತೆ ಅಂತ. ಹಾಗಾಗಿ ಹಾಗೆಲ್ಲ ಒಂದಷ್ಟು ಸರ್ಕಸ್ ಮಾಡಿ ಆಮೇಲೆ ಆ ನೇರಳೆ ಹಣ್ಣನ್ನು ಸವಿಯೋದಿಕ್ಕೆ ಮುಂದಾಗುತ್ತದೆ. ನಮಗೆ ಗಾದೆ ಉಂಟಲ್ಲ, ಬಿಸಿ ಹಾಲು ಕುಡಿದು ಬಾಯಿ ಸುಡಿಸ್ಕೊಂಡವರು ಮಜ್ಜಿಗೆನೂ ಆರಿಸ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ. ಇದು ಒಬ್ಬನಿಂದ ಮೋಸ ಹೋದ ಮೇಲೆ ಮತ್ತೊಬ್ಬ ಸಾಚ ಆದವನು ಬಂದರೂ ಹೆದರ್ಕೊಳ್ತಕ್ಕಂಥ ಪರಿಸ್ಥಿತಿ ಎನ್ನುವುದರ ಸೂಚನೆ ಎಂಬಂತೆ ಕವಿ ಅಲ್ಲಿ ಬರೆದಿದ್ದಾನೆ ಅಂತ ವ್ಯಾಖ್ಯಾನ ಬರುತ್ತೆ. ತಿರ್ಯಂಚೋಪಿ ಕಸ್ಮಾಚ್ಚನ ಪೂರ್ವಂ ಕಷ್ಟಂ ಅನುಭೂಯ ತತ್ಸದೃಶಂ ಅನ್ಯಂ ಅಭೀಷ್ಟಮಪಿ ಪದಾರ್ಥಂ ಉಪಾದದತೋ ಬಿಭ್ಯತಿ ತದ್ವಿರಮ ತತ್ ಅಪಸರಣಾದಿತಿ ನಾಯಕಂ ಶಿಕ್ಷಯಂತಿ ದೂತಿ ಸಾಪದೇಶಮಾಹ ಅನ್ನುತ್ತ. ಮತ್ತೊಂದು ಬಹಳ ಹೃದಯಂಗಮವಾದ ಕೌಟುಂಬಿಕ ಚಿತ್ರಣ. ಆದರೆ ಸಮಯ ಮೀರ್ತಿದೆ, ಅದಕ್ಕೆ ನಾಳೆಗೆ ನೋಡೋಣ. ಓಂ ತತ್ಸತ್.